ತನಿಖೆಯಿಂದ ಹಿಂದೆ ಬೀಳ್ತದೆ. ಆಗ ಏನು ಈ ಯೋಜನೆಯ ನಿಯಮ ಇದೆ ಅದು ಉಲ್ಲಂಘನೆ ಆದಂತೆ ಆಗ್ತದೆ ಅಂತ ಹೇಳ್ತೀವಿ. ಅದೇ ರೀತಿ 25-26ನೇ ಸಾಲಿನಲ್ಲಿ ಎಲ್ಲ ಮಕ್ಕಳಿಗೂ ಪುಸ್ತಕಗಳು ಸಿಕ್ಕಿದೆ. ನಮ್ಮ ಮಕ್ಕಳನ್ನ ಕೇಳಿದ್ದೀವಿ ನಾವು. ಆಮೇಲೆ ಅಲ್ಲಿ ದಾಖಲಾತಿ ನಿರ್ವಹಣೆ ಆಗಿದೆ, ಅದನ್ನು ಪರಿಶೀಲನೆ ಮಾಡಿದ್ವಿ. ಎಲ್ಲ ಮಕ್ಕಳಿಗೂ ಸಿಕ್ಕಿದೆ. ಆಮೇಲೆ ಎಲ್ಲ ಮಕ್ಕಳಿಗೂ ಸಮಾಂತರ ಸಿಕ್ಕಿದೆ ಅಂತಕ್ಕಂಥ ಅಭಿಪ್ರಾಯವನ್ನು ಮಕ್ಕಳು ಹೇಳಿದ್ದಾರೆ. ಮಕ್ಕಳು ವಿದ್ಯಾರ್ಥಿ ವೇತನವನ್ನು ಪಡೆದಿದ್ದಾರೆ. ಮಕ್ಕಳಿಗೆ ಶಾಲೆ ಪ್ರಸ್ತಾವನೆ ಕಳಿಸಿದಾಗ ಮಕ್ಕಳನ್ನು ಆಯ್ಕೆ ಮಾಡಿ ಪ್ರಸ್ತಾವನೆ ಕಳಿಸಿದಾಗ ವಿದ್ಯಾರ್ಥಿ ವೇತನವನ್ನು ಕೊಡ್ತಕ್ಕಂಥ ಒಂದು ವ್ಯವಸ್ಥೆ ಇದೆ. ನಾವು ಇಲ್ಲಿ ಶಿಕ್ಷಕರ ವಿಚಾರ ಮಾಡಿದ್ವಿ. ಮತ್ತೆ ಮಕ್ಕಳ ಪೋಷಕರ ಮುಖ್ಯವಾಗಿ ಯಾವುದೇ ವಿದ್ಯಾರ್ಥಿ ವೇತನ ಬಂದಿಲ್ಲ. ನಿಯಮಾನುಸಾರ ಅರ್ಹ ವಿದ್ಯಾರ್ಥಿಗಳಿಗೆ ಸಾರಿಗೆ ವ್ಯವಸ್ಥೆಯನ್ನು ನೀಡಲಾಗಿದೆಯೇ? ಬಹಳ ದೂರದಿಂದ ಕಿರಿಯ ಪ್ರಾಥಮಿಕ ಹಿರಿಯ ಪ್ರಾಥಮಿಕ ಸಂಬಂಧಪಟ್ಟಂತೆ 2-3 ಕಿಲೋಮೀಟರ್ 5 ಕಿಲೋಮೀಟರ್ ದೂರದಿಂದ ಕಚ್ಚಾ ದಾರಿಯಲ್ಲಿ ಒಳಾಂಗಣಗಳನ್ನು ದಾಟಿ ಕಾಲಸಂಖ್ಯೆಗಳನ್ನು ದಾಟಿ ಬರ್ತಕ್ಕಂಥ ಮಕ್ಕಳಿಗೆ ಕಡದಾರಿಯಲ್ಲಿ ಬರ್ತಕ್ಕಂಥ ಮಕ್ಕಳಿಗೆ ವರ್ಷಕ್ಕೆ 6,000 ರೂಪಾಯಿ ಸಾರಿಗೆ ವೆಚ್ಚ ಅಂತಕ್ಕಂಥ ನೀಡತಕ್ಕಂಥ ವ್ಯವಸ್ಥೆ ಇದೆ. ಅದು ಈ ಶಾಲೆಯಲ್ಲಿ ಯಾರಿಗಾದ್ರೂ ಮಕ್ಕಳಿಗೆ ಬಂದಿದೆ ಅಂತಕ್ಕಂಥದ್ದನ್ನು ನಾವು ಪರಿಶೀಲನೆ ಮಾಡಿದ್ವಿ. ಯಾವುದೇ ಮಗುವಿಗೆ ಬಂದಿಲ್ಲ. ಸಾಕಷ್ಟು ಶಿಕ್ಷಕರು ಈ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಇದ್ದಾರೆಯೇ ಅಂತಕ್ಕಂಥದ್ದನ್ನು ನಾವು ನೋಡಬೇಕಾಗ್ತದೆ. ಯಾಕೆಂದರೆ ಶಿಕ್ಷಣ ಇಲಾಖೆಯ ನಿಯಮ ಇದೆ, 30 ವಿದ್ಯಾರ್ಥಿಗಳಿಗೆ ಒಬ್ಬ ಶಿಕ್ಷಕರು ಅಂತಕ್ಕಂಥದ್ದು ಒಂದು ಅನುಪಾತ ಇದೆ. ಅದರ ಪ್ರಕಾರ ಆ ನಿಯಮವನ್ನು ಪಾಲನೆ ಮಾಡಬೇಕಾಗುತ್ತೆ. ಅದರ ಪ್ರಕಾರ ನಾವು ಇಲ್ಲಿ 1ರಿಂದ 5ನೇ ತರಗತಿಗೆ 13 ಮಕ್ಕಳು ಇದ್ದಾರೆ. ಅದರಲ್ಲೂ ಒಂದು ಶಿಕ್ಷಣ ಇಲಾಖೆಯ ನಿಯಮ ಇದೆ, 11 ಮಕ್ಕಳು ಸರ್. 11 ಮಕ್ಕಳಿಗಿಂತ ಜಾಸ್ತಿ ಇದ್ರೆ 2 ಶಿಕ್ಷಕರು ಅಂತಕ್ಕಂಥದ್ದು, 11 ಮಕ್ಕಳಿಗಿಂತ ಕಡಿಮೆ ಇದ್ದರೆ ಒಬ್ಬ ಶಿಕ್ಷಕರು ಅಂತಕ್ಕಂಥದ್ದು ಆ ನಿಯಮವನ್ನು ಪಾಲನೆ ಮಾಡ್ತಾ ಇದ್ದಾರೆ. ಇಲ್ಲಿ 13 ಮಕ್ಕಳು ಇದ್ದಾರೆ, ಒಬ್ಬ ಶಿಕ್ಷಕರು ಇದ್ದಾರೆ, ಕಾಯಂ ಶಿಕ್ಷಕರು, 1 ಶಿಕ್ಷಕರು ಕೊರತೆ ಇದೆ. 6ನೇ ತರಗತಿಯಲ್ಲಿ ಹಾಗೆ 21 ಮಕ್ಕಳು ಇದ್ದಾರೆ, ಇಲ್ಲೂ ಸಹ ಒಬ್ಬ ಶಿಕ್ಷಕರು ಇದ್ದಾರೆ, 1 ಶಿಕ್ಷಕರ ಕೊರತೆ ಇದೆ. ಆಮೇಲೆ ಕಲಾ ಶಿಕ್ಷಣಕ್ಕೆ, ಆರೋಗ್ಯ ಮತ್ತು ದೈಹಿಕ ಶಿಕ್ಷಣಕ್ಕೆ, ವೃತ್ತಿ ಶಿಕ್ಷಣಕ್ಕೆ ಶಿಕ್ಷಕರಿದ್ದಾರೆ ಅಂತಕ್ಕಂಥದ್ದನ್ನು ನಾವು ಪರಿಶೀಲನೆ ಮಾಡಬೇಕು. ಈ ರೀತಿಯಾಗಿರ್ತಕ್ಕಂಥ ಯಾವುದೇ ಶಿಕ್ಷಕರು ಈ ಶಾಲೆಯಲ್ಲಿ ಇಲ್ಲ. ಪೂರ್ಣಾವಧಿಯ ಮುಖ್ಯ ಶಿಕ್ಷಕರನ್ನು ಶಾಲೆ ಹೊಂದಿದೆ. ಪೂರ್ಣಾವಧಿಯ ಮುಖ್ಯ ಶಿಕ್ಷಕರು ಈ ಶಾಲೆಯಲ್ಲಿ ಇಲ್ಲ. ಒಂದು ಶಾಲೆ ಅಂತ ಹೇಳಿದ್ರೆ, ಕಿರಿಯ ಪ್ರಾಥಮಿಕ ಶಾಲೆ ಅಂತ ಹೇಳಿದ್ರೆ ಕನಿಷ್ಠ ಒಂದು ಶೈಕ್ಷಣಿಕ ವರ್ಷದಲ್ಲಿ 200 ದಿನಗಳು ಕನಿಷ್ಠ ಕೆಲಸ ನಿರ್ವಹಣೆ ಮಾಡಬೇಕು. ಆಮೇಲೆ ಹಿರಿಯ ಪ್ರಾಥಮಿಕ ಶಾಲೆ 220 ದಿನಗಳಿಂದ ಕೆಲಸ ನಿರ್ವಹಣೆ ಮಾಡಬೇಕು. ಇದು ಶಿಕ್ಷಣ ಇಲಾಖೆ ನಿಯಮ ಇತ್ತು. ಅದರ ಪ್ರಕಾರ 23-24ರಲ್ಲಿ 231 ದಿನಗಳು, 24-25ರಲ್ಲಿ 222 ದಿನಗಳನ್ನು ಶಾಲೆ ನಿರ್ವಹಣೆ ಮಾಡಿದೆ. ನಿಯಮಕ್ಕೆ ತಕ್ಕಂತೆ ಶಾಲೆ ನಿರ್ವಹಣೆ ಆಗಿದೆ. ಸದರಿ ಶಾಲೆಯ ಹಿಂದಿನ ಮಾಯಗಳಲ್ಲಿ ವಿದ್ಯಾರ್ಥಿಗಳ ಸರಾಸರಿ ಹಾಜರಾತಿ ಶೇಕಡ 89 ಮತ್ತು ಅದಕ್ಕಿಂತ ಹೆಚ್ಚಿದೆಯೇ ಅಂತಕ್ಕಂಥದ್ದನ್ನು ನಾವು ಪರಿಶೀಲನೆ ಮಾಡಬೇಕಾಗ್ತದೆ. ಯಾಕೆಂದರೆ ಮಕ್ಕಳ ಗುಣಮಟ್ಟದ ಕಲಿಕೆಗೆ ಹಾಜರಾತಿ ಅತ್ಯಂತ ಪ್ರಮುಖವಾಗಿರ್ತಕ್ಕಂಥದ್ದು. ಮಕ್ಕಳು ಶಾಲೆ ಹಾಜರಾತಿ ಹೆಚ್ಚಿದೆಯೋ ಆಗ ಮಗು ಶಿಕ್ಷಕರ ಪಾಠ ಪ್ರವಚನದಲ್ಲಿ ಪಾಲ್ಗೊಳ್ಳುತ್ತದೆ, ಗುಣಮಟ್ಟದ ಶಿಕ್ಷಣವನ್ನು ಪಡೆಯಲಿಕ್ಕೆ ಅನುಕೂಲ ಆಗ್ತದೆ ಅಂತಕ್ಕಂಥದ್ದು ಇಲಾಖೆಯ ಒಂದು ಉದ್ದೇಶ. ಹಾಗಾಗಿ ಎಲ್ಲ ಮಕ್ಕಳು ಹಾಗಿದೆಯಾ ಅಂತಕ್ಕಂಥದ್ದು 80ಕ್ಕಿಂತ ಹೆಚ್ಚಿದೆಯಾ ಅಂತಕ್ಕಂಥದ್ದನ್ನು ನಾವು ಪರಿಶೀಲನೆ ಮಾಡ್ತೀವಿ. ದಾಖಲಾತಿ ಎಲ್ಲ ಮಕ್ಕಳು 80ಕ್ಕಿಂತ ಹೆಚ್ಚಿರ್ತಕ್ಕಂಥದ್ದು ಕಂಡುಬಂತು. ಶಾಲೆಗೆ ಬರುವ ಮಾರ್ಗವು ಸುರಕ್ಷಿತವಾಗಿದೆಯೇ? ಮನೆಯಿಂದ ಶಾಲೆಗೆ ಬರ್ತಕ್ಕಂಥ ಶಾಲೆಗೆ ಬರ್ತಕ್ಕಂಥ ಮಾರ್ಗ ಸುರಕ್ಷಿತವಾಗಿದೆ ಅಂತಕ್ಕಂಥದ್ದು ಪರಿಶೀಲನೆ ಮಾಡಬೇಕು. ಇಲ್ಲಿ 7 ಮಕ್ಕಳು ಶಾಲೆಗೆ ಬರುವ ದಾರಿ ಸುರಕ್ಷಿತವಾಗಿಲ್ಲ ಅಂತಕ್ಕಂಥ ಅಭಿಪ್ರಾಯ ಬಂತು. ಆಮೇಲೆ ಮಕ್ಕಳನ್ನು ಅವರ ವಯಸ್ಸಿನನುಗುಣವಾಗಿ ತರಗತಿಗೆ ದಾಖಲಾತಿ ಮಾಡಿಕೊಳ್ಳಬೇಕಾಗಿದೆಯೇ? ಮಕ್ಕಳನ್ನು ಒಂದು ಶಿಕ್ಷಣ ಇಲಾಖೆ ನಿಯಮ ಇದೆ, 5 ವರ್ಷ 6 ತಿಂಗಳು 8 ತಿಂಗಳು ಅಥವಾ 6 ವರ್ಷ ಅಂತಕ್ಕಂಥ ನಿಯಮವನ್ನು ಸರ್ಕಾರ ಮಾಡ್ತದೆ. ಅದರ ಪ್ರಕಾರ ದಾಖಲಾತಿ ಮಾಡಿಕೊಳ್ಬೇಕಾಗ್ತದೆ. ಆಮೇಲೆ ವಯಸ್ಸಿನಲ್ಲಿ ಬಂದಿರತಕ್ಕಂಥ 7 ಮತ್ತು 8 ವರ್ಷಕ್ಕೆ ಏನಾದ್ರು ಮಗು ಬಂದಿದೆ, ಅದು ಯಾವ ತರಗತಿಗೆ ದಾಖಲಾತಿ ಮಾಡ್ಕೊಳ್ಬೇಕಾಗ್ತದೆ ಅಂತಕ್ಕಂಥದ್ದು. ಪ್ರಾರಂಭದಲ್ಲಿ ಸರ್ಕಾರ ನಿಗದಿಪಡಿಸಿರ್ತಕ್ಕಂಥ ವಯಸ್ಸಿಗನುಗುಣವಾಗಿ ಮಕ್ಕಳನ್ನು ಅಂದರೆ ವಯಸ್ಸಿಗೆ ಅನುಗುಣವಾಗಿ ದಾಖಲಾತಿ ಮಾಡ್ಕೊಳ್ಬೇಕಾಗ್ತದೆ. ಅಥವಾ 7-8 ವರ್ಷಕ್ಕೆ ಮಗು ಏನಾದ್ರು ಬಂದರೆ ಆ ವಯಸ್ಸಿನ ಅನುಗುಣವಾಗಿಯೇ ತರಗತಿಗೆ 8 ವರ್ಷದ ಮಗುವನ್ನು 3ನೇ ತರಗತಿಗೆ ದಾಖಲಾತಿ ಮಾಡ್ಕೊಳ್ಬೇಕಾಗ್ತದೆ. ಆ ರೀತಿಯಾಗಿರ್ತಕ್ಕಂಥದ್ದು ಮಾಡ್ಕೊಂಡಿದ್ದೀವಿ ಅಂತಕ್ಕಂಥದ್ದು ಹೇಳಿದರು. ಆಮೇಲೆ ಸೂಕ್ತ ದಾಖಲೆಗಳಿಲ್ಲದ ಕಾರಣ ಶಾಲಾ ದಾಖಲಾತಿಯನ್ನು ನಿರಾಕರಿಸಲಾಗಿದೆ. ಯಾವುದೇ ಒಂದು ಮಗು ದಾಖಲಾತಿ ಬಂತು, ಯಾವುದೇ ದಾಖಲಾತಿ ಇಲ್ಲ, ಶಾಲೆ ದಾಖಲಾತಿಯನ್ನು ನಿರಾಕರಿಸುವಂತಿಲ್ಲ. ಕನಿಷ್ಠ 1 ದಾಖಲಾತಿಯನ್ನು ಪಡ್ಕೊಂಡು ಶಾಲೆ ದಾಖಲಾತಿಯನ್ನು ಮಾಡ್ಕೊಳ್ಬೇಕಾಗ್ತದೆ. ಆ ರೀತಿಯಾಗಿರ್ತಕ್ಕಂಥ ಯಾವುದೇ ಮಗು ಇಲ್ಲ ಅಂತಕ್ಕಂಥದ್ದು ಹೇಳಿದರು. ಹೆಚ್ಚಿನ ಮಕ್ಕಳು ಶಾಲೆಯಿಂದ ಹೊರಗಿದ್ದಾರೆಯೇ? ಯಾವುದಾದ್ರು ಮಗು ಶಾಲೆಗೆ ದಾಖಲಾಗದೆ ವಯಸ್ಸು ಮೀರಿರ್ತಕ್ಕಂಥ ಮಗು ಏನಾದರೂ ಇದೆಯೇ ಅಂತಕ್ಕಂಥದ್ದನ್ನು ಪರಿಶೀಲನೆ ಮಾಡಿದ್ವಿ. ಯಾವುದೇ ಇಲ್ಲ ಅಂತಕ್ಕಂಥದ್ದು ಅಭಿಪ್ರಾಯ ಬಂತು. ಶಾಲೆಗೆ ದಾಖಲಾಗಿ ನಂತರ ಹೊರಗುಳಿದ ಮಕ್ಕಳ ಸಂಖ್ಯೆ ಏನಾದರೂ ಇದೆಯೇ? ದಾಖಲಾಗಿ ಹೊರಗೆ ಇರ್ತಕ್ಕಂಥ ಮಗು ಏನಾದರೂ ಇದೆಯೇ ಅಂತಕ್ಕಂಥದ್ದನ್ನು ನಾವು ಇಲ್ಲಿ ಪರಿಶೀಲನೆ ಮಾಡಿದ್ವಿ. ಹಾಗೆ ಆ ರೀತಿಯಾಗಿರ್ತಕ್ಕಂಥ ಯಾವುದೇ ಮಗು ಇಲ್ಲ ಅಂತಕ್ಕಂಥದ್ದು ಅಭಿಪ್ರಾಯ ಬಂತು. ದುರ್ಬಲ ವರ್ಗದ ಮಕ್ಕಳಿಗೆ ಏನಾದರೂ ತಾರತಮ್ಯ ಆಗ್ತಿದೆಯೇ ಶಾಲೆಯಲ್ಲಿ ಅಂತಕ್ಕಂಥದ್ದು ಇಲ್ಲ ಅಂತಕ್ಕಂಥದ್ದು. ಮಕ್ಕಳಿಗೆ ದೈಹಿಕ ಶಿಕ್ಷಣ ನೀಡಲಾಗ್ತಿದೆಯೇ? ಅದು ಇಲ್ಲ ಅಂತಕ್ಕಂಥದ್ದು ಅಭಿಪ್ರಾಯ ಬಂತು.
ಮಕ್ಕಳನ್ನು ಮಾನಸಿಕ ಕಿರುಕುಳಕ್ಕೆ ಒಳಪಡಿಸಲಾಗ್ತದೆ. ಶಾಲಾ ತರಗತಿ ಕೊಠಡಿಯಲ್ಲಿರ್ಬೋದು, ಶಾಲಾ ಪರಿಸರದಲ್ಲಿರ್ಬೋದು. ಆ ರೀತಿ ಆಗ್ತಕ್ಕಂಥದ್ದು ಏನಾದರೂ ನಡೀತಾ ಇದೆಯಾ ನಮ್ಮ ಶಾಲಾ ಹಂತದಲ್ಲಿ ಅಂತಕ್ಕಂಥದ್ದು ಆ ರೀತಿಯಾಗಿರ್ತಕ್ಕಂಥ ಇಲ್ಲ ಅಂತಕ್ಕಂಥ ಅಭಿಪ್ರಾಯ ಬಂತು. ಆಮೇಲೆ ಮಕ್ಕಳನ್ನು ಲೈಂಗಿಕ ಕಿರುಕುಳಕ್ಕೆ ಒಳಪಡಿಸಲಾಗ್ತದೆ. ಈ ರೀತಿಯಾಗಿರ್ತಕ್ಕಂಥ ಅನೇಕ ಘಟನೆಗಳನ್ನು ನಾವು ನಡೆದಿರ್ತಕ್ಕಂಥದ್ದು ಮಾಧ್ಯಮಗಳ ಮೂಲಕ, ಅನೇಕ ಪತ್ರಿಕೆಗಳ ಮೂಲಕ ನಾವು ತಿಳ್ಕೊಂಡಿದ್ದೀವಿ ಬೇರೆ ಬೇರೆ ಪ್ರದೇಶಗಳಲ್ಲಿ. ನಿಮ್ಮ ಶಾಲಾ ಒಂದು ಪರಿಸರದಲ್ಲಿ ಈ ರೀತಿಯಾಗಿರ್ತಕ್ಕಂಥದ್ದು ಏನಾದ್ರು ಶಿಕ್ಷಕರ ಇರ್ಬೋದು, ಅಥವಾ ಶಾಲೆಯ ಕೊಠಡಿಗಳಿರ್ಬೋದು, ಅಥವಾ ಶಾಲಾ ಪರಿಸರದಿಂದ ಶಾಲೆಗೆ ಬರತಕ್ಕಂಥ ಪರಿಸರದಲ್ಲಿ ಇರ್ಬೋದು, ಈ ರೀತಿಯಾಗಿರ್ತಕ್ಕಂಥದ್ದು ಇದೆಯಾ ಅಂತಕ್ಕಂಥದ್ದನ್ನು ನಾವು ಪರಿಶೀಲನೆ ಮಾಡಿದ್ವಿ. ಯಾವುದೂ ಇಲ್ಲ ಅಂತಕ್ಕಂಥದ್ದು ಅಭಿಪ್ರಾಯ ಬಂತು. ಎಲ್ಲ ಅಪೇಕ್ಷಣೀಯ ಮಕ್ಕಳಿಗೆ ವರ್ಗಾವಣಾ ಪ್ರಮಾಣ ಪತ್ರವನ್ನು ನೀಡಲಾಗಿದೆ. ಅವರಿಗೆ ವರ್ಗಾವಣಾ ಪ್ರಮಾಣ ಪತ್ರ ಬೇಡಿಕೊಂಡಾಗ ಅದನ್ನು ಕೊಡಬೇಕಾಗುತ್ತೆ ಶಾಲೆ. ವಿಶೇಷ ಅಗತ್ಯವುಳ್ಳ ಮಕ್ಕಳನ್ನು ಗುರುತಿಸಿ ಮೌಲ್ಯಾಂಕನ ಮಾಡಲಾಗಿದೆ. ವಿಶೇಷ ಅಗತ್ಯವುಳ್ಳ ಮಕ್ಕಳು ಅಂತ ಹೇಳಿದ್ರೆ ದೇಹದ ಅಂಗಾಂಗಗಳಲ್ಲಿ ಏನಾದರೂ ವ್ಯತ್ಯಾಸಗಳಿದ್ದರೆ, ಅದಲ್ಲದೆ ಕಣ್ಣು, ಕಿವಿ, ಮೂಗು ಇತ್ಯಾದಿ ಏನಾದರೂ ಬುದ್ಧಿಮಾನ್ಯ ಈ ವ್ಯತ್ಯಾಸಗಳಿದ್ದರೆ ಅದನ್ನು ವಿಶೇಷ ಚೇತನ ಮಗು ಅಂತಲೇ ಗುರುತು ಮಾಡಲಾಗುತ್ತೆ. ಅಂಥ ಮಕ್ಕಳಿದ್ದರೆ ಗುರುತು ಮಾಡಬೇಕು ಅಂತಕ್ಕಂಥದ್ದು. ಇಲ್ಲಿ ರೇಷ್ಮಾ ಅಂತಕ್ಕಂಥದ್ದು 5ನೇ ತರಗತಿ ದಾಖಲಾಗಿದೆ. ಅದು ಆ ಮಗು ಗೃಹಾಧಾರಿತ ಮಗು. ಇದು ಗೃಹಾಧಾರಿತ ಮಗು, ಅದು ಶಾಲೆಗೆ ಬರಲಿಕ್ಕೆ ಆಗೋದಿಲ್ಲ. ಅದಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ದಾಖಲಾತಿ ಆಗಿದೆ 5ನೇ ತರಗತಿಗೆ. ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಕೆಲವೊಂದು ನಿಯಮಗಳು, ಏನು ಮಕ್ಕಳಿಗೆ ಉಚಿತವಾಗಿ ನೀಡತಕ್ಕಂಥ ಎಲ್ಲ ವ್ಯವಸ್ಥೆಗಳು ಆ ಮಗುವಿಗೆ ತಲುಪಬೇಕು ಅಂತಕ್ಕಂಥದ್ದು. ಆಮೇಲೆ ಸರ್ಕಾರದಿಂದ ಕೆಲವೊಂದು ವಿಶೇಷ ಮಗುವಿಗೆ ಅನುದಾನವನ್ನು ನೀಡಲಾಗ್ತದೆ. ಆ ಎಲ್ಲ ಅನುದಾನಗಳು ಆ ಮಗುವಿಗೆ ತಲುಪಿದೆಯೇ ಅಂತಕ್ಕಂಥದ್ದನ್ನು ನಾವು ದಾಖಲಾತಿ ನಿರ್ವಹಣೆ ಪರಿಶೀಲನೆ ಮಾಡಬೇಕಾಗ್ತದೆ. ಅದನ್ನೆಲ್ಲ ಪರಿಶೀಲನೆ ಮಾಡಿದ್ವಿ. ಇಲ್ಲಿ ಶಾಲೆಗೆ ಬರ್ತಕ್ಕಂಥ ಉಚಿತವಾಗಿರ್ತಕ್ಕಂಥ ಎಲ್ಲ ವ್ಯವಸ್ಥೆಯನ್ನು ನಾವು ತಲುಪಿಸ್ತೀವಿ ಅಂತಕ್ಕಂಥ ಅಭಿಪ್ರಾಯವನ್ನು ಹೇಳಿದರು. ಆಮೇಲೆ ಆ ಮಗುವಿಗೆ ಏನಾದರೂ ಸಾಧನ ಸಲಕರಣೆ ಏನಾದರೂ ಬಂದಿದೆ ಅಂತಕ್ಕಂಥದ್ದು ಯಾವುದೂ ಇಲ್ಲ ಅಂತಕ್ಕಂಥದ್ದು ಹೇಳಿದರು. ಆಮೇಲೆ ಈ ಅಂಗವೈಕಲ್ಯ ಮಕ್ಕಳಿಗೆ ಗೃಹಧಾರಿತ ಶಿಕ್ಷಣವನ್ನು ನೀಡಲಾಗ್ತದೆ ಅಂತಕ್ಕಂಥದ್ದು. ಮಗು ಏನಾದರೂ ಶಾಲೆಗೆ ಬರಲಿಕ್ಕೆ ಆಗದೆ ಇದ್ದರೆ ಮನೆಯಲ್ಲೇ ಇರ್ತಕ್ಕಂಥ ಮಗುವಿಗೆ ಹೋಮ್ ಟೀಚರ್ ಅಂತಕ್ಕಂಥ ಗೃಹಧಾರಿತ ಶಿಕ್ಷಕರು ಅಂತಕ್ಕಂಥದ್ದು ತಾಲೂಕು ಹಂತದಲ್ಲಿ ಒಬ್ಬ ಶಿಕ್ಷಕರನ್ನು ನೇಮಕ ಮಾಡ್ತಾರೆ. ಅವರು ತಿಂಗಳಿಗೆ ಒಮ್ಮೆ ಅಥವಾ 2 ದಿನಕ್ಕೆ ಬಂದು ಆ ಮಗುವಿಗೆ ಬುದ್ಧಿಮತ್ತೆಗೆ ಅನುಗುಣವಾಗಿ ಶಿಕ್ಷಣವನ್ನು ನೀಡಬೇಕಾಗ್ತದೆ, ಪಾಠ ಪ್ರವಚನಗಳನ್ನು ಮಾಡಬೇಕಾಗ್ತದೆ. ನಾವಿಲ್ಲಿ ನೋಡಿದಾಗ ಆ ರೀತಿಯಾಗಿರ್ತಕ್ಕಂಥ ಶಿಕ್ಷಕರು ಬಂದಿಲ್ಲ ಅಂತಕ್ಕಂಥ ಅಭಿಪ್ರಾಯವನ್ನು ಹೇಳಿದ್ವಿ. ನಾವು ಅದೇ ರೀತಿ ವರದಿಯಲ್ಲಿ ವಿಶೇಷ ಕಳಿಸ್ತೇವೆ. ಆಮೇಲೆ ಬೆಂಗಾವಲು ಮತ್ತು ಪ್ರಯಾಣ ಭತ್ಯೆಯನ್ನು ನೀಡಲಾಗಿದೆ. ಆ ಮಗುವಿಗೆ ಪ್ರಯಾಣ ಭತ್ಯೆ, ಬೆಂಗಾವಲು ಭತ್ಯೆ ನೀಡಿದ್ದಾರೆ. ಆಮೇಲೆ ಎಲ್ಲ ಹವಾಮಾನದಿಂದ ಸುರಕ್ಷಿತವಾದ ಶಾಲಾ ಕಟ್ಟಡ ಇದೆಯೇ? ನಾವು ಅತ್ಯಂತ ಪ್ರಮುಖವಾಗಿರ್ತಕ್ಕಂಥ ಅಂಶ. ಒಂದು ಶಾಲೆ ಅಂತ ಹೇಳಿದ್ರೆ ಒಂದು ಉತ್ತಮವಾಗಿರ್ತಕ್ಕಂಥ ಶಾಲಾ ಪರಿಸರವನ್ನು ಹೊಂದಿರಬೇಕು. ಆ ಶಾಲಾ ಪರಿಸರ ಇದ್ದರೆ ಮಾತ್ರ ಆ ಮಕ್ಕಳಿಗೆ ಉತ್ತಮವಾಗಿರ್ತಕ್ಕಂಥ ಒಂದು ಗುಣಮಟ್ಟದ ಶಿಕ್ಷಣ ನೀಡಲಿಕ್ಕೆ ಸಾಧ್ಯತೆ ಇದೆ ಅಂತಕ್ಕಂಥದ್ದು. ಹಾಗಾಗಿ ಒಂದು ಸುರಕ್ಷಿತವಾದ ಶಾಲಾ ಕಟ್ಟಡ ಇದೆಯೇ ಅಂತಕ್ಕಂಥದ್ದು. ಒಂದು ಉತ್ತಮವಾಗಿರ್ತಕ್ಕಂಥ ಶಾಲಾ ಕಟ್ಟಡ ಇರಬೇಕು. ಆ ಶಾಲಾ ಕಟ್ಟಡದಲ್ಲಿ ಉತ್ತಮವಾಗಿರ್ತಕ್ಕಂಥ ತರಗತಿ ಕೊಠಡಿಗಳಿರಬೇಕು, ಪಾಠೋಪಕರಣಗಳಿರಬೇಕು, ಪೀಠೋಪಕರಣಗಳಿರಬೇಕು, ಉತ್ತಮವಾಗಿರ್ತಕ್ಕಂಥ ಗ್ರಂಥಾಲಯ ಇರಬೇಕು, ಪ್ರಯೋಗಾಲಯ ಇರಬೇಕು. ಹೀಗೆ ಅನೇಕ ರೀತಿಯಾಗಿರ್ತಕ್ಕಂಥ ವ್ಯವಸ್ಥೆಗಳಿದ್ದರೆ ಅಲ್ಲಿ ಉತ್ತಮವಾಗಿರ್ತಕ್ಕಂಥ ಗುಣಮಟ್ಟದ ಶಿಕ್ಷಣ ಮಕ್ಕಳಿಗೆ ಸಿಗ್ತದೆ ಅಂತಕ್ಕಂಥದ್ದು. ಇಲ್ಲಿ ನಾವು ನೋಡಿದಾಗ 4 ತರಗತಿ ಕೊಠಡಿ ಇದೆ, ಒಂದು ಕಚೇರಿ ಇದೆ, ಒಂದು ಸ್ಮಾರ್ಟ್ ಕ್ಲಾಸ್ ಇದೆ, ಒಂದು ಅಡಿಗೆ ಕೊಠಡಿ ಇದೆ, ಒಂದು ದಾಸ್ತಾನು ಕೊಠಡಿ ಇದೆ. ಈ ಮಕ್ಕಳಿಗೆ ಸರಾಸರಿಗೆ ಅನುಗುಣವಾಗಿ ಇಲ್ಲಿರ್ತಕ್ಕಂಥದ್ದು ಗೆಳಲು ಉತ್ತಮವಾಗಿರ್ತಕ್ಕಂಥದ್ದು ನಮಗೆ ಕಂಡುಬಂತು. ಆಮೇಲೆ ಬಾಲಕರಿಗೆ ಸಾಕಷ್ಟು ಶೌಚಾಲಯದ ವ್ಯವಸ್ಥೆ ಇದೆಯೇ? ಬಾಲಕಿಯರಿಗೆ ಸಾಕಷ್ಟು ಶೌಚಾಲಯದ ವ್ಯವಸ್ಥೆ ಇದೆ. ಶೌಚಾಲಯದಲ್ಲಿ ನೀರಿನ ವ್ಯವಸ್ಥೆ ಇದೆಯೇ? ಆಮೇಲೆ ಬಳಕೆಗೆ ಯೋಗ್ಯವಾಗಿದೆಯೇ ಅಂತಕ್ಕಂಥದ್ದನ್ನು ನಾವು ಪರಿಶೀಲನೆ ಮಾಡಬೇಕು. ಏಕೆ ಅಂತಂದರೆ ಮಗು ಶಾಲೆಯಲ್ಲಿ ಒಂದು ಉತ್ತಮವಾಗಿರ್ತಕ್ಕಂಥ ಗುಣಮಟ್ಟದ ಕಲಿಕೆಯನ್ನು ಮಾಡಬೇಕಾದ್ರೆ ಈ ಶಾಲೆಯ ಶೌಚಾಲಯ ಅಂತಕ್ಕಂಥದ್ದು ಅತ್ಯಂತ ಪ್ರಮುಖವಾಗಿರ್ತಕ್ಕಂಥ ಅಂಶ. ಏಕೆ ಅಂತಂದರೆ ಮಕ್ಕಳು ಏನಾದರೂ ಶಾಲೆಯ ಶೌಚಾಲಯ ಉತ್ತಮವಾಗಿದ್ದರೆ ಆ ಶೌಚವನ್ನು ಬಳಸ್ಕೊಳ್ಳೋದಿಲ್ಲ, ಶೌಚಾಲಯವನ್ನು ಬಳಸ್ಕೊಳ್ಳೋದಿಲ್ಲ, ಬಯಲು ಶೌಚಾಲಯಕ್ಕೆ ಹೋಗಬೇಕಾಗ್ತದೆ. ಬಯಲು ಶೌಚಾಲಯ ಸರ್ಕಾರದ ನಿಯಮದ ಪ್ರಕಾರ ನಿಷೇಧ, ಬಯಲು ಶೌಚಾಲಯಕ್ಕೆ ಹೋಗುವಾಗಿಲ್ಲ. ಹಾಗಾಗಿ ಒಂದು ಶಾಲೆ ಒಂದು ಉತ್ತಮವಾಗಿರ್ತಕ್ಕಂಥ ಶೌಚಾಲಯವನ್ನು ಹೊಂದಿರಬೇಕು. ಅಲ್ಲಿ ಯಾವಾಗಲೂ ನೀರಿರಬೇಕು, ಬಳಕೆಗೆ ಯೋಗ್ಯವಾಗಿರಬೇಕು ಅಂತಕ್ಕಂಥದ್ದು. ಅಕಸ್ಮಾತ್ ಏನಾದರೂ ಬಳಕೆಗೆ ಯೋಗ್ಯವಾಗಿಲ್ಲ, ನೀರಿಲ್ಲ ಅಂತಂದರೆ ಮಕ್ಕಳು ಶೌಚಾಲಯವನ್ನು ಬಳಸೋದಿಲ್ಲ, ಶೌಚವನ್ನು ಕಟ್ಕೊಳ್ತಾರೆ. ಶೌಚವನ್ನು ಕಟ್ಕೊಳ್ಳೋದ್ರಿಂದ ಏನಾಗುತ್ತೆ, ತರಗತಿ ಕೊಠಡಿಯಲ್ಲಿ ಶಿಕ್ಷಕರ ಪಾಠ ಪ್ರವಚನದಲ್ಲಿ ಪಾಲ್ಗೊಳ್ಳೋದಿಲ್ಲ. ಆಗ ಏನಾಗ್ತದೆ, ಕಲಿಕೆಯಲ್ಲಿ ಹಿಂದೆ ಬೀಳ್ತಾರೆ ಅಂತಕ್ಕಂಥದ್ದು. ಅದಲ್ಲದೆ ಮಕ್ಕಳು ಏನಾದರೂ ಶೌಚವನ್ನು ಕಟ್ಕೊಂಡ್ರೆ ಆರೋಗ್ಯದ ಮೇಲೆ ಪರಿಣಾಮವನ್ನು ಬೀರ್ತದೆ.
ಹಾಗಾಗಿ ಒಂದು ಶಾಲೆ ಅಂತ ಹೇಳಿದ್ರೆ ಉತ್ತಮವಾಗಿರ್ತಕ್ಕಂಥ ಶೌಚಾಲಯವನ್ನು ಹೊಂದಿರಬೇಕು ಅಂತಕ್ಕಂಥದ್ದು ಯೋಜನೆಯನ್ನು ಪ್ರಮುಖವಾಗಿರ್ತಕ್ಕಂಥ ನಿಯಮ. ಅದರ ಪ್ರಕಾರ ಇಲ್ಲಿ ನಾವು ಶೌಚಾಲಯವನ್ನು ನೋಡಿದ್ವಿ. ಶೌಚಾಲಯ ಇದೆ, ನೀರಿನ ವ್ಯವಸ್ಥೆ ಇದೆ, ಬಳಕೆ ಯೋಗ್ಯವಾಗಿದೆ ಅಂತಕ್ಕಂಥದ್ದು ನಾವು ನೋಡಿದಾಗ ಅಲ್ಲಿ ಉತ್ತಮವಾಗಿ ಸ್ವಚ್ಛವಾಗಿದ್ದಂತೆ ಕಂಡುಬಂತು ಮೇಲ್ನೋಟಕ್ಕೆ. ಇನ್ನು ಉಳಿದ ದಿನಗಳಲ್ಲಿ ಹೇಗಿದೆ ಅಂತಕ್ಕಂಥದ್ದನ್ನು ನಾವು ಮಕ್ಕಳನ್ನ ಕೇಳಿದ್ವಿ, ಇರುತ್ತೆ ಅಂತಕ್ಕಂಥದ್ದು ಅಭಿಪ್ರಾಯವನ್ನು ಹೇಳಿದ್ವಿ. ಆಮೇಲೆ ವಿಶೇಷ ಅಗತ್ಯಗಳ ಮಕ್ಕಳು ಬಳಸುವಂಥ ಶೌಚಾಲಯ ಏನಾದರೂ ಇದೆಯೇ, ಅದನ್ನು ವಿಶೇಷ ಅಗತ್ಯಗಳ ಮಕ್ಕಳು ದಾಖಲಾದರೆ ಅದಕ್ಕೆ ತಕ್ಕಂಥ ಒಂದು ಶೌಚಾಲಯ ಇರಬೇಕು ಅಂತಕ್ಕಂಥ ನಿಯಮ ಇದೆ. ಆ ರೀತಿಯಾಗಿರ್ತಕ್ಕಂಥ ಶೌಚಾಲಯ ಇಲ್ಲ. ಶಾಲೆಯಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ನೀರಿನ ಸೌಲಭ್ಯ ಇದೆಯೇ, ಏಕೆ ಅಂತಂದರೆ ಇದು ಪ್ರಮುಖವಾಗಿರ್ತಕ್ಕಂಥ ಅಂಶ. ಏಕೆಂದರೆ ಮಕ್ಕಳ ಆರೋಗ್ಯವನ್ನು ಕಾಪಾಡಬೇಕಾದ್ರೆ ಆ ಶಾಲೆ ಮಕ್ಕಳಿಗೆ ಒಂದು ಶುದ್ಧ ಕುಡಿಯುವ ನೀರಿನ ವ್ಯವಸ್ಥೆಯನ್ನು ನೀಡಬೇಕಾಗುತ್ತೆ. ಅದಲ್ಲದೆ ಮಧ್ಯಾಹ್ನದ ಬಿಸಿ ಊಟ ಇದೆ, ಆಮೇಲೆ ಬೆಳಿಗ್ಗೆ ಹಾಲು ಕೊಡ್ತಕ್ಕಂಥ ವ್ಯವಸ್ಥೆ ಇದೆ. ಅದೆಲ್ಲಕ್ಕೂ ಶುದ್ಧವಾದ ನೀರನ್ನು ಉಪಯೋಗಿಸಿಕೊಂಡು ತಯಾರು ಮಾಡಬೇಕಾಗ್ತದೆ. ಮಕ್ಕಳ ಆರೋಗ್ಯದ ಮೇಲೆ ಪರಿಣಾಮವನ್ನು ಬೀರಬಾರ್ದು ಅಂತ ಉದ್ದೇಶವನ್ನು ಇಟ್ಕೊಂಡು ಒಂದು ಉತ್ತಮವಾಗಿರ್ತಕ್ಕಂಥ ಕುಡಿಯುವ ನೀರಿನ ವ್ಯವಸ್ಥೆಯನ್ನು ಶಾಲೆ ಹೊಂದಿರಬೇಕು ಅಂತಕ್ಕಂಥದ್ದು ಯೋಜನೆಯ ಪ್ರಮುಖ ಅಂಶ. ಅದರ ಪ್ರಕಾರ ನಾವು ಇಲ್ಲಿ ನೋಡಿದಾಗ ಇಲ್ಲ ನೀರು ಉತ್ತಮವಾಗಿರ್ತಕ್ಕಂಥ ವ್ಯವಸ್ಥೆ ಇದೆ, ಬಾವಿ ನೀರಿನ ವ್ಯವಸ್ಥೆ ಇದೆ ಅಂತಕ್ಕಂಥ ಅಭಿಪ್ರಾಯವನ್ನು ಹೇಳಿದರು. ಆಮೇಲೆ ಕುಡಿಯುವ ನೀರಿನ ಗುಣಮಟ್ಟ ಉತ್ತಮವಾಗಿದೆ ಅಂತಕ್ಕಂಥದ್ದನ್ನು ಶಾಲೆ ಪ್ರತಿ 6 ತಿಂಗಳಿಗೊಮ್ಮೆ ಸಂಬಂಧಪಟ್ಟಿರ್ತಕ್ಕಂಥ ಇಲಾಖೆ ಇದೆ, ಅದರಲ್ಲಿ ಅದನ್ನು ನೀರಿನ ಗುಣಮಟ್ಟವನ್ನು ಪರೀಕ್ಷೆ ಮಾಡಿ ಅದರ ದೃಢೀಕರಣವನ್ನು ಶಾಲೆಯಲ್ಲಿ ನಿರ್ವಹಣೆ ಮಾಡಬೇಕಾಗ್ತದೆ. ಅದನ್ನು ನಾವು ಮಾಡ್ತೀವಿ ಅಂತಕ್ಕಂಥ ಅಭಿಪ್ರಾಯವನ್ನು ಹೇಳಿದರು. ಆಮೇಲೆ ಶಾಲೆ ವಿದ್ಯುತ್ ಸಂಪರ್ಕವನ್ನು ಹೊಂದಿದೆಯೇ, ಒಂದು ಉತ್ತಮವಾಗಿರ್ತಕ್ಕಂಥ ಮಕ್ಕಳಿಗೆ ಕಲಿಕಾ ವಾತಾವರಣ ನಿರ್ಮಾಣ ಆಗಬೇಕಾದ್ರೆ ತರಗತಿ ಪಠ್ಯಗಳಲ್ಲಿ ಸ್ವಾಭಾವಿಕ ಬೆಳಕಿನ ಜೊತೆಗೆ ಕೃತಕವಾಗಿರ್ತಕ್ಕಂಥ ಬೆಳಕು ಅತ್ಯಂತ ಅವಶ್ಯಕವಾಗಿರ್ತಕ್ಕಂಥದ್ದು. ಆಗ ಮಾತ್ರ ಮಕ್ಕಳಿಗೆ ಗುಣಮಟ್ಟದ ಕಲಿಕೆ ಆಗ್ತದೆ. ಅದಲ್ಲದೆ 6ನೇ 7ನೇ ತರಗತಿಯ ವಿಜ್ಞಾನ ಪಾಠ ಪ್ರವಚನದಲ್ಲಿ ಪ್ರಯೋಗಗಳನ್ನು ಮಾಡಿ ತೋರಿಸಬೇಕಾಗ್ತದೆ, ಅದಕ್ಕೂ ಸಹ ವಿದ್ಯುತ್ತಿನ ಅವಶ್ಯಕತೆ ಇದೆ. ಹಾಗಾಗಿ ನಮ್ಮ ಶಾಲೆ ಎಲ್ಲ ತರಗತಿ ಪಠ್ಯಗಳಲ್ಲಿ ವಿದ್ಯುತ್ತಿನ ಸಂಪರ್ಕ ಇರಬೇಕು ಅಂತಕ್ಕಂಥದ್ದು ಈ ಒಂದು ಶಾಲೆಯಲ್ಲಿ ಎಲ್ಲ ತರಗತಿಗಳಿಗೂ ವಿದ್ಯುತ್ ಸಂಪರ್ಕ ಕಾರ್ಯನಿರ್ವಹಿಸ್ತಾ ಇದೆ. ಶಾಲಾ ಆವರಣದಲ್ಲಿ ಆಟದ ಮೈದಾನ ಇದೆಯೇ, ಪಠ್ಯೇತರವಾಗಿರ್ತಕ್ಕಂಥ ಚಟುವಟಿಕೆಗಳನ್ನು ಮಕ್ಕಳಿಗೆ ಕಲಿಸಬೇಕು ಅಂತಕ್ಕಂಥದ್ದು, ಪಾಠ ಪ್ರವಚನಗಳ ಜೊತೆಗೆ ಪಠ್ಯೇತರ ಚಟುವಟಿಕೆ. ಹಾಗಾಗಿ ಒಂದು ಶಾಲೆ ಅಂತ ಸುಸಜ್ಜಿತವಾಗಿರ್ತಕ್ಕಂಥ ಎಲ್ಲ ಕ್ರೀಡೆಗಳಿಗೆ ಅನುಕೂಲಕರವಾಗಿರ್ತಕ್ಕಂಥ ಎಲ್ಲ ಅಂಕಣಗಳನ್ನು ಹೊಂದಿರತಕ್ಕಂಥ ಒಂದು ಆಟದ ಮೈದಾನವನ್ನು ಹೊಂದಿರಬೇಕು ಅಂತಕ್ಕಂಥ ನಿಯಮ. ಇಲ್ಲಿ ನಾವು ನೋಡಿದಾಗ ಇಲ್ಲೇ ಪಕ್ಕದಲ್ಲಿರ್ತಕ್ಕಂಥ ಒಂದು ಆಟದ ಮೈದಾನ ಇದೆ, ಅಷ್ಟೇ ಸುಸಜ್ಜಿತವಾಗಿರ್ತಕ್ಕಂಥ ಎಲ್ಲ ಕ್ರೀಡಾ ಸ್ಪರ್ಧೆಗಳಿಗೆ ಅನುಕೂಲವಾಗಿರ್ತಕ್ಕಂಥ ಅಂಕಣಗಳನ್ನು ಹೊಂದಿರತಕ್ಕಂಥ ಆಟದ ಮೈದಾನ ಇಲ್ಲ. ಶಾಲಾ ಆವರಣದ ಸುತ್ತಲೂ ಕಾಂಪೌಂಡ್ ಗೋಡೆ ಇದೆಯೇ, ಇದು ಒಂದು ಪ್ರಮುಖವಾಗಿರ್ತಕ್ಕಂಥ ಅಂಶ. ಶಾಲಾ ಆವರಣದ ಸುತ್ತ ಒಂದು ಕಾಂಪೌಂಡ್ ಗೋಡೆ ಇರಬೇಕು. ಮಕ್ಕಳ ರಕ್ಷಣಾ ದೃಷ್ಟಿಯಿಂದ ಇದು ಅತ್ಯಂತ ಪ್ರಮುಖವಾಗಿರ್ತದೆ. ಏಕೆಂದರೆ ಶಿಕ್ಷಕರ ಕಣ್ತಪ್ಪಿ ಮಕ್ಕಳು ಏನಾದರೂ ಶಾಲಾ ಪರಿಸರದಿಂದ ಹೊರಗಡೆ ಹೋದರೆ ಅನೇಕ ಅನಾಹುತಗಳಿಗೆ ಕಾರಣ ಆಗ್ತದೆ. ಇದೇನು ಅತ್ಯಂತ ನಗರ ಪ್ರದೇಶ ಅಲ್ಲ, ಬೇರೆ ಬೇರೆ ಪಟ್ಟಣ ಪ್ರದೇಶಗಳಲ್ಲಿ ರಸ್ತೆಗಳು, ವಾಹನಗಳು ಅನೇಕ ಇದಿರ್ತದೆ. ಹಾಗಾಗಿ ಮಕ್ಕಳು ಶಿಕ್ಷಕ ಕಣ್ತಪ್ಪಿ ಹೊರಗಡೆ ಹೋದಾಗ ಅನಾಹುತಕ್ಕೆ ಈಡಾಗ್ತದೆ ಅಂತಕ್ಕಂಥದ್ದು. ಅದಲ್ಲದೆ ಶಾಲಾ ಸುತ್ತ ಏನಾದರೂ ಗಿಡ ಮರಗಳು ಅನೇಕ ರೀತಿಯಾಗಿರ್ತಕ್ಕಂಥದ್ದು ಏನಾದರೂ ಬೆಳೆದಿದ್ರೆ ಅದರಲ್ಲಿ ಅನೇಕ ವಿಷ ಜಂತುಗಳು ಸೇರಿಕೊಂಡು ಅದರ ಮೂಲಕ ಶಾಲೆಯ ಪ್ರವೇಶಿಸಿ ತರಗತಿ ಕೊಠಡಿಯಲ್ಲಿ ಏನಾದರೂ ಒಂದು ಸೇರಿಕೊಂಡ್ರೆ ಮಕ್ಕಳಿಗೆ ತೊಂದರೆ ಆಗ್ತದೆ ಅಂತಕ್ಕಂಥ ಉದ್ದೇಶ. ಹಾಗಾಗಿ ಮಕ್ಕಳ ರಕ್ಷಣಾ ದೃಷ್ಟಿಯಿಂದ ಶಾಲಾ ಸುತ್ತ ಕಾಂಪೌಂಡ್ ಅನ್ನು ಹೊಂದಬೇಕು ಅಂತಕ್ಕಂಥ ನಿಯಮ ಇದೆ. ಇಲ್ಲಿ ಶಾಲಾ ಎದುರುಗಡೆ ಕಾಂಪೌಂಡ್ ಇದೆ, ಇನ್ನು 30% ಭಾಗದಷ್ಟು ಕಾಂಪೌಂಡ್ ಇಲ್ಲ, 70% ಭಾಗದಷ್ಟು ಕಾಂಪೌಂಡ್ ಇದೆ, 30% ಭಾಗದಷ್ಟು ಇಲ್ಲ. ಶಾಲೆ ಗ್ರಂಥಾಲಯವನ್ನು ಹೊಂದಿದೆಯೇ, ಇದು ಅತ್ಯಂತ ಪ್ರಮುಖವಾಗಿರ್ತಕ್ಕಂಥ ವಿಷಯ. ಒಂದು ಶಾಲೆ ಅಂತಕ್ಕಂಥದ್ದು ಗ್ರಂಥಾಲಯವನ್ನು ಹೊಂದಿರಬೇಕು, ಅಲ್ಲಿ ಎಲ್ಲ ವಿಷಯದ ಪುಸ್ತಕಗಳನ್ನು ಒಳಗೊಂಡಿರಬೇಕು ಅಂತಕ್ಕಂಥದ್ದು. ಯಾಕೆ ಅಂತಂದರೆ ಮಕ್ಕಳಿಗೆ ಪಠ್ಯದಲ್ಲಿ ಬರ್ತಕ್ಕಂಥ ವಿಷಯ ಕೇವಲ 20ರಿಂದ 25 ಭಾಗದಷ್ಟು ವಿಷಯ ಮಾತ್ರ ಕಲಿಕೆಗೆ ಸಿಗ್ತದೆ. ಉಳಿದಿರ್ತಕ್ಕಂಥ ಎಲ್ಲ ಕಲಿಕೆಯನ್ನು ಮಗು ಏನು ಮಾಡಬೇಕು ಅಂತ ಹೇಳಿದ್ರೆ ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥ ಗ್ರಂಥಾಲಯದಲ್ಲಿರ್ತಕ್ಕಂಥ ಪುಸ್ತಕಗಳು ಇತರೆ ರೀತಿಯಾಗಿರ್ತಕ್ಕಂಥ ಅನೇಕ ಮಾಧ್ಯಮಗಳ ಮೂಲಕ ಕಲಿಕೆಯನ್ನು ಮಾಡಿ ಜ್ಞಾನವನ್ನು ಸಂಪಾದನೆ ಮಾಡಬೇಕಾಗ್ತದೆ. ಹಾಗಾಗಿ ಒಂದು ಉತ್ತಮವಾಗಿರ್ತಕ್ಕಂಥ ಗ್ರಂಥಾಲಯವನ್ನು ಹೊಂದಿರಬೇಕು ಅಂತಕ್ಕಂಥದ್ದು ಯೋಜನೆ ನಿಯಮ. 1766 ಪುಸ್ತಕಗಳು ಇದೆ ಗ್ರಂಥಾಲಯದಲ್ಲಿ. ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಗ್ರಂಥಾಲಯದ ಬಗೆಯನ್ನು ನಿರ್ವಹಣೆ ಮಾಡಿದ್ದಾರೆ, ನಾವು ಪರಿಶೀಲನೆ ಮಾಡಿದ್ದೀವಿ. ಮಕ್ಕಳು ಅದನ್ನು ತೆಗೆದುಕೊಂಡು ನಾವು ಓದ್ತೀವಿ ಅಂತಕ್ಕಂಥ ಅಭಿಪ್ರಾಯವನ್ನು ಹೇಳಿದರು. ಆಮೇಲೆ ಗ್ರಂಥಾಲಯದಲ್ಲಿ ಎಲ್ಲ ವಿಷಯದ ಪುಸ್ತಕಗಳು, ಆಮೇಲೆ ಗ್ರಂಥಾಲಯದ ಅವಧಿ, ಗ್ರಂಥಾಲಯದ ಮಕ್ಕಳಿಗೆ ಹಂಚಿಕೆ ರಿಜಿಸ್ಟರ್ನ ಮೇಂಟೈನ್ ಮಾಡಬೇಕು, ಅದನ್ನು ಮಾಡಿದ್ದಾರೆ. ಆಮೇಲೆ ಕ್ರೀಡಾ ಸಾಮಗ್ರಿಗಳು ಶಾಲೆಯಲ್ಲಿ ಇದೆ ಅಂತಕ್ಕಂಥದ್ದು, ಕ್ರೀಡಾ ಸ್ಪರ್ಧೆಗಳಿಗೆ ಅನುಗುಣವಾಗಿರ್ತಕ್ಕಂಥ ಕ್ರೀಡಾ
ಸಾಮಗ್ರಿಗಳನ್ನು ಶಾಲೆಗೆ ಬಂದಿರಬೇಕು ಅಂತಕ್ಕಂಥದ್ದು. ಅದರಲ್ಲಿ ಜಾವಲಿನ್ ಮತ್ತು ಡಿಸ್ಕ್ ಇಲ್ಲ ಅಂತಕ್ಕಂಥ ಅಭಿಪ್ರಾಯವನ್ನು ಹೇಳಿದ್ದಾರೆ. ಆಮೇಲೆ ಎಲ್ಲ ತರಗತಿಗಳಲ್ಲಿ ಬೋಧನಾ ಕಲಿಕಾ ಸಾಮಗ್ರಿಗಳು ಲಭ್ಯವಿದೆ. ಶಿಕ್ಷಕರು ಮಕ್ಕಳಿಗೆ ಪರಿಣಾಮಕಾರಿಯಾಗಿರ್ತಕ್ಕಂಥ ಕಲಿಕೆ ಆಗಬೇಕಾದ್ರೆ ಬೋಧನಾ ಕಲಿಕಾ ಸಾಮಗ್ರಿಗಳನ್ನು ಟೀಚಿಂಗ್ ಏಡ್ಸ್ ಅಂತ ಕರಿತೀವಿ, ಅವುಗಳನ್ನು ಬಳಸಿಕೊಂಡು ಮಕ್ಕಳಿಗೆ ಪಾಠ ಪ್ರವಚನಗಳನ್ನು ಮಾಡಬೇಕಾಗ್ತದೆ. ಅದನ್ನು ಮಾಡ್ತೀವಿ ಅಂತಕ್ಕಂಥ ಅಭಿಪ್ರಾಯವನ್ನು ಹೇಳಿದರು. ಡಿಜಿಟಲ್ ಮೂಲಸೌಕರ್ಯಗಳು ಲಭ್ಯವಿದೆಯೇ? ಇದು ಅತ್ಯಂತ ಪ್ರಮುಖವಾಗಿರ್ತಕ್ಕಂಥ ವಿಷಯ. ಏಕೆಂದರೆ ಇವತ್ತಿನ ವಿಜ್ಞಾನ ಮತ್ತು ತಂತ್ರಜ್ಞಾನ ಒಳಗೊಂಡಿರ್ತಕ್ಕಂಥ, ಅದರಲ್ಲೂ ತಂತ್ರಾಂಶಗಳನ್ನು ಒಳಗೊಂಡಿರ್ತಕ್ಕಂಥ ಒಂದು ಯುಗ ಇದೆ. ಹಾಗಾಗಿ ಮಕ್ಕಳಿಗೆ ಉತ್ತಮವಾಗಿರ್ತಕ್ಕಂಥ ಗುಣಮಟ್ಟದ ಶಿಕ್ಷಣ ಲಭ್ಯ ಆಗಬೇಕಾದ್ರೆ ಶಾಲೆ ಡಿಜಿಟಲ್ ಮೂಲಸೌಕರ್ಯಗಳನ್ನು ಹೊಂದಿರಬೇಕು ಅಂತಕ್ಕಂಥದ್ದು. ಡಿಜಿಟಲ್ ಮೂಲಸೌಕರ್ಯಗಳು ಅಂತ ಹೇಳಿದ್ರೆ ಕಂಪ್ಯೂಟರ್ ಇರ್ಬೋದು, ಲ್ಯಾಪ್ಟಾಪ್ ಇರ್ಬೋದು, ಪ್ರೊಜೆಕ್ಟರ್ ಇರ್ಬೋದು, ಸ್ಮಾರ್ಟ್ ಬೋರ್ಡ್ಗಳಿರ್ಬೋದು, ಸ್ಮಾರ್ಟ್ ಟಿವಿಗಳಿರ್ಬೋದು. ಇವುಗಳನ್ನು ಉಪಯೋಗ ಮಾಡಿಕೊಂಡು ಅವುಗಳ ಮೂಲಕ ಮಕ್ಕಳಿಗೆ ಗುಣಾತ್ಮಕವಾಗಿರ್ತಕ್ಕಂಥ ಪಠ್ಯದಲ್ಲಿ ಬರದೇ ಇರತಕ್ಕಂಥ ಅನೇಕ ಪಾಠ ಪ್ರವಚನಗಳನ್ನು ಬೋಧನೆ ಮಾಡ್ತಕ್ಕಂಥ ಅವಕಾಶಗಳಿರ್ತದೆ. ಮಕ್ಕಳಿಗೆ ಉತ್ತಮವಾಗಿರ್ತಕ್ಕಂಥ ಗುಣಮಟ್ಟದ ಕಲಿಕೆ ಆಗ್ತಕ್ಕಂಥ ಅವಕಾಶಗಳಿರ್ತದೆ. ಇಲ್ಲಿ ಒಂದು ಕಂಪ್ಯೂಟರ್ ಇದೆ, ಅದು ಮಕ್ಕಳಿಗೆ ಕಲಿಕೆ ಇಲ್ಲ ಅದು. ಆಮೇಲೆ ಲ್ಯಾಪ್ಟಾಪ್ ಇಲ್ಲ, ಪ್ರೊಜೆಕ್ಟರ್ ಇಲ್ಲ, ಸ್ಮಾರ್ಟ್ ಬೋರ್ಡ್ ಇಲ್ಲ, ಸ್ಮಾರ್ಟ್ ಟಿವಿ ಒಂದಿದೆ, ಇಲ್ಲೇ ಇದೆ ಎದುರುಗಡೆ ಇದೆ. ಅದು ಮಕ್ಕಳಿಗೆ ಕೆಲವು ಪಾಠ ಪುಸ್ತಕಗಳನ್ನು ನಿರ್ವಹಣೆ ಮಾಡ್ತೀವಿ ಅಂತ ಹೇಳಿದ್ರು. ಆಮೇಲೆ ಬ್ಯಾಗ್ ರಹಿತ ದಿನವನ್ನು ಜಾರಿ ಮಾಡಲಾಗ್ತದೆ. ಎಲ್ಲ ದಿನಗಳಲ್ಲೂ ಮಗು ಬ್ಯಾಗ್ ತೆಗೆದುಕೊಂಡು ಬರಬಾರ್ದು. ಬ್ಯಾಗಿನ ಹೊರೆ ಅಂತಕ್ಕಂಥದ್ದು ತಿಂಗಳ ಒಂದೆರಡು ದಿನಗಳಾದರೂ ಬ್ಯಾಗಿಂದ ಬರಬೇಕು ಅಂತಕ್ಕಂಥದ್ದು ನಿಯಮ ಇದ್ದು, ಪ್ರತಿ ತಿಂಗಳ 3ನೇ ಶನಿವಾರ ಎತ್ತು ಮಾಡ್ತೀವಿ ಅಂತಕ್ಕಂಥ ಹೇಳಿದರು. ಯುವ ಮತ್ತು ಪರಿಸರದ ಕ್ಲಬ್ಗಳು ಇದೆಯೇ ಅಂತಕ್ಕಂಥದ್ದು. ಮಕ್ಕಳಿಗೆ ಪರಿಸರದ ಜ್ಞಾನವನ್ನು ಮೂಡಿಸ್ತಕ್ಕಂಥದ್ದು. ಇಲ್ಲೇ ಹತ್ತಿರದಲ್ಲಿ ಶಾಲೆ ಸುತ್ತಮುತ್ತ ಇರ್ತಕ್ಕಂಥ ಕೆರೆಕಟ್ಟೆಗಳಿರ್ಬೋದು, ಅಥವಾ ಆಮೇಲೆ ನಮ್ಮ ಕೃಷಿ ಜಮೀನುಗಳಿರ್ಬೋದು, ಅನೇಕ ಇತಿಹಾಸಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಅನೇಕ ಸ್ಥಳಗಳಿರ್ಬೋದು, ಅವುಗಳ ಪರಿಚಯವನ್ನು ಮಾಡತಕ್ಕಂಥದ್ದು. ಶಾಲೆ ಆಗಾಗ್ಗೆ ಮಕ್ಕಳನ್ನ ಕರ್ಕೊಂಡು ಹೋಗಿ ಅವರ ನೈಜವಾಗಿರ್ತಕ್ಕಂಥ ವಾಸ್ತವಾಂಶ ಪರಿಚಯವನ್ನು ಮಾಡ್ತಕ್ಕಂಥದ್ದು ಮಾಡ್ತಾ ಇದೆ ಅಂತಕ್ಕಂಥದ್ದು, ಅದನ್ನು ಮಾಡ್ತೀವಿ ಅಂತಕ್ಕಂಥ ಅಭಿಪ್ರಾಯವನ್ನು ಹೇಳಿದರು. ಆಮೇಲೆ ಸಾಮಗ್ರಿಗಳಿರುವ ಪ್ರಯೋಗಾಲಯಗಳು ಲಭ್ಯವಿದೆ ಮತ್ತು ಬಳಸಲಾಗುತ್ತದೆ. 6ನೇ ತರಗತಿ ವಿಜ್ಞಾನ ಪಾಠ ಪ್ರವಚನದಲ್ಲಿ ಪ್ರಯೋಗಗಳನ್ನು ಮಾಡಿಯೇ ಮಕ್ಕಳಿಗೆ ಪಾಠ ಪ್ರವಚನವನ್ನು ಮಾಡಬೇಕು ಅಂತಕ್ಕಂಥದ್ದು ನಿಯಮ. ಇಲ್ಲದೇ ಇದ್ದರೆ ವಿಜ್ಞಾನದ ಪಾಠ ಪ್ರವಚನ ಮಕ್ಕಳಿಗೆ ಕಲಿಕೆ ಆಗೋದಿಲ್ಲ, ಗುಣಮಟ್ಟದ ಕಲಿಕೆ ಆಗೋದಿಲ್ಲ ಅಂತಕ್ಕಂಥದ್ದು. ಅದರ ಪ್ರಕಾರ ಏನೇನು ಪ್ರಯೋಗದ ವಸ್ತುಗಳಿರಬೇಕು, ಪರಿಕರಗಳಿರಬೇಕು ಅಂತಕ್ಕಂಥದ್ದು. ಸೂಕ್ಷ್ಮದರ್ಶಕ ಅದು ಅಗತ್ಯ ಇದೆ, ಅದೇ ಇಲ್ಲ. ರಾಸಾಯನಿಕ ವಸ್ತುಗಳು, ಕೆಲವೊಂದು ರಾಸಾಯನಿಕ ವಸ್ತುಗಳನ್ನು ಪ್ರಯೋಗಗಳ ಮೂಲಕ ಮಾಡಿ ಕಲಿಕೆಯನ್ನು ಮಾಡಬೇಕಾಗ್ತದೆ. ರಾಸಾಯನಿಕ ವಸ್ತುಗಳು ಇಲ್ಲ. ಮಾದರಿಗಳನ್ನು ತೋರಿಸಿ ಪಾಠ ಪ್ರವಚನ ನಿರ್ವಹಣೆ ಮಾಡಬೇಕಾಗ್ತದೆ ಶಿಕ್ಷಕರು. ಅದರಲ್ಲಿ 8 ಮಾದರಿಗಳು ಇರ್ತಕ್ಕಂಥದ್ದು ಕಂಡುಬಂತು. ನಕ್ಷೆಗಳು, ಇತಿಹಾಸಕ್ಕೆ, ಚರಿತ್ರೆಗೆ ಸಂಬಂಧಪಟ್ಟಿರ್ತಕ್ಕಂಥ, ಭೂಗೋಳಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಪಾಠ ಪ್ರವಚನವನ್ನು ಮಾಡಬೇಕಾದ್ರೆ ನಕ್ಷೆಗಳನ್ನು ತೋರಿಸಿ ಪಾಠ ಪ್ರವಚನ ಮಾಡಬೇಕಾಗ್ತದೆ. ಆಗ ಗುಣಮಟ್ಟದ ಕಲಿಕೆ ಮಕ್ಕಳಿಗೆ ಆಗ್ತದೆ. ಅದಕ್ಕೆ ಸಂಬಂಧಪಟ್ಟಂತೆ 5 ನಕ್ಷೆ ಇದೆ. ಗ್ಲೋಬ್ ಒಂದಿದೆ. ಆಮೇಲೆ ವಿಜ್ಞಾನ ಮತ್ತು ಗಣಿತ ಕಿಟ್ಗಳು ಲಭ್ಯವಿದೆ. ಕಿಟ್ಗಳನ್ನು ಬಳಸಿಕೊಂಡು ಶಿಕ್ಷಕರು ಪಾಠ ಪ್ರವಚನ ಮಾಡ್ತಕ್ಕಂಥದ್ದು. ಇಲ್ಲಿ ಗಣಿತ ಕಿಟ್ ಇದೆ, ವಿಜ್ಞಾನ ಕಿಟ್ ಇಲ್ಲ. ಆಮೇಲೆ ಸ್ವಯಂ ರಕ್ಷಣಾ ತರಬೇತಿಯನ್ನು ಹೆಣ್ಣು ಮಕ್ಕಳಿಗೆ ನೀಡಲಾಗ್ತಿದೆ. ಕರಾಟೆ ಇದಕ್ಕೆ ಸಂಬಂಧಪಟ್ಟಂತೆ ಈ ಶಾಲೆಯಲ್ಲಿ ಇಲ್ಲ ಇದು. ಮತ್ತೆ ಶಾಲೆಯಲ್ಲಿರುವ ಘನ ಮತ್ತು ದ್ರವತ್ಯಾಜ್ಯದ ವಿಲೇವಾರಿ ಹೇಗಿದೆ ಅಂತಕ್ಕಂಥದ್ದು, ಗ್ರಾಮ ಪಂಚಾಯತಿ ವಿಲೇವಾರಿ ಮಾಡ್ತದೆ ಅಂತಕ್ಕಂಥದ್ದು ಹೇಳಿದರು. ಕೆಲವು ಮೂಲಸೌಕರ್ಯಗಳು ಇತರ ಇಲಾಖೆಗಳಿಂದ ಯೋಜನೆಯಿಂದ ಮಂಜೂರಾಗಿದೆ ಮತ್ತು ನಿರ್ವಹಿಸಲಾಗಿದೆ. ಶಾಲೆಯ ಭೌತಿಕವಾಗಿರ್ತಕ್ಕಂಥ ಮತ್ತು ಶೈಕ್ಷಣಿಕವಾಗಿರ್ತಕ್ಕಂಥ ಅಭಿವೃದ್ಧಿಗೆ ಶಿಕ್ಷಣ ಇಲಾಖೆಯಲ್ಲಿ ಬರ್ತಕ್ಕಂಥ ಅನುದಾನ ಸಾಕಾಗೋದಿಲ್ಲ. ಹಾಗಾಗಿ ಸರ್ಕಾರ ಏನು ಅವಕಾಶ ಮಾಡಿಕೊಟ್ಟಿದೆ ಅಂತಂದ್ರೆ, ಬೇರೆ ಇಲಾಖೆಗಳಿಂದ ಅನುದಾನಗಳನ್ನು ಪಡ್ಕೊಂಡು ಶಾಲೆಯ ಎಲ್ಲ ಅಭಿವೃದ್ಧಿಯನ್ನು ಮಾಡಿಕೊಳ್ಳಲಿಕ್ಕೆ ಅವಕಾಶ ಮಾಡಿಕೊಟ್ಟಿದೆ. ಅಂದರೆ ಗ್ರಾಮ ಪಂಚಾಯತಿಯಿಂದ ಅನುದಾನ ಇರ್ಬೋದು, ತಾಲೂಕು ಪಂಚಾಯತಿ, ಜಿಲ್ಲಾ ಪಂಚಾಯತಿ, ಶಾಸಕರ ಅನುದಾನ, ಸಂಸದರ ಅನುದಾನ, ವಿಧಾನ ಪರಿಷತ್ ಸದಸ್ಯರ ಅನುದಾನ, ಶಿಕ್ಷಕ ಪ್ರತಿನಿಧಿಗಳ ಅನುದಾನ, ಹೀಗೆ ಅನೇಕ. ಅದಲ್ಲದೆ ಊರಿನಲ್ಲಿರ್ತಕ್ಕಂಥ ಅನೇಕ ದಾನಿಗಳ ಅನುದಾನಗಳನ್ನು ಪಡ್ಕೊಂಡು ಶಾಲೆಯ ಭೌತಿಕವಾಗಿರ್ತಕ್ಕಂಥ, ಶೈಕ್ಷಣಿಕವಾಗಿರ್ತಕ್ಕಂಥ ಅಭಿವೃದ್ಧಿ ಮಾಡಲಿಕ್ಕೆ ಸರ್ಕಾರ ಅವಕಾಶ ಮಾಡಿಕೊಟ್ಟಿದೆ. ಆ ಪ್ರಕಾರ ನಿಮ್ಮ ಶಾಲೆಯಲ್ಲಿ ಯಾವ್ಯಾವ ಮೂಲಸೌಕರ್ಯಗಳು ಇತ್ತೀಚೆಗೆ ಬಂದಿದೆ ಅಂತಕ್ಕಂಥದ್ದು. ಶಾಸಕರ ಅನುದಾನದಿಂದ ಮಕ್ಕಳ ಮಧ್ಯಾಹ್ನದ ಬಿಸಿಯೂಟದ ಮನೆ ಈಗಾಗಲೇ ಅಲ್ಲಿರ್ತಕ್ಕಂಥದ್ದು. ಅದಕ್ಕೆ 2 ಲಕ್ಷದ ಅಂದಾಜು ಇಟ್ಟುಕೊಂಡು 23-24ರಲ್ಲಿ ಕಾಮಗಾರಿ ಬಂದಿದೆ. ಅದಕ್ಕೆ ತಕ್ಕಂತೆ ಕಾಮಗಾರಿ ನಿರ್ವಹಣೆ ಆಗಿದೆ. ಅದಲ್ಲದೆ ಈ 2 ಪಟ್ಟಣಕ್ಕೆ ಸಂಬಂಧಪಟ್ಟಂತೆ ಮೇಲ್ಚಾವಣಿ 2022-23 ಸಾಲಿನಲ್ಲಿ ಏನೋ ದುರಸ್ತಿ ಆಗಿದೆ ಅಂತಕ್ಕಂಥ ಅಭಿಪ್ರಾಯವನ್ನು ಹೇಳಿದ್ರು. ಅದಕ್ಕೆ ತುಂಬ ಡೀಟೇಲ್ ಆಗಿರ್ತಕ್ಕಂಥ ಯಾವುದೇ ಮಾಹಿತಿ ನಮಗೆ ಲಭ್ಯ ಆಗಿಲ್ಲ. ಶಿಕ್ಷಕರು ನಿಯಮಿತವಾಗಿ ಶಾಲೆಗೆ ಹಾಜರಾಗ್ತಾರೆ, ನಾವು ಪರಿಶೀಲನೆ ಒಳಪಡಿಸಬೇಕಾಗ್ತದೆ.
ಶಿಕ್ಷಕರ ಕಾರ್ಯಕ್ಷಮತೆಯನ್ನು ಇಲ್ಲಿ ಹೆಚ್ಚಿಸ್ತಕ್ಕಂಥ ಒಂದು ಯೋಜನೆ ಇದು. ಅದರ ಪ್ರಕಾರ ಶಿಕ್ಷಣ ಇಲಾಖೆ ನಿಯಮದ ಪ್ರಕಾರ ಶಿಕ್ಷಕರು ನಿಯಮಿತವಾಗಿ ಶಾಲೆಗೆ ಹಾಜರಾಗ್ತಾರೆ, ಪ್ರತಿದಿನ ಶಾಲೆಗೆ ತಡವಾಗಿ ಬರ್ತಾರೆ, ಶಿಕ್ಷಕರು ಪ್ರತಿದಿನ ಶಾಲೆಯಿಂದ ವಂಚಿತವಾಗಿ ತೆರಳುತ್ತಾರೆ. ಶಿಕ್ಷಣ ಇಲಾಖೆ ನಿಗದಿಪಡಿಸಿರ್ತಕ್ಕಂಥ ಸಮಯ ಇದೆ, ಅದಕ್ಕೆ ತಕ್ಕಂತೆ ಅವರು ಬರೋದು ಪಾಠ ಪ್ರವಚನಗಳನ್ನು ನಿರ್ವಹಣೆ ಮಾಡೋದು ಮತ್ತೆ ನಿರ್ಗಮಿಸತಕ್ಕಂಥದ್ದು ಏನಾದ್ರು ಮಾಡ್ತಾ ಇದ್ದಾರೆ ಅಥವಾ ನಿಯಮಗಳನ್ನು ಉಲ್ಲಂಘನೆ ಆಗ್ತಾ ಇದೆಯಾ ಅಂತಕ್ಕಂಥದ್ದನ್ನು ನಾವು ಪರಿಶೀಲನೆ ಮಾಡಬೇಕು. ಆ ರೀತಿಯಾಗಿ ನಡ್ಕೊಳ್ತಾ ಇರತಕ್ಕಂಥದ್ದು ಅಭಿಪ್ರಾಯ ಬಂತು. ಶಿಕ್ಷಕರು ನಿಯತಕಾಲಿಕವಾಗಿ ಪೋಷಕರನ್ನು ಭೇಟಿ ಮಾಡಿ ಮಕ್ಕಳ ಹಾಜರಾತಿ ಸಾಮರ್ಥ್ಯ ಮತ್ತು ಕಲಿಕಾ ಪ್ರಗತಿಗಳ ಬಗ್ಗೆ ವಿವರಿಸುತ್ತಾರೆ. ಅಂದರೆ ಪಾಠ ಪ್ರವಚನಗಳ ಜೊತೆಯಲ್ಲಿ ಆಗಾಗ ಪರೀಕ್ಷೆಗಳನ್ನು ಘಟಕ ಪರೀಕ್ಷೆಗಳನ್ನು ನಡೆಸ್ತಕ್ಕಂಥದ್ದು, ಅದರ ಮೌಲ್ಯಾಂಕನ ಮಾಡ್ತಕ್ಕಂಥದ್ದು, ಮಗು ಯಾವ ಹಂತದಲ್ಲಿದೆ ಅಂತಕ್ಕಂಥದ್ದನ್ನು ಮಗುವಿಗೆ ಮತ್ತು ಮಗುವಿನ ಪೋಷಕರಿಗೆ ಮಾಹಿತಿಯನ್ನು ನೀಡ್ತಕ್ಕಂಥದ್ದು, ಈ ಎಲ್ಲದ ಪ್ರಕ್ರಿಯೆಗಳನ್ನು ಶಾಲೆಯು ಇಲಾಖೆ ತಿಳಿಸಿರ್ತಕ್ಕಂಥ ಸಮಯ ಏನು ನಿಗದಿ ಮಾಡ್ತಿರ್ತದೆ ಅದನ್ನು ನಡೆಸ್ಕೊಂಡು ಹೋಗಬೇಕು ಅಂತಕ್ಕಂಥ ನಿಯಮ ಇದೆ. ಅದರ ಪ್ರಕಾರ ಮಾಡ್ತೀವಿ ಅಂತಕ್ಕಂಥ ಅಭಿಪ್ರಾಯವನ್ನು ಹೇಳಿದರು. ಆಮೇಲೆ ಇತ್ತೀಚೆಗೆ ಶಿಕ್ಷಕರು ತರಬೇತಿಯನ್ನು ಪಡೆದಿರ್ತಾರೆ. ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣ ಸಿಗಬೇಕಾದ್ರೆ ಆಮೇಲೆ ಕಾಲಕ್ಕೆ ಶಿಕ್ಷಣ ವ್ಯವಸ್ಥೆಯಲ್ಲಿ ಅನೇಕ ಬದಲಾವಣೆಗಳಾಗ್ತವೆ. ಆ ಬದಲಾವಣೆಗೆ ತಕ್ಕಂತೆ ಶಿಕ್ಷಕರ ಕಾರ್ಯಕ್ಷಮತೆಯನ್ನು ಇಲಾಖೆ ಹೆಚ್ಚಿಸಬೇಕಾಗ್ತದೆ. ಅದಕ್ಕಾಗಿ ಕಾಲಕ್ಕೆ ಅನೇಕ ತರಬೇತಿಗಳನ್ನು ಇಲಾಖೆ ನೀಡುತ್ತದೆ. ಅದಕ್ಕೆ ತಕ್ಕಂತೆ ಒಬ್ಬ ಶಿಕ್ಷಕರು ENT ಇಂಗ್ಲಿಷ್ ಕಲಿಕೆಗೆ, ಇಂಗ್ಲಿಷ್ ಭಾಷೆಯ ವೃತ್ತಿಗೆ ಕಲಿಕೆಗೆ ಗುಣಮಟ್ಟದ ಕಲಿಕೆಗೆ ಅನುಗುಣವಾಗಿ ತರಬೇತಿಯನ್ನು ಶಿಕ್ಷಕರಿಗೆ ನೀಡುತ್ತದೆ. ಒಬ್ಬ ಶಿಕ್ಷಕ ಪಡೆದಿದ್ದೀವಿ ಅಂತಕ್ಕಂಥ ಬುನಾದಿ ಸಾಮರ್ಥ್ಯ ಸಾಕ್ಷರತೆ ಮತ್ತು ಸಂಖ್ಯಾಜ್ಞಾನ ತರಬೇತಿ ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಒಬ್ಬ ಶಿಕ್ಷಕರಿಗೆ ತರಬೇತಿಯನ್ನು ಇಲಾಖೆ ನೀಡಿದೆ ಅಂತ ಹೇಳಿದ್ದು. ಮಕ್ಕಳ ಮ್ಯಾಪಿಂಗ್ ಮತ್ತು ಜಾಡಳಿ ಕಾರ್ಯವನ್ನು ಮಾಡಲಾಗಿದೆ. ಮಗು ಏನಾದರೂ ದಾಖಲಾತಿ ಇದೆಯಾ ಈ ಶಾಲಾ ಪರಿಸರದಲ್ಲಿ, ದಾಖಲಾಗಿ ಅನಂತರ ಶಾಲೆಗೆ ಬರ್ತಾ ಇರ್ತಕ್ಕಂಥ ಮಗು ಇದೆಯಾ ಅಂತಕ್ಕಂಥದ್ದನ್ನು ಶಿಕ್ಷಕರು ಈ ಮ್ಯಾಪಿಂಗ್ ಮತ್ತು ಜಾಡಳಿ ಕಾರ್ಯ ಮಾಡಬೇಕಾಗ್ತದೆ. ಅದನ್ನು ಮಾಡಿದ್ದೀವಿ ಅಂತ ಹೇಳಿದರು. ಶಾಲೆಯನ್ನು ಇತರ ಉದ್ದೇಶಗಳಿಗಾಗಿ ಬಳಸಲಾಗ್ತದೆ. ಶಾಲೆಯನ್ನು ಯಾವುದೇ ರಾಜಕೀಯ, ಯಾವುದೇ ಸಾಮಾಜಿಕ, ಯಾವುದೇ ಧಾರ್ಮಿಕ, ಯಾವುದೇ ಇತರ ಚಟುವಟಿಕೆಗಳಿಗೆ ಬಳಸುವಂತಿಲ್ಲ, ಕಡ್ಡಾಯ ನಿಯಮ. ಆ ರೀತಿಯಾಗಿ ಬಳಸ್ತಾ ಇದ್ದಾರೆ ಇಲ್ಲ ಅಂತ ಹೇಳಿದರು. ಪ್ರವೇಶ ಶುಲ್ಕ, ಅತಿ ಶುಲ್ಕ, ಕ್ಯಾಪ್ಟನ್ ಶುಲ್ಕ, ಬೋಧನಾ ಶುಲ್ಕ ಇತರ ಶುಲ್ಕಗಳಲ್ಲಿ ಏನಾದರೂ ಪಡೆಯಲಾಗ್ತಿದೆ. ಏಕೆಂದರೆ 1ರಿಂದ 12ನೇ ತರಗತಿಯವರೆಗೆ ಉಚಿತ ಮತ್ತು ಕಡ್ಡಾಯ ಶಿಕ್ಷಣ, ಎಲ್ಲರಿಗೂ ಉಚಿತವಾಗಿರ್ತಕ್ಕಂಥ ಶಿಕ್ಷಣ ಏನಾದರೂ ಪಡೆಯಲಾಗ್ತಿದೆ ಇಲ್ಲ ಅಂತಕ್ಕಂಥದ್ದು ಅಭಿಪ್ರಾಯ ಬಂತು. ಶಾಲಾಭಿವೃದ್ಧಿ ಮತ್ತು ಮೇಲುಸ್ತುವಾರಿ ಸಮಿತಿಯನ್ನು ರಚಿಸಲಾಗಿದೆ ಶಾಲೆಯಲ್ಲಿ. ಯಾಕೆಂತಂದ್ರೆ ಈ ಶಾಲೆಯ ಭೌತಿಕವಾಗಿರ್ತಕ್ಕಂಥ ಶೈಕ್ಷಣಿಕವಾಗಿರ್ತಕ್ಕಂಥ ಅಭಿವೃದ್ಧಿಯಲ್ಲಿ ಶಿಕ್ಷಕರ ಪಾತ್ರ ಎಷ್ಟಿದೆಯೋ ಅಷ್ಟೇ ಪಾತ್ರ ಈ STFC ಸಮಿತಿಗಿದೆ. ಶಾಲೆಯ ಎಲ್ಲ ಚಟುವಟಿಕೆಗಳಲ್ಲಿ ಕ್ರಿಯಾಶೀಲವಾಗಿ STFC ಸಮಿತಿ ಏನಾದರೂ ಪಾಲ್ಗೊಂಡರೆ ಆ ಶಾಲೆ ಉತ್ತಮವಾಗಿರ್ತಕ್ಕಂಥ ಶಾಲಾ ಪರಿಸರವನ್ನು ಹೊಂದಿರ್ತದೆ, ಅಲ್ಲಿ ಉತ್ತಮವಾಗಿರ್ತಕ್ಕಂಥ ಗುಣಮಟ್ಟದ ಶಿಕ್ಷಣವನ್ನು ನೀಡಲಿಕ್ಕೆ ಸಾಧ್ಯತೆ ಇದೆ ಅಂತಕ್ಕಂಥದ್ದು ಸರ್ಕಾರ ಮನಗಂಡು ಈ ಒಂದು ಸಮಿತಿಯಿಂದ ರಚನೆ ಮಾಡಿರ್ತಕ್ಕಂಥ ಅವಕಾಶವನ್ನು ಶಾಲೆಗೆ ನೀಡಿರ್ತಕ್ಕಂಥದ್ದು. ಹಾಗಾಗಿ ಈ ಶಾಲೆಯಲ್ಲಿ ನಾವು ನೋಡಿದಾಗ ಒಂದು ಉತ್ತಮವಾಗಿರ್ತಕ್ಕಂಥ STFC ಸಮಿತಿ ಇದೆ, ಕ್ರಿಯಾಶೀಲವಾಗಿ ಕೆಲಸ ಮಾಡ್ತಿದೆ ಅಂತಕ್ಕಂಥ ಅಭಿಪ್ರಾಯವನ್ನು ಹೇಳಿದರು. ಪ್ರತಿ ತಿಂಗಳು STFC ಸಭೆಗಳು ನಡೆಯುತ್ತವೆ. ಯೋಜನೆಯ ನಿಯಮದ ಪ್ರಕಾರ ಒಂದು ಶೈಕ್ಷಣಿಕ ವರ್ಷದಲ್ಲಿ 12 STFC ಸಭೆಗಳು ನಡೆಯಬೇಕು. ಆ 12 STFC ಸಭೆಗಳು ನಡೆದು ನಡಾವಳಿಗಳು ದಾಖಲಾಗಬೇಕು ಅಂತಕ್ಕಂಥದ್ದು. ಅದರಲ್ಲಿ ಎಲ್ಲ ವಿಷಯದ ಚರ್ಚೆ ಆಗಬೇಕು. ಮಕ್ಕಳ ಕಲಿಕೆಯ ಬಗ್ಗೆ ಎಲ್ಲ ವಿಷಯದ ಚರ್ಚೆಗಳಾಗಬೇಕು ಅಂತಕ್ಕಂಥದ್ದು ನಿಯಮ ಇದೆ. ಇಲ್ಲಿ ಪ್ರತಿ ತಿಂಗಳು ಒಂದೊಂದು ಸಭೆಗಳನ್ನು ಮಾಡಬೇಕು, ನಡಾವಳಿಯನ್ನು ದಾಖಲಿಸಬೇಕು. ಇಲ್ಲಿ 10 ಸಭೆಗಳಾಗಿರ್ತಕ್ಕಂಥದ್ದು ಕಾಣಬಹುದು. ಇಲ್ಲಿ 2 ಸಭೆಗಳು ಬಾಕಿ ಇದೆ. ಕಡ್ಡಾಯವಾಗಿ 12 ಸಭೆಗಳಾಗಬೇಕು. ಮಕ್ಕಳ ಕಲಿಕೆಗೆ ಸಂಬಂಧಪಟ್ಟಿರ್ತಕ್ಕಂಥ ಎಲ್ಲ ಚರ್ಚೆ ಅದರಲ್ಲಿ ಆಗಿರಬೇಕು ಅಂತಕ್ಕಂಥದ್ದು. ಆಮೇಲೆ ಇಲಾಖಾಧಿಕಾರಿಗಳಿಗೆ ಸಂಬಂಧಪಟ್ಟಂತೆ ಶಾಲೆಯ ಎಲ್ಲ ಪ್ರಗತಿಯ ಬಗ್ಗೆ ಇಲಾಖಾಧಿಕಾರಿಗಳು ಆಗಾಗ್ಗೆ ಭೇಟಿ ನೀಡಬೇಕು ಅಂತಕ್ಕಂಥದ್ದನ್ನು ನಾವು ಪರಿಶೀಲನೆ ಮಾಡಬೇಕಾಗ್ತದೆ. ಅದಕ್ಕೆ ಸಂಬಂಧಪಟ್ಟಂತೆ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಪ್ರಾಥಮಿಕ ಶಾಲೆಗೆ ಒಂದು ಬಾರಿ ಭೇಟಿ ನೀಡಬೇಕು ನಿಯಮ ಇದೆ. ಅದರ ಪ್ರಕಾರ ಇಲ್ಲಿ ಕ್ಷೇತ್ರ ಶಿಕ್ಷಣ DO ಒಂದು ಬಾರಿ ಭೇಟಿ ನೀಡಿಲ್ಲ. ಆಮೇಲೆ BRC ಅವರು ಒಂದು ಬಾರಿ ಭೇಟಿ ನೀಡಬೇಕು ಅಂತಕ್ಕಂಥದ್ದು ಒಂದು ಬಾರಿ ಭೇಟಿ ನೀಡಿದ್ದಾರೆ ಅವರು. ಆಮೇಲೆ ಕ್ಲಸ್ಟರ್ ಸಂಪನ್ಮೂಲ ವ್ಯಕ್ತಿ CRP ಅವರು ಒಂದು ಶಾಲೆಗೆ ಒಂದು ಶೈಕ್ಷಣಿಕ ವರ್ಷದಲ್ಲಿ 12 ಬಾರಿ ಭೇಟಿ ನೀಡಬೇಕು ಅಂತಕ್ಕಂಥ ನಿಯಮ ಇದೆ. ಯಾಕೆಂತಂದರೆ CRP ಅವರು ಅತ್ಯಂತ ಪ್ರಮುಖವಾಗಿರ್ತಕ್ಕಂಥ ಶಿಕ್ಷಣ ಇಲಾಖೆ. ಶಾಲೆಯ ಎಲ್ಲ ಮಾಹಿತಿಗಳನ್ನು ಇಲಾಖೆ ತಲುಪಿಸ್ತಕ್ಕಂಥದ್ದು, ಇಲಾಖೆ ಎಲ್ಲ ಮಾಹಿತಿಗಳನ್ನು ಶಾಲೆಗೆ ತಲುಪಿಸ್ತಕ್ಕಂಥದ್ದು. ಇವರು ಇಲಾಖೆ ಮತ್ತು ಶಾಲೆಗೆ ಕೊಂಡಿ ಇದ್ದಂತೆ. ಆಗ ಎಲ್ಲ ಮಾಹಿತಿಗಳು ಇಲಾಖೆಗೆ ಮತ್ತು ಶಾಲೆಗೆ ತಲುಪಿದಲ್ಲಿ ಅಲ್ಲಿ ಉತ್ತಮವಾಗಿರ್ತಕ್ಕಂಥ ಕಲಿಕಾ ವಾತಾವರಣ ನಿರ್ಮಾಣ ಆಗ್ತದೆ, ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣ ಸಿಗ್ತದೆ ಅಂತಕ್ಕಂಥದ್ದು
ಅಂತಕ್ಕಂಥದ್ದು ಯೋಜನೆಯ ಉದ್ದೇಶ. ಹಾಗಾಗಿ ಇಲ್ಲಿ ನಾವು ನೋಡಿದಾಗ 11 ಭೇಟಿಯನ್ನು ಮಾಡಿದ್ದಾರೆ CRPಗಳು, ಉತ್ತಮವಾಗಿರ್ತಕ್ಕಂಥ ದಾಖಲಾತಿಗಳನ್ನು ನಿರ್ಮಾಣ ಮಾಡಿದ್ದಾರೆ. ಆಮೇಲೆ ಗ್ರಂಥಾಲಯಕ್ಕೆ ಅನುದಾನವನ್ನು ಏನಾದರೂ ಪಡೆದಿದೆಯೇ? ಇನ್ನು ಕಾಲಕಾಲಕ್ಕೆ ತಕ್ಕಂತೆ ಅನೇಕ ಗುಣಮಟ್ಟದ ಶಿಕ್ಷಣ ಮಗುವಿಗೆ ಪಠ್ಯ ವಸ್ತುವಿನ ಜೊತೆಗೆ ಬೇರೆ ರೀತಿಯಲ್ಲಿ ದೊರೆಯಬೇಕು ಅಂತ ಹೇಳಿದ್ರೆ ಕಾಲಕಾಲಕ್ಕೆ ಅನೇಕ ಪುಸ್ತಕಗಳನ್ನು ಗ್ರಂಥಾಲಯಕ್ಕೆ ಹೊಸ ಪುಸ್ತಕಗಳು ಖರೀದಿ ಮಾಡಬೇಕಾಗ್ತದೆ. ಅದಕ್ಕಾಗಿ 6,500 ರೂಪಾಯಿಯನ್ನು 24-25ರಲ್ಲಿ ಸರ್ಕಾರ ನೀಡಿದೆ ಒಂದು ಅನುದಾನವನ್ನು. ಮಾರ್ಗಸೂಚಿ ಪ್ರಕಾರ 79 ಪುಸ್ತಕಗಳನ್ನು ಖರೀದಿ ಮಾಡಿದ್ದಾರೆ. ಆ ಪುಸ್ತಕಗಳ ನಿರ್ವಹಣೆ ಲಾಭದ ಪರಿಚಯವನ್ನು ಮಾಡಿದ್ದಾರೆ. ಮಕ್ಕಳು ತಿಳ್ಕೊಂಡು ಓದ್ತೀವಿ ಅಂತಕ್ಕಂಥ ಅಭಿಪ್ರಾಯವನ್ನು ಹೇಳಿದರು. ಆಮೇಲೆ ಶಾಲಾ ಸುರಕ್ಷತಾ ಸಮಿತಿಯನ್ನು ಶಾಲೆಯಲ್ಲಿ ರಚಿಸಲಾಗಿದೆ. ಮಕ್ಕಳಿಗೆ ಏನಾದರೂ ತೊಂದರೆ ಆದಾಗ, ಆರೋಗ್ಯದಲ್ಲಿ ಬೇರೆ ರೀತಿ ತೊಂದರೆ ಆದಾಗ ಒಂದು ಸುರಕ್ಷತಾ ಸಮಿತಿ ಅಂತಕ್ಕಂಥದ್ದು ಇರಬೇಕು. ಒಂದು 4-5 ಪೋಷಕರು ಮತ್ತು ಒಬ್ಬ ಶಿಕ್ಷಕರು ಒಳಗೊಂಡಿರ್ತಕ್ಕಂಥ ಏನಾದರೂ ಮಕ್ಕಳಿಗೆ ತೊಂದರೆ ಆದಾಗ ಆ ಸಮಿತಿ ಕ್ರಿಯಾಶೀಲವಾಗಿ ಕೆಲಸ ನಿರ್ವಹಣೆ ಮಾಡಬೇಕು ಅಂತಕ್ಕಂಥದ್ದು ಸಮಿತಿಯನ್ನು ರಚನೆ ಮಾಡಲಾಗಿದೆ. ಆಮೇಲೆ ಒಂದು ದೂರು ಪೇಟಿಗೆ ಇರಬೇಕು ಅಂತಕ್ಕಂಥದ್ದು, ಏನಾದರೂ ದೂರುಗಳಿದ್ದರೆ ಸದಸ್ಯರಿಗೆ ದೂರು ಪೇಟಿಗೆ ನಿರ್ವಹಣೆ ಮಾಡಿದ್ದಾರೆ. ಆಮೇಲೆ ವಿದ್ಯುತ್ ತಂತಿಗಳನ್ನು ಮತ್ತು ಕೇಬಲ್ಗಳನ್ನು ಸರಿಯಾದ ಅರ್ಥಗಳೊಂದಿಗೆ ಇನ್ಸುಲೇಟ್ ಮಾಡಲಾಗಿದೆ ಮತ್ತು ಮಕ್ಕಳು ತಲುಪುವಂಥ ಇರುತ್ತದೆಯೇ? ಮಕ್ಕಳಿಗೆ ಅಪಾಯ ಆಗದೇ ಇರತಕ್ಕಂಥ ರೀತಿಯಲ್ಲಿ ತರಗತಿ ಕೊಠಡಿಯಲ್ಲಿ ಆಗಿರ್ಬೋದು, ಶಾಲಾ ಪರಿಸರದ ವಿದ್ಯುತ್ ತಂತಿಗಳನ್ನು ಅಳವಡಿಕೆ ಮಾಡಬೇಕು, ನಿರ್ವಹಣೆ ಮಾಡಬೇಕು ಅಂತಕ್ಕಂಥದ್ದು ನಾವೆಲ್ಲ ಪರಿಶೀಲನೆ ಮಾಡಿದಾಗ ಮಕ್ಕಳಿಗೆ ಯಾವುದೇ ಅಪಾಯ ಇರತಕ್ಕಂಥ ರೀತಿಯಲ್ಲಿ ನಿರ್ವಹಣೆ ಆಗಿದೆ. ಆಮೇಲೆ ಒಂದು ಪ್ರಥಮ ಚಿಕಿತ್ಸಾ ಪೆಟ್ಟಿಗೆ ನಿರ್ವಹಣೆ ಮಾಡಬೇಕು. ಮಕ್ಕಳು ಆಟಪಾಠದಲ್ಲಿ ಪಾಲ್ಗೊಂಡಾಗ ಸಣ್ಣಪುಟ್ಟ ಗಾಯಗಳಾದಾಗ ಏನಾದರೂ ಆರೋಗ್ಯದಲ್ಲಿ ತೊಂದರೆ ಆದರೆ ಕನಿಷ್ಠ ಔಷಧಿಗಳು ಶಾಲೆಯಲ್ಲೇ ಲಭ್ಯ ಇರಬೇಕು ಅಂತಕ್ಕಂಥದ್ದು ನಿಯಮ. ಅದರ ಪ್ರಕಾರ ಒಂದು ಪ್ರಥಮ ಚಿಕಿತ್ಸಾ ಪೆಟ್ಟಿಗೆಯನ್ನು ಹೊಂದಿರಬೇಕು, ಅದರಲ್ಲಿ ಕನಿಷ್ಠ ಔಷಧಿಗಳು ಇರಬೇಕು ಅಂತಕ್ಕಂಥದ್ದು ಅದು ಪ್ರಥಮ ಚಿಕಿತ್ಸಾ ಪೆಟ್ಟಿಗೆಯನ್ನು ಹೊಂದಿದ್ದಾರೆ. ತುರ್ತು ದೂರವಾಣಿ ಸಂಖ್ಯೆಗಳನ್ನು ಪ್ರದರ್ಶಿಸಲಾಗಿದೆಯೇ? ಮಕ್ಕಳ ದೂರವಾಣಿ ಇರ್ಬೋದು, ಮಹಿಳಾ ದೂರವಾಣಿ, ಆರೋಗ್ಯ ದೂರವಾಣಿ, ಅಗ್ನಿಶಾಮಕ ದೂರವಾಣಿ, ಪೊಲೀಸ್ ದೂರವಾಣಿ, ಆರೋಗ್ಯ ದೂರವಾಣಿಗಳು ಮತ್ತು ಇಲಾಖಾ ದೂರವಾಣಿಗಳು, ಮೇಲಾಧಿಕಾರಿಗಳ ದೂರವಾಣಿಗಳು, DDPಯಿಂದ ಅಷ್ಟು ಮುಖ್ಯ ಶಿಕ್ಷಕರವರೆಗಿನ ಎಲ್ಲ ದೂರವಾಣಿಗಳನ್ನು ಅದರ ಫಲಕವನ್ನು ಮುಖ್ಯ ಶಿಕ್ಷಕರ ಕೊಠಡಿಯಲ್ಲಿ ನಿರ್ವಹಣೆ ಮಾಡಬೇಕಾಗ್ತದೆ. ಏನಾದರೂ ಸಂದರ್ಭಗಳಲ್ಲಿ ಪೋಷಕರಿಗೆ ಅಥವಾ ಗ್ರಾಮಸ್ಥರಿಗೆ ಏನಾದರೂ ಮಾಹಿತಿಯನ್ನು ತಕ್ಷಣ ಪಡಿಬೇಕು ಅಂತಂದರೆ ಇವುಗಳು ಸಹಾಯ ಆಗಬೇಕು ಅಂತಕ್ಕಂಥದ್ದು ಉದ್ದೇಶ. ಅದಕ್ಕಾಗಿ ಅದನ್ನು ಪ್ರದರ್ಶನ ಮಾಡಬೇಕಾದ ಶಾಲೆಯಲ್ಲಿ ಇದನ್ನು ಪ್ರದರ್ಶನ ಮಾಡಿದ್ದಾರೆ. ಆಮೇಲೆ ವಿಶೇಷ ಅಗತ್ಯಗಳ ಮಕ್ಕಳೊಂದಿಗೆ ಸಮನ್ವಯಗೊಳಿಸಲು ಮಕ್ಕಳಿಗೆ ಮತ್ತು ಶಿಕ್ಷಕರ ಸಂವೇದನಾಶೀಲತೆಗೆ ಜಾಗೃತಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ವಿಶೇಷ ಅಗತ್ಯಗಳ ಮಗು ಇದು ಹೊಂದಿದೆ, ಅದಕ್ಕೆ ಸಂಬಂಧಪಟ್ಟಂತೆ ಇಲಾಖೆ ಜಾಗೃತಿ ಕಾರ್ಯಕ್ರಮ ಹಮ್ಮಿಕೊಳ್ಳಿಕ್ಕೆ ತರಬೇತಿ ಕೊಡ್ತಾರೆ. ಅದಕ್ಕೆ ಯಾವುದೇ ತರಬೇತಿ ಆಗಿಲ್ಲ ಅಂತ ಹೇಳಿದರು. ಕನಿಷ್ಠ ಒಬ್ಬ ಶಿಕ್ಷಕರು ವೃತ್ತಿಪರ ಮಾರ್ಗದರ್ಶನ ಮತ್ತು ಸಮಾಲೋಚನೆ ಕೌಶಲ್ಯಗಳನ್ನು ತರಬೇತಿಯನ್ನು ಪಡೆದಿದ್ದಾರೆ. ವೃತ್ತಿಪರ ಮಕ್ಕಳಿಗೆ ಪಠ್ಯವಸ್ತುವಿನ ಪಾಠ ಪ್ರವಚನ ಜೊತೆಗೆ ವೃತ್ತಿಪರ ಮಾರ್ಗದರ್ಶನವನ್ನು ನೀಡತಕ್ಕಂಥದ್ದು ಮತ್ತು ಸಮಾಲೋಚನೆ ಕೌಶಲ್ಯ. ಮಗು ಏನಾದರೂ ಖಿನ್ನತೆಗೆ ಒಳಗಾದಾಗ ಸಮಾಲೋಚನೆ ಮಾಡಿ ಮಗುವನ್ನು ಸಹಜಸ್ಥಿತಿಗೆ ತರ್ತಕ್ಕಂಥ ಆ ರೀತಿಯಾಗಿರ್ತಕ್ಕಂಥ ಒಂದು ಒಬ್ಬ ಶಿಕ್ಷಕರಿಗೆ ಇಲಾಖೆ ತರಬೇತಿಯನ್ನು ನೀಡ್ತದೆ. ಅದರಲ್ಲಿ ಒಬ್ಬ ಶಿಕ್ಷಕರು ಪಡೆದಿದ್ದೀವಿ ಅಂತಕ್ಕಂಥ ಅಭಿಪ್ರಾಯವನ್ನು ಹೇಳಿ. ಶಾಲೆಯಲ್ಲಿ ಉತ್ತಮ ರೂಢಿಗಳಿದ್ದರೆ ನಮೂದಿಸುವುದು. ಯೋಗ ಏನಾದರೂ ಉತ್ತಮ ಚಟುವಟಿಕೆಗಳನ್ನು ಶಾಲೆಯಲ್ಲಿ ನೀಡಲಾಗಿದೆ. ಯೋಗ ಸಂಬಂಧಪಟ್ಟಿರ್ತಕ್ಕಂಥದ್ದು, ಆಮೇಲೆ ರಸಪ್ರಶ್ನ ಚಟುವಟಿಕೆಗಳು, ಪ್ರತಿಭಾ ಚಟುವಟಿಕೆಗಳು, ಪ್ರಯೋಗದ ಅನೇಕ ಚಟುವಟಿಕೆಗಳನ್ನು, ಸಚೇತನ ಚಟುವಟಿಕೆಗಳ ಮೂಲಕ ಮಕ್ಕಳಿಗೆ ಗುಣಮಟ್ಟದ ಕಲಿಕೆಗೆ ಸಂಬಂಧಪಟ್ಟಿರ್ತಕ್ಕಂಥ ಚಟುವಟಿಕೆಗಳ ನೀತಿ ಇರತಕ್ಕಂಥ ಅಭಿಪ್ರಾಯವನ್ನು ಶಿಕ್ಷಕರು ಹೇಳಿದರು ಹಾಗೂ ಮಕ್ಕಳು ಸಹ ಹೇಳಿದರು. ಹೀಗೆ ಈ ಸಮಗ್ರ ಶಿಕ್ಷಣ ಯೋಜನೆಗೆ ಸಂಬಂಧಪಟ್ಟಂತೆ 134 ಅಂಶಗಳನ್ನು ನಾವು ಸಾಮಾಜಿಕ ಪರಿಶೋಧನೆಗೆ ಒಳಪಡಿಸಬೇಕು. ಅದರಲ್ಲಿ ಏನೇನು ಉತ್ತಮ ಅಂಶಗಳು ಕಂಡು ಬಂದಿದೆ, ಏನೇನು ಲೋಪದೋಷಗಳು ಕಂಡು ಬಂದಿದೆ ಅಂತಕ್ಕಂಥದ್ದನ್ನು, ವಾಸ್ತವ ಅಂಶಗಳನ್ನು, ನೈಜ ಅಂಶಗಳನ್ನು ಪರಿಶೀಲನೆ ಮಾಡಿ ಅವುಗಳ ಒಂದು ನೈಜವಾಗಿರ್ತಕ್ಕಂಥ ವರದಿಯನ್ನು ಸರ್ಕಾರಕ್ಕೆ ನೇರವಾಗಿ ಸರ್ಕಾರಕ್ಕೆ ಹೋಗ್ತಕ್ಕಂಥ ವರದಿ. ಹಾಗಾಗಿ ಮುಂದಿನ ದಿನಗಳಲ್ಲಿ ಏನಾದರೂ ಶಿಕ್ಷಣ ವ್ಯವಸ್ಥೆಯಲ್ಲಿ ಮಕ್ಕಳಿಗೆ ಇದು ಗುಣಮಟ್ಟದ ಶಿಕ್ಷಣವನ್ನು ನೀಡಬೇಕಾದರೆ ಬದಲಾವಣೆಗಳನ್ನು ಮಾಡಬೇಕು, ಮಾರ್ಪಾಡುಗಳನ್ನು ಮಾಡಬೇಕು. ಗುಣಮಟ್ಟದ ಶಿಕ್ಷಣ ವ್ಯವಸ್ಥೆಯನ್ನು ಸರ್ಕಾರಿ ಶಾಲೆಗಳಲ್ಲಿ ತರಬೇಕು ಅಂತ ಹೇಳಿದ್ರೆ ತಮ್ಮೆಲ್ಲ ಅಭಿಪ್ರಾಯಗಳನ್ನು ಸರ್ಕಾರಕ್ಕೆ ಕೊಡಬೇಕಾಗ್ತದೆ. ಆ ಅಭಿಪ್ರಾಯಗಳನ್ನು ಸರ್ಕಾರ ಪರಿಶೀಲನೆ ಮಾಡಿ ಅಂತಿಮವಾಗಿ ಏನೇನು ಕ್ರಮಗಳನ್ನು ವಹಿಸಬೇಕು ಅಂತ ಸರ್ಕಾರಕ್ಕೆ ಗೊತ್ತಾಗ್ತದೆ. ಹಾಗಾಗಿ ಈ ವರದಿಗಳನ್ನು ಆಧರಿಸಿ ಈ ಎಲ್ಲ ಅಂಶಗಳನ್ನು ಆಧರಿಸಿ ತಾವು ಚರ್ಚೆ ಮಾಡಬಹುದು, ತಮ್ಮ ಅಭಿಪ್ರಾಯಗಳನ್ನು ತಿಳಿಸಿ ಹೇಳ್ತಾ ಈ ಎಲ್ಲ ಅಂಶಗಳನ್ನು ಧನ್ಯವಾದ. ಮೂರು ದಿನಗಳಿಂದ
ಸಾಮಾಜಿಕ ಪರಿಶೋಧನೆಯಲ್ಲಿ ನಮ್ಮ ಶಾಲೆಯಲ್ಲಿ ಕಂಡುಬಂದಂತಹ ಎಲ್ಲ ಭೌತಿಕ, ಶೈಕ್ಷಣಿಕ ಎಲ್ಲ ಸ್ಥಿತಿಗತಿಗಳ ಬಗ್ಗೆ ಸುದೀರ್ಘವಾಗಿ ಒಂದು ವರದಿಯನ್ನು ಮಂಡನೆ ಮಾಡಿದಂತಹ ಸರ್ ಅವರಿಗೆ ಹೃತ್ಪೂರ್ವಕ ಧನ್ಯವಾದಗಳು. ಸರ್ ತಿಳಿಸಿದಂತೆ ಈಗ ತಾವೆಲ್ಲರೂ ಅವರೊಂದಿಗೆ ಒಂದು ಆರೋಗ್ಯಕರ ಚರ್ಚೆಯಲ್ಲಿ ಪಾಲ್ಗೊಳ್ಳಬೇಕು. ಇದು ಗ್ರಾಮ ಸಭೆ ಅಂತ ಹೇಳಿದ್ರಲ್ಲ, ನೀವು ತಾಲೂಕು ಇದರಿಂದ ಬಂದಿದ್ದೀವಿ. ನಮ್ಗೊಂದು ಮಾಹಿತಿ ಬೇಕಷ್ಟೇ. ಈಗ ಗ್ರಾಮ ಪಂಚಾಯತಿ ಮೆಂಬರ್ಗಳು ಇದಕ್ಕೆ ಬರಬೇಕು ಅಂತಿದ್ದೀರಾ? ಬರ್ಬೋದು ಅಂತ ಮಾಹಿತಿಯನ್ನ ನಿಮ್ಮಿಂದ ಹೋಗಿದೆ ಅವರಿಗೆ, ಶಾಲೆಯಿಂದ ಕೊಟ್ಟಿದ್ದೀರಾ? ನೋಡಿ, ನಾವು ಹೇಳೋದು ಏನಂದ್ರೆ, ಪ್ರತಿ ಗ್ರಾಮ ಪಂಚಾಯಿತಿಯಲ್ಲಿ ಒಂದು ಪ್ರತಿ ವರ್ಷ ಒಂದು ಮೆಂಬರನ್ನ ಇಲ್ಲಿ ಗೌರ್ಮೆಂಟ್ ಅಂಡರ್ ಮೆಂಬರ್ ಮಾಡಿರ್ತಾರೆ SDM. ನಮಗೊಂದು ಮಾಹಿತಿ ಬೇಕು, ಅವ್ರ ಕರ್ತವ್ಯ ಏನಿದೆ, ಅವ್ರು ಏನು ಮಾಡಬೇಕು, ಅವ್ರು ಏನು ಕರ್ತವ್ಯ, ಅವ್ರು ಯಾಕೆ ನಾಮನಿರ್ದೇಶಕರನ್ನಾಗಿ ಆ ಶಾಲೆಗೆ SDMCಗೆ ಒಂದು ಮೆಂಬರ್ ಮಾಡಿರ್ತಾರೆ. ಅವ್ರು ವರ್ಷಕ್ಕೆ ಎಷ್ಟು ಸತಿ ಭೇಟಿ ಕೊಡಬೇಕು, ಯಾಕಾಗ ಭೇಟಿ ಕೊಡಬೇಕು ಅನ್ನೋದ್ರ ಬಗ್ಗೆ ಒಂದು ಮಾಹಿತಿ ಬೇಕು. ಇದನ್ನು ಯಾಕೆ ಕೇಳ್ತಾ ಇದ್ದೀನಿ ಅಂದ್ರೆ, ಪ್ರತಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಇರ್ತಕ್ಕಂಥ 10 ಜನ ಮೆಂಬರ್ಗಳನ್ನು ಒಂದೊಂದು ಸ್ಕೂಲಿಗೆ SDMC ಅಂಡರ್ಗೆ ಒಂದು ನಾಮನಿರ್ದೇಶಕರನ್ನಾಗಿ ಮಾಡ್ತಾರೆ. ಅವನ 5 ವರ್ಷದ ಅವಧಿಯಲ್ಲಿ 1 ವರ್ಷವೂ ಕೂಡ ಒಂದು ಮೀಟಿಂಗಿಗೂ ಕೂಡ ಅವ್ರು ಇಲ್ಲಿ ಬರೋದಿಲ್ಲ. ಇಲ್ಲ ಆಗಿರ್ತಕ್ಕಂಥ ಸಮಸ್ಯೆಗಳು ಏನಿದೆ ಶಾಲಾ ವಾತಾವರಣದಲ್ಲಿ, ಇಲ್ಲಿ ಸ್ವಚ್ಛತೆ, ಇಲ್ಲಿ ಜವಾಬ್ದಾರಿ, ಶಾಲೆಯ ಜವಾಬ್ದಾರಿ. ಫಸ್ಟ್ ಆಫ್ ಆಲ್ ನಿಮ್ಮ ತಾಲೂಕು ಪಂಚಾಯತಿ ನೀವು ಸರ್ಕಾರದಿಂದ BO ಆಫೀಸಿಗೆ ಬರೋದಕ್ಕಿಂತ ಮುಂಚೆ ನಮಗೇನಾಗುತ್ತೆ, ಇಲ್ಲಿಯ ಗ್ರಾಮ ಪಂಚಾಯತಿಯ ಒಬ್ಬ ಮೆಂಬರ್ನ ನಾಮನಿರ್ದೇಶಕರನ್ನು ಮಾಡಿದರೆ ಗ್ರಾಮ ಪಂಚಾಯತಿ ಅದನ್ನು ಮೇಂಟೈನ್ ಮಾಡಬೇಕು ಅಂತಿದೆ. ಇಲ್ಲಿಯ ಮೂಲಸೌಕರ್ಯಗಳ ವ್ಯವಸ್ಥೆ, ನೀರು, ಊಟದ ವ್ಯವಸ್ಥೆ, ಸ್ವಚ್ಛತೆ, ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಎಲ್ಲ ವ್ಯವಸ್ಥೆಗಳನ್ನು ಅವರು ಇಲ್ಲಿ ತೆಗೆದುಕೊಂಡು ಹೋಗಿ ಇಲ್ಲಿಂದ ನಮ್ಮ ಸ್ಕೂಲಿನಲ್ಲಿ ಇಂಥ ಪ್ರಾಬ್ಲಮ್ ಇದೆ, ಇಂಥ ತೊಂದರೆಗಳನ್ನು ನಮ್ಮ ಮಕ್ಕಳು ಅನುಭವಿಸ್ತಾ ಇದ್ದಾರೆ, ನಮ್ಮ ಸ್ಕೂಲಲ್ಲಿ ಈ ಥರ ತೊಂದರೆಗಳಾಗ್ತಾ ಇದೆ ಅನ್ನೋದ್ರ ಬಗ್ಗೆ ತಿಳಿಸ್ಲಿಕ್ಕಾಗಿ ಅವ್ರನ್ನ ಒಂದು ನಾಮನಿರ್ದೇಶಕರನ್ನು ಮಾಡ್ತಾರೆ ಅನ್ನೋ ಒಂದು ಅಭಿಪ್ರಾಯ ನಮ್ಮದು. ಅವ್ರ ಕರ್ತವ್ಯ ಆಗಿರ್ಬೋದು ಅಂತ, ಆಗಲೇಬೇಕು ಅಂತ ನಾನು ಹೇಳೋದಿಲ್ಲ, ಆಗಿರ್ಬೋದು, ಅದಕ್ಕಾಗಿ ಸರ್ಕಾರ ಮಾಡಿರ್ತದೆ ಅಂತ. ಆದರೆ ನಮ್ಮ ಯಾವುದೇ ಸ್ಕೂಲ್ಗಳಲ್ಲಿ ಬೇಕಾದ್ರೆ ಹೊಸನಗರ ತಾಲೂಕಿನ ಪ್ರತಿ ಸ್ಕೂಲಿಗೆ ಹೋಗಿ ಈ ಥರ ಗ್ರಾಮ ಸಭೆಯನ್ನು ಮಾಡಿರ್ಬೋದು ನೀವು. ನಾನು ಎಟ್ಲೀಸ್ಟ್ ಹೇಳೋದು, ಗ್ರಾಮ ಪಂಚಾಯತಿ ಅಧ್ಯಕ್ಷರು PDO ಬಂದಿದ್ದಾರೋ ಇಲ್ಲ, ಆ ನಾಮನಿರ್ದೇಶಕರಾರು ಆ ಒಂದು ಮೀಟಿಂಗಿಗೆ ಬರಬೇಕು. ಹೌದಾ? ಪ್ರತಿ ವರ್ಷನೂ ಕೂಡ ಒಂದು ಮೀಟಿಂಗಿಗೆ ಅವ್ರು ಅಟೆಂಡ್ ಆಗೋದಿಲ್ಲ. ಈ ಸ್ಕೂಲ್ಗಳಲ್ಲಿ ಏನು ಪ್ರಾಬ್ಲಮ್ ಇದೆ ಅಂತ ಹೇಳಿಲ್ಲ. ನಮ್ಮ ಮಾಸ್ಟರ್ಗಳಿಗೆ, ನಮ್ಮ ಹೆಡ್ ಮಾಸ್ಟರ್ಗಳಿಗೆ ಇಲ್ಲಿ ಪುರುಷೋತ್ತಿರೋದಿಲ್ಲ ಪಾಪ. ಅವರು ದಿನನಿತ್ಯ ಪಾಠ ಮಾಡ್ಕೊಳ್ಬೇಕು, ಸಿಲೆಬಸ್ ಅನ್ನ ವ್ಯವಸ್ಥೆ ಮಾಡಬೇಕು, ಮತ್ತೊಂದು ಮಾಡಬೇಕು, ಎಲ್ಲ ಕೆಲಸಗಳು ಇರ್ತದೆ. ಗೌರ್ಮೆಂಟ್ಗೆ ರಿಪೋರ್ಟ್ ಮಾಡಬೇಕು. ಇವ್ರನ್ನ ಇಲ್ಲಿಂದ ಗ್ರಾಮ ಪಂಚಾಯತಿ ಕರ್ಸ್ಕೊಂಡು ಮಧ್ಯಾಹ್ನ 3 ಗಂಟೆಗೋ 4 ಗಂಟೆಗೋ ಅವ್ರಿಗೆ ಮನೆಗೆ ಹೋಗೋ ಟೈಮಿಗೆ ಮೀಟಿಂಗ್ ಇಟ್ಕೊಂಡು ಇವರು ಅಧ್ಯಕ್ಷರು, ಕಾರ್ಯದರ್ಶಿಗಳು ಬನ್ನಿ ಅಂತ ಕರೀತಾರೆ. ಅವ್ರು ಮೀಟಿಂಗ್ ಮಾಡಿ ಅದನ್ನು ಪೂರೈಸ್ಕೊಂಡು ಇಲ್ಲಿ ರಿಪೋರ್ಟ್ ತಗೊಂಡು ಅವ್ರು ಕೂದಲು ಕೊಟ್ಟು ಬರ್ಬೇಕಾ, ಅಥವಾ ಇಲ್ಲಿ ನಿರ್ದೇಶಕರಾಗಿ ನಾಮನಿರ್ದೇಶಕರಾಗಿ ಬಂದಿರ್ತಕ್ಕಂಥ ಇರಬೇಕಾ? ಇದನ್ನ ನೀವು ತಾಲೂಕು ಪಂಚಾಯತಿಯಿಂದ, ನಿಮ್ಮ ಅಧಿಕಾರಿಗಳ ವರ್ಗದಿಂದ ಪ್ರತಿ ಗ್ರಾಮ ಪಂಚಾಯತಿ ಎಲ್ಲ ಸದಸ್ಯರಿಗೂ ನೀವು PDOಗೆ ನೀವು ನೋಟಿಸ್ ಮಾಡಬೇಕು. ನನ್ನ ಅಭಿಪ್ರಾಯ ಇದು. ಯಾಕೆ ಕೇಳಿದರೆ, ಪ್ರತಿ ಒಂದು ಗ್ರಾಮ ಪಂಚಾಯತಿಗೆ ನಾಮನಿರ್ದೇಶಕರಾಗಿರ್ತಕ್ಕಂಥ ಯಾವುದೇ ಒಬ್ಬ ಮೆಂಬರು ಯಾವ ಸ್ಕೂಲನ್ನು ಅಟೆಂಡ್ ಮಾಡ್ತಿಲ್ಲ. ಅವನು ಯಾವಾಗ ಬರ್ತಾನೆ ಅಂದರೆ ವಾರ್ಷಿಕೋತ್ಸವದ ನಾವು ಕರೆದಿದ್ದ ಇಲ್ಲಿ ಕುತ್ಕೊಂಡು ಭಾಷಣ ಮಾಡಿ ಹೋಗ್ಲಿಕ್ಕೆ ಬರ್ತಾನೆ. ಇಲ್ಲಿ ಏನು ಕುಂದುಕೊರತೆ ಇದೆ ಅನ್ನೋದನ್ನ ಹೇಳಲಿಕ್ಕೆ ಬರೋದಿಲ್ಲ. ನಾವು ಒಂದು MLAಗೆ ನಮ್ಮಲ್ಲೇ ಈ ನಾಮನಿರ್ದೇಶಕರಾಗಿ ಒಬ್ಬರು ಗ್ರಾಮ ಪಂಚಾಯತಿಯವರು ಒಬ್ಬರಿದ್ದಾರೆ, ಅವ್ರು ಒಂದು ಮೀಟಿಂಗಿಗೆ ಬರೋದಿಲ್ಲ. MLA ಕಾಂಟ್ರಾಕ್ಟ್ ಕೊಟ್ಟಾಗ ಇಲ್ಲಿ ಅರ್ಧಂಬರ್ಧ ಒಂದು ದನ ಮಂಗ ಶೆಡ್ ಮಾಡಲಿಕ್ಕೆ, ಮಕ್ಕಳಿಗೆ ಊಟ ಹಾಕ್ಲಿಕ್ಕೆ ಒಂದು ದನ ಮಂಗ ಶೆಡ್ ಮಾಡಿಟ್ಟು ಹೋಗಿದ್ದಾರೆ. ನಾವು ಯಾರನ್ನು ಕೇಳಬೇಕು? ಗ್ರಾಮ ಪಂಚಾಯತಿಗೆ ಲೆಟರ್ ಕೊಟ್ಟೆ, MLAಗೆ ವಿಚಾರ ಮುಗಿಸಿದೆ, MLAಗೆ ಫೋಟೋ ಕಳಿಸಿದ್ದೀವಿ, ಗೊತ್ತಾಯ್ತಾ? ಇದು ಯಾವುದೂ ಕೂಡ ಅವರಿಂದ ನನಗೆ ಪ್ರಯೋಜನ ಆಗಿಲ್ಲ. ನಮ್ಮನ್ನು ಒಂದು ದಿವಸ ಬನ್ನಿ ಸೌಜನ್ಯಕ್ಕೆ ಅಂತ ಹೇಳಿ ಕರೆದು ಮಾತಾಡುವಂಥ ವ್ಯವಸ್ಥೆಯನ್ನು ನಮ್ಮ MLAಗಾಗಲಿ, ಗ್ರಾಮ ಪಂಚಾಯತಿ ಮೆಂಬರ್ಗಳಿಗಾಗಲಿ, ಅಥವಾ ಗ್ರಾಮ ಪಂಚಾಯತಿ ಅಧ್ಯಕ್ಷರಿಗೆ, PDOಗೆ, ತಾಲೂಕು ಪಂಚಾಯತಿಗೆ ಯಾರಿಗೂ ಇಲ್ಲ. ಯಾವ ಗೊತ್ತಾಯ್ತಾ ಇಲ್ಲ. ನಾವು ಈಗ ನೀವು ಕೂತಾಗ ನೋಡಿದ್ರಿ, ನಿಮ್ಮ ಸಾಕ್ಷಿಗಾಗಿ ಬಂದಂಗಾಗಿದೆ ಅದು ನಾಯಿ ಎಷ್ಟು ಓಡಾಡ್ತೀವಿ. ನಾವು ಈ ಒಂದು ಸ್ಥಳದಲ್ಲಿ ಮಕ್ಕಳಿಗೆ ಊಟ ಹಾಕಬೇಕು.
ಅವರಿಗೆ ಮೂಲ ಸೌಕರ್ಯ ಕೊಡ್ತೇನೆ ಅಂತ ಈಗ ಹೇಳಿದ್ರಿ, ಪಟ್ಟಿ ಇಟ್ಕೊಂಡು ಹೇಳಿದ್ರಿ ಏನೇನು ಮೂಲ ಸೌಕರ್ಯ ಐತಿರ್ತ. ನಿನ್ನೆ ಇವ್ರು ಬಂದಾಗ ನಾನು ಹೇಳಿದ್ದೆ, ನನಗೆ ನೀವು ಗ್ರಂಥಾಲಯ ಕೊಡ್ತೀರಿ ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ಬಂದು ಮಕ್ಕಳ ಆರೋಗ್ಯ ವ್ಯವಸ್ಥೆ ಇಲ್ಲಿ ಇರ್ತಕ್ಕಂಥವರಿಗೆ ಮೊದಲನೇ ಮೂಲ ಸೌಕರ್ಯ ವ್ಯವಸ್ಥೆಯನ್ನು ಫಸ್ಟ್ ಕೊಡಿ. ಊಟ ಆಗ್ಲಿಕ್ಕಾಗಿರ್ಬೋದು, ಮತ್ತೊಂದಾಗಿರ್ಬೋದು. ನಿಜವಾಗ್ಲೂ ಹೇಳ್ಬೇಕಂದ್ರೆ ನಮ್ಮ ಟೀಚರ್ಸ್ಗಳು ನನಗೆ ಕೊಟ್ಟಿದ್ದೀರಲ್ಲ, BO ನಮ್ಗೆ ತುಂಬಾ ಸಪೋರ್ಟ್ ಮಾಡಿದ್ದಾರೆ. ನಾವು BO ಸುದ್ದಿ ಹೇಳ್ತೀರ, ಅಧಿಕಾರಿಗಳು ಒಂದು ದಿವಸ ನಮ್ಮ ಶಾಲೆ ವರ್ಗದವರು ಕೂತಲ್ಲಿ ನಾವು ಮಾತಿಗೊಟ್ಟರು ರೆಸ್ಪಾನ್ಸ್ ಮಾಡಿ BO ನಮಗೆ ಟೀಚರ್ಸ್ ಕೊಟ್ಟಿದ್ದಾರೆ. ಮಕ್ಕಳ ವ್ಯವಸ್ಥೆ ಬರಲಿಲ್ಲ ಅಂತ ಹೇಳ್ತಾರೆ. ಹೌದು, ಮಕ್ಕಳ ವ್ಯವಸ್ಥೆ ಹ್ಯಾಗೆ ಬರ್ತಾರೆ ಇಲ್ಲಿ? ಮಕ್ಕಳಿಗೆ ಬರ್ಲಿಕ್ಕೆ ಒಂದು ವೆಹಿಕಲ್ ವ್ಯವಸ್ಥೆ ಇಲ್ಲ. ನೀವು ಹೇಳಿದ್ರಿ ವರ್ಷಕ್ಕೆ 6,000 ರೂಪಾಯಿ ಇದರಲ್ಲಿ ಕೊಡ್ತಾರೆ ಅಂತ. ನಾನು ಹೇಳೋದು ನಿಮ್ಮ ಅಭಿಪ್ರಾಯ, ನಮ್ಮ ಅಭಿಪ್ರಾಯ ಏನು ಕೇಳಿದ್ರೆ, ನೀವು ಅಷ್ಟು ಮಾಡೋದ್ರಕ್ಕಿಂತ 6,000 ರೂಪಾಯಿ ನಮ್ಗೆ ಯಾಕೆ ಕೊಡ್ತೀರಿ? ಒಂದು ವೆಹಿಕಲ್ ವ್ಯವಸ್ಥೆ ಹೇಳಿ, ಅದನ್ನ ಮೇಂಟೈನ್ ಮಾಡುವಂತ ವ್ಯವಸ್ಥೆ ಮಾಡಿ. ಎಲ್ಲಾ ಕಡೆಯಿಂದ ನಮ್ಮ ಮಕ್ಕಳು ಕರ್ಕೊಂಡ್ ಬರ್ತಾ ಇವೆ. ಅವಾಗ 34 ಇರೋದು 164 ಮಕ್ಕಳು ಮಾಡ್ತೇವೆ ನಾವು ನಮ್ಮ ದೇವಸ್ಥಾನ ಅಂತ ಹೇಳಿ ನಾವು ಶಾಲೆ ಮೇಂಟೈನ್ ಮಾಡ್ತೇವೆ ಊರಲ್ಲಿ ಬಿಟ್ರೆ, ನಾವಿದೊಂದು ಶಾಲೆ, ಬೇರೆ ಮಕ್ಕಳು ಬಂದು ವಿದ್ಯೆ ಕಲ್ತ್ಕೊಂಡು ಹೋಗ್ತಾರೆ, ನಮ್ಮ ಮಕ್ಕಳು ಅಲ್ಲಿ ಹೋಗೋದಿಲ್ಲ, ನಾವು ಬರಬಾರದು ಅನ್ನೋ ಪ್ರಶ್ನೆಯಲ್ಲಿ ನಾವಿಲ್ಲ. ನಾವೆಲ್ಲೂ ಕಳಿಸ್ಬೋದು ಮಕ್ಕಳನ್ನ. ಆದ್ರೆ ನಮ್ಮ ಒಂದು ಸ್ಕೂಲನ್ನು ಉಳಿಸ್ಬೇಕು, ನಮ್ಮ ಊರಲ್ಲಿ ಒಂದು ಶಿಕ್ಷಣದ ಅಸ್ತಿತ್ವ ನಮ್ಮ ಊರು ಬಿಟ್ಟು ಹೋಗಬಾರ್ದು ಹೇಳೋ ಉದ್ದೇಶಕ್ಕಾಗಿ ನಾವು ಕಳಿಸ್ತಾ ಇದ್ದೇವೆ. ಆದ್ರೆ ನಮ್ಮ ಟೀಚರ್ಸ್ ಇದಾರಲ್ಲ, ಅವ್ರನ್ನ ನಾವು ನಿಜವಾಗ್ಲೂ ಇವತ್ತು ನಾವು ಅವ್ರಿಗೆ ಋಣಿಯಾಗಿರ್ಬೇಕು ಅಂತ. ಅವ್ರು ಕರೆಕ್ಟಾಗಿ ಬಂದು ಯಾವ ಇಂಗ್ಲಿಷ್ ಮೀಡಿಯಂ ಸ್ಕೂಲಲ್ಲೂ ಪ್ರೈವೇಟ್ ಸ್ಕೂಲಲ್ಲೂ ಇಲ್ಲ ಆ ತರ ಒಂದು ಎಜುಕೇಶನ್ ಅನ್ನು ನಮ್ಮ ಸ್ಕೂಲಲ್ಲಿ ಕೊಡ್ತಾ ಇದ್ದಾರೆ. ಪ್ರತಿ ಮಕ್ಕಳಿಗೆ, ಪ್ರತಿ ಮಕ್ಕಳ ಒಂದೊಂದು ಯೋಗಕ್ಷೇಮ ಕೂಡ ಅವ್ರು ಕಾಪಾಡ್ತಾ ಇದ್ದಾರೆ. ಅವ್ರ ಶ್ರಮದಿಂದ ಮಾಡ್ತಾ ಇದ್ದಾರೆ ಹೊರತು ಯಾವುದೇ ಇಲಾಖೆಯಿಂದಾಗಲಿ ಗ್ರಾಮ ಪಂಚಾಯತಿಯಿಂದಾಗಲಿ ಯಾರಿಂದ ಕೊಡೋದಿಲ್ಲ. ನೀವು ಬಿಸಿ ಊಟಕ್ಕೆ ಪ್ರತಿ ಮಕ್ಕಳಿಗೆ ಗ್ರಾಮ್ ಲೆಕ್ಕ ಕೊಡ್ತೀರಿ. ಆ ಮಕ್ಕಳಿಗೆ ಎಷ್ಟು ಸಾಕಾಗ್ತದೆ ನಿಮ್ಗೆ? ಇವತ್ತು ಫಿಸಿಕಲ್ ಆಕ್ಟಿವಿಟೀಸ್ ಇರುವಂತ ವ್ಯವಸ್ಥೆಯಲ್ಲಿ ನೋಡಿ, ನೀವು ಊಟದ ವ್ಯವಸ್ಥೆ ತರಕಾರಿ ಕೊಡ್ತೀರಿ. ತರಕಾರಿಗೆ ಎಷ್ಟು ಕೊಡ್ತಾರೆ ಒಂದು ವರ್ಷಕ್ಕೆ, ಒಂದು ತಿಂಗಳಿಗೆ ಮೇಡಮ್? ಎಲ್ಲ ಸೇರಿಸಿ ಎಷ್ಟು ಕೊಡ್ತಾರೆ? ಎಷ್ಟು? ಹಿರಿಯ ಪ್ರಾಥಮಿಕಕ್ಕೆ ₹2.15 ಹಿರಿಯ ಪ್ರಾಥಮಿಕ ಶಾಲೆ ಕೊಡ್ತಾರೆ. ಮಕ್ಕಳಿಗೆ ಒಂದು ಬೋರ್ಡ್ ಹಾಕ್ಲಿಕ್ಕಾಗತ್ತೆ ಇವತ್ತಿನ ತರಕಾರಿ ದುಡ್ಡಲ್ಲಿ? ತರಕಾರಿಯನ್ನು ಕೊಡ್ಲಿಕ್ಕಾಗತ್ತ ಒಂದು ಬೋರ್ಡು? ನೀವು ಹೇಳಿ. ನೀವು ಪಟ್ಟಿ ಮಾಡ್ಕೊಂಡು ಬರ್ಲಿಕ್ಕೆ ಕಳಿಸಿದಾಗ ಸರ್ಕಾರದವರು ಒಪ್ಕೊಳ್ತೀನಿ ನಾನು. ನೀವು ಅವ್ರು ಕಳಿಸಿರ್ತಕ್ಕಂಥ ಎದುರಿಗೆ ನಮ್ಮನ್ನು ಕೇಳಿ ನೀವು ಅಭಿಪ್ರಾಯವನ್ನು ಪಡಿತೀರಿ. ಆ ಬರಿಯ ತಪ್ಪು ಅಂತ ಹೇಳೋದಿಲ್ಲ. ಆ ಅಭಿಪ್ರಾಯದಲ್ಲಿ ಪ್ರತಿಯೊಂದು ಪಾಯಿಂಟ್ ಅನ್ನು ಬರಬೇಕು. ಒಂದು ಮಕ್ಕಳಿಗೆ ಒಂದು ಓಡ್ಸಕ್ಕಾಗ್ತದೆ ಅವರ ಇದಕ್ಕೆ? ಅವ್ರಿಗೆ ಏನ್ ಪ್ರೋಟೀನ್ ಕೊಡ್ತೇವೆ ನಾವು? ಬರೀ ಮೊಟ್ಟೆ, ಒಂದು ಬಾಳೆಹಣ್ಣು ಕೊಟ್ಟರೆ ಒಂದು ದಿವಸ ಪ್ರೋಟೀನ್ ಆಗತ್ತೆ ಅವರಿಗೆ? ಒಂದು ದಿವಸಕ್ಕೆ ಒಂದು ಮಕ್ಕಳಿಗೆ ಎಷ್ಟು ಪ್ರೋಟೀನ್ ಬೇಕು ಹೇಳಿ ನೋಡೋಣ. ಮೆಡಿಕಲಿ ರೀಸನ್ ಪ್ರಕಾರ ಹೇಳಿ. ನಿಮ್ಮ ಸರ್ಕಾರದ ಲೆಕ್ಕವನ್ನಾಗಲಿ ಅಥವಾ ಮತ್ತೆ ಯಾವುದೋ ಒಂದು ವಿಚಾರವನ್ನ ಇಟ್ಟು ನಮಗೆ ಇಲ್ಲಿ ಪೋಷಕರಿಗಾಗಲಿ ಗ್ರಾಮ ಸಭೆಯಲ್ಲಾಗಲಿ ಹೇಳುವಂತ ವ್ಯವಸ್ಥೆ ನಾವು ಕೇಳೋದಿಲ್ಲ. ಯಾಕೆ ಹೇಳಿದ್ರೆ, ನೀವು ಇದಿಷ್ಟನ್ನು ಮಾಡಿದ್ರೆ ನಮ್ಗೆ ಸಂತೋಷ. ನೀವು ಬಂದಿದ್ದಕ್ಕೆ ನಮ್ಮಲ್ಲಿ ಏನು ತೊಂದರೆ ಇದೆ ಇದನ್ನು ಕೇಳಿದ್ದೀರಿ, ಅದು ಒಪ್ಕೊಳ್ತೀನಿ. ನಾವು ಹೇಳಿರ್ಬೇಕಂತದ್ದು ನೀವು ಬರೀತೀರಿ. ಈಗ ಇಲ್ಲಿ ನಮ್ಮ ಸಮಸ್ಯೆಗಳನ್ನ ಆಲಿಸ್ಕೊಂಡು ಹೋದ್ರೆ ಪ್ರಯೋಜನ ಅಂತ. ಸರ್ಕಾರದ ಲೆವೆಲ್ ಅಲ್ಲಿ ಆ ಅನುದಾನಗಳನ್ನ ಆ ಶಾಲೆಗೆ ಮುಗಿಸುವಂತ ವ್ಯವಸ್ಥೆಯನ್ನ ಮಾಡಬೇಕು. ನೀವೇನು, ನಿಮ್ ಕೆಲಸ ಏನು? ಬಂದ್ರಿ, ಗ್ರಾಮ ಸಭೆ ಮಾಡಿದ್ರಿ, ಇಲ್ಲಿ ನಾನು ನಿಂತ್ಕೊಂಡು ಮಾತಾಡಿದೆ, ಅಧ್ಯಕ್ಷರು ನಿಂತ್ಕೊಂಡು ಮಾತಾಡಿದ್ರು, ಅಥವಾ ಮೇಡಮ್ ನಿಮ್ ಸಮಸ್ಯೆಯನ್ನು ಹೇಳಿದ್ರು, ನೀವು ಆಡಿಟಿಂಗ್ ರಿಪೋರ್ಟ್ ಅಂತ ತಗೊಂಡೋಗ್ತೀವಿ. ಈ ಆಡಿಟಿಂಗ್ ರಿಪೋರ್ಟ್ ತಗೊಂಡೋಗಿ ಕೊಟ್ಟಿರೋಂಥ ಇದರಲ್ಲಿ ಒಂದು ವರ್ಷದಲ್ಲಿ 130 ಅವ್ರದ್ದೇನು ನೀವು ಹೇಳಿದ್ರಲ್ಲ ಈಗ ಕಂಡೀಷನ್ಗಳು, ಆ 130ರಲ್ಲಿ ಎಷ್ಟು ಪ್ರಾಬ್ಲಮ್ ಸಾಲ್ವ್ ಆಗಿದೆ ಇವತ್ತು? ಈಗ ನೀವು ಇಲ್ಲಿಂದ ತಗೊಂಡೋಗಿ ರಿಪೋರ್ಟ್ ಕೊಟ್ಟಿದ್ದೀರಿ, 24-25 ಸಾಲಿಗೆ ತಗೊಳ್ಳೋಣ, 23-24 ಸಾಲಿಗೆ ತಗೊಳ್ಳೋಣ, 25 ಬಿಟ್ಬಿಡಿ ರನ್ನಿಂಗಲ್ಲಿ, ಗೊತ್ತಾಯ್ತಾ? 23-24 ಸಾಲಿಗೆ ನೀವು ಆಡಿಟಿಂಗ್ ಮಾಡಿ ಕಳಿಸಿರೋದಂತ ಒಂದು ಯೋಜನೆಗಳಲ್ಲಿ ಎಷ್ಟು ಯೋಜನೆಗಳು ತೊಂದರೆ ಇರತಕ್ಕಂಥ ಸ್ಕೂಲುಗಳಿಗೆ ಎಷ್ಟು ಯೋಜನೆ ಸಾಲ್ವ್ ಆಗಿದೆ ಆ ರಿಪೋರ್ಟ್ ಬಿಡಿ. ನೀವು ನಮಗೆ ಎಲ್ಲರೂ ಸಿಗ್ತದೆಯಾ ಸರ್ಕಾರದಲ್ಲಿ? ನಾನು ನಿಮ್ಮ ಅಧಿಕಾರಿಗಳ ಹತ್ರ ಬಂದು ಕೂತ್ಕೊಂಡು ಮಾಹಿತಿ ಅಂತ ಸಿಗ್ತದೆ ನನಗೆ? ಯಾವ ಸ್ಕೂಲಲ್ಲಿ ಇದೆ? ನಾನು ನಿಮ್ಮ ತಾಲೂಕು ಪಂಚಾಯತಿಗೆ ಒಂದು ಮಾಹಿತಿ ಹಾಕಲು ಲೆಟರ್ ಹಾಕಿದ್ದೇನೆ. ಇಡೀ ಸರ್ಕಾರಿ ಶಾಲೆಯ ಅನುದಾನ ವ್ಯವಸ್ಥೆಯ ಒಳಗೆ ನಮಗಿರ್ತಕ್ಕಂಥ ತೊಂದರೆ ಸಾಲ್ವ್ ಮಾಡ್ಕೊಂಡು ಹಿಂಗೆ ಮಾಹಿತಿ ಹಾಕಲ್ಲಿ ಶ್ರೀಕಾಂತ್ ಯಜ್ಞಂ ಅಂದ್ರೆ ಇದರ ಮಾಹಿತಿ ಹಾಕಲ್ಲಿ ಹೊಸನಗರ ತಾಲೂಕು ಪಂಚಾಯತಿಗೆ ನಾನು ಕೊಟ್ಟಿದ್ದೀನಿ. ಎಷ್ಟು ಸಾಲ್ವ್ ಆಗಿದೆ? 1% ಸಾಲ್ವ್ ಮಾಡಿಲ್ಲ ನೀವು. 1% ನಿಮ್ಮ ಆಡಿಟಿಂಗ್ ಆಗಿದೆ. ನೀವು ಬಂದು ಶ್ರಮ ವಹಿಸಿದ್ದೀರಿ, ಸಂತೋಷ. ನೀವು ನಿನ್ನೆ ನಮ್ಮ ಊರಿಗೆಲ್ಲ ಬಂದಿದ್ದೀರಿ, ನಾವು ನಿಮ್ಗೆ ಸಿಗಲಿಲ್ಲ ಅಂತ ಹೇಳಿ ನಮ್ಮನ್ನು ಕೇಳಲಿಕ್ಕೆ. ನಿಮ್ಮ ಶ್ರಮಕ್ಕೆ ನಮ್ಗೆ ತುಂಬಾ ಧನ್ಯವಾದ, ನಿಮ್ಮ ಶ್ರಮಕ್ಕೆ. ಆದ್ರೆ ಸರ್ಕಾರದಿಂದ ಯಾವುದು ಸಾಲ್ವ್ ಆಗಲ್ಲ. ಇದು ಯಾಕೆಂದ್ರೆ ಜನರ ಕಣ್ಣಿಗೆ
ಮಣ್ಣು ಎತ್ತಲಿಕ್ಕೆ. ಅದು ಎಲ್ಲಿಂದ ಆಗಬೇಕು? ಗ್ರಾಮ ಪಂಚಾಯತಿ ಗುರಿಯಿಂದ ಆಗಬೇಕು. ಇವತ್ತು ನಮ್ಮ ಮೇಡಮ್ ಇಡೀ ಗ್ರಾಮ ಪಂಚಾಯತಿ ಸದಸ್ಯರಿಗೆ ಕೊಟ್ಟಿದ್ದಾರೆ. ಒಂದು ಸದಸ್ಯರಾಗಿ ಬಂದಿದ್ದಾರೆ ಇಲ್ಲಿ, ಗ್ರಾಮ ಪಂಚಾಯತಿ PDO ಬಂದಿದ್ದಾರೆ ಇಲ್ಲಿಗೆ. ಅವ್ರಿಗೆ ಅವಶ್ಯಕತೆ ಇಲ್ವಲ್ಲ. ಈಗ ಸದಸ್ಯರು ಬಿಟ್ಟಾಗ್ತದೆ. ನಾನು ಹೇಳೋದು ಅಧಿಕಾರಿಗಳ ಲೆವೆಲ್ಗೆ ಇವತ್ತು PDO ಬರ್ಬೇಕಿತ್ತಾನೆ ಈ ಮೀಟಿಂಗಿಗೆ. ಇವರು ತಾಲೂಕು ಪಂಚಾಯತಿ ಅಲ್ಲಿಂದ ಯಾಕೆ ಶ್ರಮ ವಹಿಸಿ ಬಂದಿದ್ದಾರೆ? ಹಂಗಾರೆ ಇಲ್ಲಿ ಇರತಕ್ಕಂಥ ಒಂದು PDO ಇಲ್ಲಿ ಬಂದು ನಮ್ಮ ಒಂದು ಸಮಸ್ಯೆಗಳನ್ನ ಆಲಿಸುವಂತಹ ಒಂದು ಸೌಜನ್ಯ ಅವರಿಗಿಲ್ಲ ಅಧಿಕಾರಿಗಳ ಲೆವೆಲ್ಗೆ ಅಂತಂದ್ಮೇಲೆ ನೀವು ಮಾಡಿ ಏನು ಪ್ರಯೋಜನ ಇದು? ನಾನು ಇಲ್ಲಿ ಬಂದು ಕೂತ್ಕೊಂಡು 2 ತಾಸು ಇಲ್ಲಿ ನಾನು ವೇಸ್ಟ್ ಮಾಡ್ಕೊಂಡು ನಿಮ್ಗೆ ಇಲ್ಲಿ ಮಾತಾಡ್ಕೊಂಡು ನಿಮ್ ಕಥೆ ಎಲ್ಲ ಕೇಳ್ಕೊಂಡು ಹೋಗಿ ಗೊತ್ತಾಯ್ತಾ, ನಮ್ ಕೆಲಸ ಬಿಟ್ಕೊಂಡು ನಮಗೆ ಪ್ರಾಬ್ಲಮ್ ಸಾಲ್ವ್ ಆಗಲಿಲ್ಲ ಅಂದ್ರೆ ನಾವ್ ಯಾಕೆ ಬರ್ಬೇಕು ಈ ಮೀಟಿಂಗಿಗೆ? ಈಗ ನೋಡಿ, ನಾನು ನಿಮ್ಗೆ ಉದಾಹರಣೆ ಕೊಡ್ತೇನೆ. ನಿಮ್ಮ ಎದುರಿಗೆ ನಾಯಿ ಓಡಾಡ್ತು. ನಾನು ನಿನ್ನೆ ನಿಮ್ಗೆ ಈ ಪ್ರಾಬ್ಲಮ್ ಹೇಳಿದ್ದೀನಿ, ಅಲ್ಲಿ ದೇವಸ್ಥಾನದಲ್ಲೇ ಹೇಳಿದ್ದೀನಿ. ನಿಮ್ಮ ಎದುರಿಗೆ ನಾವು ಸುದ್ದಿ ಓಡಾಡ್ತು. ಈ ಜಾಗದಲ್ಲಿ ಕೂತ್ಕೊಂಡು ನಮ್ಮ ಮಕ್ಕಳಿಗೆ ನಾವು ಊಟ ಹಾಕ್ಬೇಕು. ಗೌರ್ಮೆಂಟ್ ಸ್ಕೂಲಾಗಿ ಯಾಕೆ ಜನ ಕಡಿಮೆ ಆಯ್ತು? ರಾಮಕೃಷ್ಣಾಶ್ರಮಕ್ಕೆ ಯಾಕೆ ಅವರು ಸೇರಿಸ್ತಾರೆ? ರಾಮಕೃಷ್ಣಾಶ್ರಮದಾಗ ಯಾರು ಸೇರಿಸಲಿಲ್ಲ. ಇಂಗ್ಲಿಷ್ ಮೀಡಿಯಂ ಬಿಡಿ, ಇಂಗ್ಲಿಷ್ ಮೀಡಿಯಂ ಕಲ್ತು ಯಾವ ಉದ್ದಾರ ಯಾವನು ಇಲ್ಲ. ಈ ಕನ್ನಡ ಮೀಡಿಯಂ ಹೋದರೆ IAS IPS ಲೆವೆಲ್ ಅಲ್ಲಿ KPSC ಎಕ್ಸಾಮ್ ಪಾಸ್ ಮಾಡಿ ಹೋದರು. ಇಂಗ್ಲಿಷ್ ಮೀಡಿಯಂ ಅಲ್ಲಿ ಅಪ್ಪ ಅಮ್ಮ ತಗೊಂಡು ಕೂಡಿಸ್ತಾರೆ ಸ್ಕೂಲಲ್ಲಿ. ಅವ್ರು ಇಲ್ಲಿ ಬಂದ್ರು, ಅವ್ರು ಸೀಟ್ ತಗೊಂಡು ಕೂಡ್ಸ್ಕೊಂಡ್ರು, ಅವ್ರು ಊಟ ಮಾಡ್ತಿದ್ರು, ಬಡಿಸಿದ್ರು. ತಪ್ಪೊಂದಾಗಿರ್ತಾರೆ ಮಕ್ಕಳು ಬಿಟ್ಟರೆ ತಲೆ ಬೆಳೆದಿರಲ್ಲ ಅವ್ರಿಗೆ, ಗೊತ್ತಾಯ್ತಾ? ಆದ್ರೆ ಈ ಸ್ಕೂಲಲ್ಲಿ ನಾವು ಅದಕ್ಕೆ ಉತ್ತಮವಾದಂತ ಎಜುಕೇಶನ್ ನಾವು ಹುಡುಗರು ಕೊಡ್ಬೇಕು ಅಂತಂದ್ರೆ ನೀವ್ ಎಷ್ಟು ಚೆನ್ನಾಗಿ ಹೇಳಿದ್ದೀರಿ. ಸರ್ಕಾರದವ್ರು ಎಷ್ಟು ಉದ್ದ ಲೀಸ್ಟ್ ನಿಮ್ಗೆ 130 ಪಾಯಿಂಟ್ ಹಾಕಿ ಲೀಸ್ಟ್ ಕಳಿಸಿದಾರಲ್ಲ, ಅದರ 1% ನೀವು ವರ್ಷಕ್ಕೆ ಸಾಲ್ವ್ ಮಾಡುವಂತ ಒಂದು ವ್ಯವಸ್ಥೆಯನ್ನ ನೀವು ಅಧಿಕಾರಿಗಳ ವರ್ಗದಿಂದ ಮಾಡಿ. ರಾಜಕೀಯದವ್ರು ಮಾಡಲ್ಲ. ಇರೋದು 5 ವರ್ಷ, ಇಲ್ಲಿ ಬಂದು ಹೊಗಳೇ ಬಿಡೋದೇ ವರ್ಷ ಬಿಟ್ರೆ ಅವನ ಹತ್ರ ಟೇಪ್ ಕಟ್ ಮಾಡಕ್ ಕರ್ಸ್ಬೇಕು. ಯಾವ MLA MP ಮತ್ತೊಬ್ಬನ ಕರ್ಸ್ಬೇಕು. ಇಲ್ಲಿಗೆ ಏನೂ ಮಾಡೋದಿಲ್ಲ. ಇಲ್ಲಿ ಇರ್ತಕ್ಕಂಥದ್ದು ಒಂದು ಹುಡುಗೋಶಿ 280 ಮನೆಗೆ ಒಂದು ಮೆಂಬರ್ ಆಗಿರ್ತಾರೆ, ಗ್ರಾಮ ಪಂಚಾಯತಿ ಮೆಂಬರು. ಅವನಿಗೆ ಹೀಗೆ ಹೇಳಿದ್ದು ಇನ್ನೊಂದು ಗಂಟೆಗೆ ಮರ್ತೋಗಿರ್ತದೆ. ಆ MLA ನಾವು ಇಲ್ಲಿ ತಗೊಂಡೋಗಿ ಲೆಟರ್ ಬರೆದು ಕೊಡೋದು ಫೋಟೋ ಹೊಡೆದು ಲೆಟರ್. ಈ MLAಗೆ ನಮ್ಮ MLA ನಾನು ಹೇಳ್ತೀನಿ ಅಂತ ಅವ್ರ ಅನುದಾನ ಬಂದಿದೆ, ನನಗೆ ಸಂತೋಷ. ಇನ್ನೊಂದು ದಿವಸ ನಾನು ಹಿಂಗೆ ಹೇಳಿದ್ದೇನೆ, FIR ಅಡ್ಡಾಕ್ತೇನೆ ಅವ್ರನ್ನಂತ. ನಾನು ಬಿಡೋದಿಲ್ಲ, ಯಾವತ್ತೋ ಒಂದು ದಿವಸ ಅಡ್ಡಾಕ್ತೇನೆ MLA. ಹೋಗಿ ಬಿಡೋದಿಲ್ಲ ನಾನು. ಯಾಕೆ ಹೇಳಿದ್ರೆ ನನ್ನ ಊರಿಗೆ ನನ್ನ ವೈಯಕ್ತಿಕವಾಗಿ ನನ್ನ ಮನೆಗೆ ಹೋಗುವಂತ ರಸ್ತೆ ನಾನು ಯಾವ MLA ಅಂತಾಗಿ ಗ್ರಾಮ ಪಂಚಾಯತಿ ಅಧ್ಯಕ್ಷರ ಕೇಳೋದಿಲ್ಲ. ನಂದು 100 ಆಳು ಹೋದ್ರು ನಾವು ಊರಿಂದ ಖರ್ಚು ಮಾಡ್ತೇವೆ. ನಮ್ಮ ಶಾಲೆಗೆ ಏನ್ ತಿಳ್ಕೊಳ್ಳಿ, ಇದು ನಂದು ಅಂತ ಮಾಡ್ತೇವೆ ಹೊರತು ನಮ್ದು ಅಂತ ಮಾಡೋದಿಲ್ಲ. ಇದು ನಮ್ಮ ಊರಿನ ಶಾಲೆ. ತಂತಿ ಬೇಲಿ ಮಾಡಿಸಿದ್ದೇವೆ ನಾವೇ SDMC ನಿಂತ್ಕೊಂಡು ಮಾಡಿಸಿರೋದು. ಈಗ ಯಾವ ಸರ್ಕಾರದ ಅನುದಾನ ಬರಲಿಲ್ಲ, ಹೋಗಿ ಕೈಯಿಂದ ಹಾಕಿ ಬಂದಿದ್ದೇವೆ ತಂತಿ ಬೇಲಿನ. ಯಾಕೆ ತಗೊಂಡ್ಬಂದ್ರಿ? ಯಾರು ಇವತ್ತುವರೆಗೆ ನಿಮ್ಮ BOಗೆ DC ಗೆ AC ಗೆ ಎಲ್ಲರಿಗೂ ನಾವು ಲೆಟರ್ ಮಾಡಿದ್ದೇವೆ. ಈ ಸರ್ಕಾರದ ಈ ಒಂದು ಜಾಗನ ನಂದು ಸ್ವಂತ ಅಂತ ಹೇಳಿದ್ರೆ ಸರ್ಕಾರದವರಿಗೆ ತಾಕತ್ತಿಲ್ಲ. ಇವತ್ತು ಪ್ರೈವೇಟ್ ಜಾಗದಲ್ಲಿ ನಾವು ನಮ್ಮ ಸ್ಕೂಲನ್ನು ನಡೆಸ್ತಾ ಇದ್ದೇವೆ. ನೋಡಿ ಬರ್ಕೊಳ್ಳಿ ಅದನ್ನ. ಎಷ್ಟು ಸುದ್ದಿ ನಾವು ಮೀಟಿಂಗ್ ಮಾಡಿದ್ದೇವೆ, ಅಧ್ಯಕ್ಷರಲ್ಲೇ ಇದ್ದಾರೆ, ಮೇಡಮ್ ಅಲ್ಲೇ ಇದ್ದಾರೆ. ಎಷ್ಟು ಸುದ್ದಿ ನಾವು ಇದನ್ನ ಅನುಷ್ಠಾನ ಕಳಿಸಿದ್ದೇವೆ ಅಂತ ಒಬ್ಬನೊಬ್ರು ಕೂಡ ಇದಕ್ಕೆ ತಲೆ ಕೆಡಿಸ್ಕೊಳ್ಳೋದಿಲ್ಲ. ಇದು ಟೋಟಲ್ ತೀರ್ಮಾನ ಆದ್ರೆ ನಾಳೆ ಬೆಳಿಗ್ಗೆ ಗೌರ್ಮೆಂಟ್ನವರು ಈ ಕಾಲ್ ಕೀಳ್ಬೇಕಿದೆ. ನಾಳೆ ಬೆಳಗ್ಗೆಯಿಂದ ನಮಗೆ ಶಾಲೆ ಬಿಲ್ಡಿಂಗ್ ಇಲ್ಲ, ಸಭೆ ಬೊಟ್ಟೆಯಾಡ ನಡೆಸ್ಬೇಕು ನಾನು ಶಾಲೆನ. ನಂದು ಹೇಳ್ಕೊಳ್ಳಿಕ್ಕೆ ಬರೋದಿಲ್ಲ. ಪ್ರೈವೇಟ್ನವ್ರದ್ದು ಅವತ್ತಿಂದ ಇವತ್ತುವರೆಗೂ ನಾನು ಗೌರ್ಮೆಂಟ್ ಬಿಲ್ಡಿಂಗ್ ಮಾಡಿದ್ದೇವೆ, ಯಾರು ಮುಟ್ಟಕ್ಕಾಗಲ್ಲ. AC ಬರ್ತಾನೆ, DC ಬರ್ತಾನೆ. ಕೋರ್ಟಿಗೆ AC DC ಯಾರು ಬರೋದಿಲ್ಲ. ಕೋರ್ಟ್ ನೋಟಿಸ್ ಕೊಡ್ತಂತ ಅಂದ್ರೆ ನೀವು ಅಧಿಕಾರಿಗಳ ನೋಟಿಸ್ ಜೀಪಿಂದ ತಗೊಂಡು ಅಲ್ಲೇ ನಿಲ್ಸ್ಕೊಂಡು ಕೋರ್ಟ್ ಜಡ್ಜಿ ನೀವು ಮಾತಾಡಕ್ಕಾಗಲ್ಲ. ಇವತ್ತು ಕೋರ್ಟಲ್ಲಿ ಇದೆ ಕೇಸು. ನಮ್ದು ಇದು ಸ್ಕೂಲ್ ಅಂತ ಹೇಳ್ಕೊಳ್ಳಿಕ್ಕೆ ಎಷ್ಟು ಜೈಸರಿಗೆ ನಮ್ಮ ಊರಿನವ್ರು ಅವ್ರು ಅವಕಾಶ ಮಾಡಿಕೊಡ್ತಾರೋ ಅಲ್ಲಿವರೆಗೆ ನಮ್ದು. ಅವತ್ತಿನ ದಿವಸ ಕೋರ್ಟ್ ತೀರ್ಮಾನ ಬಂತು ನೀವು ಜಾಗ ಬಿಡ್ಬೇಕು ಅಂತಂದ್ರೆ ಇದನ್ನ ಬುಲ್ಡೇಜರ್ ಹಾಕಿ ಹೊಡಿತಾರೆ ಸ್ಕೂಲ್ನ. ಯಾರು ಬರೋದಿಲ್ಲ. ನಾವು 10 ಸುದ್ದಿ ಕೋರ್ಟಲ್ಲಿ ನೋಡಿದ್ದೇವೆ. ಈಗ ಹೆಚ್ಚು ಕೊಟ್ರೆ ಒಂದು 15 ವರ್ಷ ಆಯ್ತಲ್ರಿ, 15 ವರ್ಷದಿಂದ ನೋಡ್ತಾ ಇದ್ದೇವೆ. ಗೌರ್ಮೆಂಟ್ ಇಂದ ಒಂದೇ ಒಂದು ಮನುಷ್ಯ ಒಂದು ರೆಕಾರ್ಡ್ ಹಿಡ್ಕೊಂಡು ಈ ಸ್ಕೂಲನ್ನು ಉಳಿಸ್ಲಿಕ್ಕಾಗಿ ಕೋರ್ಟಿಗೆ ಬರೋದಿಲ್ಲ. ಅಲ್ಲಿ ಪ್ರೈವೇಟ್ನವ್ರ ಜಾಗ ಅವ್ರು ಹೋಗಿ ಕೋರ್ಟಲ್ಲಿ ಫೈಟ್ ಮಾಡ್ತಾ ಇದ್ದಾರೆ. ನಮಗೆ ಆಟದ ಮೈದಾನ ಬೇರೆಯವ್ರು ಬಿಟ್ಕೊಟ್ಟಿದ್ರಿ. ಅದು ನಮ್ಮ ಸ್ಕೂಲಿನ ಸ್ವಂತ ಆಟದ ಮೈದಾನ ಅಲ್ಲ. ಅವ್ರದ್ದು ರಿಕ್ವೆಸ್ಟ್ ಮಾಡಿ ಬಿಡ್ಸ್ಕೊಂಡಿದ್ದು. ಅದ್ರಾಗ ಇಲ್ಲಿವರೆಗೂ ಅಕೇಶಿಯಾ ಪ್ಲಾಟ್ ತುಂಬಿದ್ರು ಅವರು. ನಮ್ಮ ಸ್ಕೂಲಿಗೆ ಬಿಟ್ಕೊಟ್ಟಿದ್ದಾರೆ. ಏನ್ ಕೊಟ್ರಿ ಗೌರ್ಮೆಂಟ್ ಸ್ಕೂಲಿಗೆ ನೀವು? 130 ಅನುಷ್ಠಾನದಲ್ಲಿ ಏನಾಯ್ತು? ನಮ್ಮ ಸ್ಕೂಲಿಗೆ ಏನ್ ಬಂತು ಲಾಭ? ನಾವು ಯಾಕೆ ಒದ್ದಾಡ್ಬೇಕು? ಮಕ್ಕಳು ನೀವು ಕಳ್ಸಿಲ್ಲ. ನಾಳೆ ಬೆಳಗ್ಗೆ ಇದನ್ನ ಅಷ್ಟೊಂದು ಮಾಡೋದಾಗ್ತಾರೆ ಅವ್ರು ಬಂದು.
ನಾಳೆ ಬೆಳಗ್ಗೆ ಈ ಮಕ್ಕಳನ್ನ ನಾನು ಏನು ತಗೊಂಡೋಗಿರ್ಬೇಕು, SDMC ಏನು ತಗೊಂಡೋಗಿರ್ಬೇಕು, ಒಂದು ಚೆಕ್ ಮಾಡಬೇಕಾಗ್ತದೆ ಪಕ್ಕದಲ್ಲಿ. ಅಜ್ಜಿಗೆ ಹೋದ್ರೆ ರಸ್ತೆ, ಅಜ್ಜಿಗೆ ಹೋದ್ರೆ ಒಂದು ಪ್ರೈವೇಟ್ ಜಾಗ. ನಮ್ಮ ಸ್ಕೂಲಿಗೆ ಅಂತ ಹೇಗಿದೆ, ನಾವು ಹ್ಯಾಂಗೆ ಸಾಲ್ವ್ ಮಾಡಬೇಕು? ಹೋಗ್ಲಿ ಬಂದ್ರು ಇದನ್ನ ಮಾಡಿಕೊಟ್ರು, ನಮಗೆ ಶೆಡ್ ಮಾಡಿಕೊಟ್ಟಿದ್ದಾರ ಅಂತಲ್ಲ, ಅದಕ್ಕೆ ಜನಮಂಗ ಶೆಡ್ ಯಾರು ಹೇಳ್ತಾರೆ ಸರ್, ನೀವು ನೋಡ್ಕೊಂಡು ನಮಗೆ ಇದನ್ನು MLAಗೆ DC ಲೆವೆಲ್ ವರೆಗೆ ಫೋಟೋ ಕಳಿಸಿಲ್ಲ. DC ಲೆವೆಲ್ ವರೆಗೆ ಇವತ್ತವರೆಗೆ ಯಾರಿಂದ ರೆಸ್ಪಾನ್ಸಿಬಲ್? ನನಗೇನು ನಮ್ಮಿಂದ ದುಡ್ಡು ಕೊಡಕ್ಕಾಗಲಿಲ್ಲ ಅಂತಂದ್ರೆ ಒಂದು ತಿಂಗಳಲ್ಲಿ ಎಷ್ಟಿಸ್ತೇವೆ ಆ ಬಿಲ್ಡಿಂಗ್ ಅನ್ನ? ಒಂದೇ ತಿಂಗಳು ಇಡೀ ನಮ್ಮ ಊರಿನವ್ರು ಒಂದು ಮಾತಿಗೆ ಎಷ್ಟು ಬೇಕೋ ಅಷ್ಟು ದುಡ್ಡು ತಂದು ಹಾಕ್ತೇವೆ ನಾವು. ಯಾರಿಗಾರು ಖಾಲಿ ಬಿಡ್ತೇವೆ ಪ್ರೈವೇಟ್ ಆಗಿ ಹೋಗಿ. ಆದ್ರೆ ಗೌರ್ಮೆಂಟ್ ಸ್ಕೂಲು, ಗೌರ್ಮೆಂಟ್ ಅನುದಾನ ಬಂದಿದೆ, ಗೌರ್ಮೆಂಟ್ ಸ್ಕೂಲಿಗೆ ನಾನು ಈ ಪ್ರೈವೇಟ್ನವ್ರ ಹತ್ರ ಸ್ವಲ್ಪ ದುಡ್ಡು ಕೊಡ್ರಪ್ಪ, ಹಿಂಗಾಗಿದೆ ನಮ್ಮ ಪರಿಸ್ಥಿತಿ ಅಂತ ಕೇಳ್ಕೊಳಕ್ ಹೋದ್ರೆ ಏನಾಗ್ತದೆ? ನಾನು ಇನ್ನೊಂದು ವಾರ ನೋಡ್ತೇನೆ. ನಾನು MLA ಮೊನ್ನೆ ಕೂಡ ಅವರ PA ರಂಜನ್ ಅಂತ ಹೇಳಿ ಕಳಿಸಿದ್ದೇನೆ, ನಿಮ್ಮ MLAಗೆ ಹೇಳ್ಬಿಡು ಒಂದು ವಾರ ನಾನು ಟೈಮ್ ಕೊಡ್ತೇನೆ, ಎರಡನೇ ವಾರ ನಾನು 5,000 ರೂಪಾಯಿ ಖಾಲಿ ಆದ್ಬಿಟ್ಟಿಲ್ಲ, ಯಾವುದೋ ಒಂದು TV ಅದನ್ನು ಕರ್ಕೊಂಡ್ಬಂದು ಅರ್ಧ ಗಂಟೆ ಎಪಿಸೋಡ್ ಹಾಕಿಸ್ತೇನೆ, ಗೌರ್ಮೆಂಟ್ ಲೆವೆಲ್ ಹಾಕಿಸ್ತೇನೆ ಅಂತ ಹೇಳಿ. ಅಲ್ಲಿ ಎದುರಿ ಕೂತ್ಕೊಂಡೆ ನಾವು SDMC ಇಷ್ಟು ಮಕ್ಕಳನ್ನು ಎದುರಿ ಕೂತ್ಕೊಂಡು ಅಲ್ಲೇ ಊಟ ಹಾಕಿ ಒಂದು ದಿವಸ ಅವರಿಗೆ ಅದಷ್ಟೊಂದು ಎಪಿಸೋಡ್ ಮಾಡಿಸ್ತೇನೆ ನಾನು. ಮೂಲ ಸೌಕರ್ಯ ಕೊಡಬೇಕು, ಇದು ಆಗಬೇಕು, ಪಾಯಿಂಟ್ ನೀವು ಬರ್ಕೊಂಡು ಹೋಗ್ತೀರಿ, ಏನ್ ಪ್ರಾಬ್ಲಮ್ ಸಾಲ್ವ್ ಮಾಡ್ತಾರೆ ಗೌರ್ಮೆಂಟ್ ಇಂದ ನಾನು ಬಂದ್ರೆ. ನೀವು ಹೇಳೋದೆಲ್ಲ ಸರಿ ಇದೆ. ನಾವು ಏನಂದ್ರೆ ನಾವು ಅದೇ ನೀವು ಹೇಳೋದಲ್ಲ ನಿಮಗೆ ಗೊತ್ತಿದೆ, ನಾವು ಸೋಷಿಯಲ್ ಆಡಿಟ್ ಮಾಡೋದು ನಾವು ಕೊಡಕ್ಕಾಗಲ್ಲ. ನಾವು ರಿಪೋರ್ಟ್ ಕೊಡೋದು ಯಾರಿಗೆ? ಆ ಇಲಾಖೆಗೆ ಕೊಡೋದು, ಸಂಬಂಧಪಟ್ಟ ಇಲಾಖೆಗೆ ಕೊಡ್ತೀವಿ. ಸೊ ಏನೋ ಸೋಷಿಯಲ್ ಆಡಿಟ್ ಮಾಡಿದಾಗ ಏನು ಡಿಮೆರಿಟ್ಸ್ ಇದೆ ಅದಕ್ಕೆ ಅವರು ಅನುಕೂಲ ಕೊಡಬೇಕು ಅಂತ ಇದೆ. ಹಾಗಾಗಿ ನಾವು ಕಳೆದ ಬಾರಿ ನಾನು ಹೇಳೋದು, ನೀವು ಆಡಿಟಿಂಗ್ ಮಾಡಿದ್ದೀರಿ, ನಿಮ್ಮ ರಿಪೋರ್ಟ್ ನೀವು ತಗೊಂಡೋಗಿ ರಿಪೋರ್ಟ್ ಸಬ್ಮಿಟ್ ಮಾಡಿ. ನಾನು ಹೇಳೋದು ನನಗೆ ಸಂತೋಷ ಅಲ್ಲ ಅಂತ ಹೇಳೋದಿಲ್ಲ, ಇಲ್ಲಿರ ಅಂತ ಡಿಮೆರಿಟ್ಗಳು ಏನಿದೆ ಅದನ್ನ ನೀವು ಪಾಯಿಂಟ್ ಮಾಡ್ಕೊಂಡು ತಗೊಂಡೋಗಿ ಕೊಡ್ತೀರಿ. ಆದ್ರೆ ನಿಮ್ಮ ಡಿಮೆರಿಟ್ ಪಾಯಿಂಟ್ ಅನ್ನ ನೀವು ಗ್ರಾಮ ಸಭೆ ಅಂತ ಯಾಕೆ ಕಳ್ತೀರಿ? ಸರ್ ಅದೇ ನಮ್ದಲ್ಲ ಇದು ವರದಿ, ಯಾಕಂದ್ರೆ ನಾವು ಗ್ರಾಮ ಸಭೆಯಲ್ಲಿ ನಾನು ಹೇಳೋದಲ್ಲ, ನಿಮ್ಮದಲ್ಲ ವರದಿ. ಹೇಳ್ಬೋದು ನಮ್ಮ ಗ್ರಾಮ ಪಂಚಾಯತಿ ನೀವು ನೋಟಿಸ್ ಮಾಡಬೇಕು, ಬರ್ಲಿಕ್ಕೆ ಹೇಳ್ಬೇಕು, ನೀವು ಅಧಿಕಾರ ಅವ್ರು ಟೀಚರ್ ಹೇಳ್ತಾರೆ ಅಂತಲ್ಲ, ನೀವು ಇಲ್ಲಿ ಬರ್ಬೇಕಿದ್ರು ಹೇಳ ಬರ್ಬೇಕು ಅಂತ, ನೀವು ಇಲ್ಲ ನೋಟಿಸ್ ಮಾಡಿಸೇ ಬರ್ಬೇಕು ನೀವು ತಾಲೂಕ್ ಪಂಚಾಯತಿಂದ. ಗ್ರಾಮ ಪಂಚಾಯತ್ಗೆ ನೋಟಿಸ್ ಕೊಡೋದು ಅಲ್ಲ, ಯಾಕೆಂದ್ರೆ ಇದು ನೋಡ್ರಿ, ನಾವು ಅಧಿಕಾರಿ ಬಾರಿ ಚೆನ್ನಾಗಿದೆ. ನೀವು ತಾಲೂಕ್ ಪಂಚಾಯತಿಂದ ಬಂದಿದ್ದೀರಿ ಅಥವಾ ಗೌರ್ಮೆಂಟ್ ಅಂಡರ್ ಬಂದಿದ್ದೀರಿ, ನಿಮ್ಮ ಅಧಿಕಾರಿಗಳ ಹತ್ರ ಬಂದಾಗ ನಮ್ಮೊಂದು ಕಮಿಟಿ ಇದೆ ಸರ್, ನಮ್ಮ ಅಧ್ಯಕ್ಷರಿದ್ದಾರೆ, ನಮ್ಮ ಕಾರ್ಯದರ್ಶಿ ಇದ್ದಾರೆ, ಅವ್ರ ಮೇಲೆ ಹೋಗ್ತದೆ. ಅಧ್ಯಕ್ಷರು ಕಾರ್ಯದರ್ಶಿಗೆ ಹೋದ ಕೂಡಲೇ ನಮ್ಗೆ ಇಲ್ಲಿ ಯಾವ ಅನುದಾನನೂ ಕೊಡ್ತಾ ಇಲ್ಲ, ಏನೂ ಇಲ್ಲ. ಈಗ ಅಧ್ಯಕ್ಷರು ಟೀ ಕಾಫಿಗೆ ಅನುದಾನ ಕೊಡ್ತದೆ, ಅಧ್ಯಕ್ಷರಿಗೆ ಯಾವುದೋ ಒಂದು ಗೌರ್ಮೆಂಟ್ ಸ್ಕೂಲ್ಗಳು ಅಥವಾ ಟೀಚರ್ಸ್ ಯಾವುದೋ ಒಂದು ಮೀಟಿಂಗ್ ಕರೆದಾಗ ಅವ್ರಿಗೆ ಊಟ ಹಾಕಬೇಕು ಅನುದಾನ ಬರ್ತದೆ. ಹಾಗಾದ್ರೆ ಇಲ್ಲಿ ಸ್ಕೂಲಿನಲ್ಲಿ ಇರ್ತಕ್ಕಂಥ, ಇಲ್ಲಿ ಗ್ರಾಮದಲ್ಲಿ ಇರ್ತಕ್ಕಂಥದ್ದು ಅಥವಾ ಆಯಾ ಪ್ರಕೃತಿಗೆ ಸಂಬಂಧಪಟ್ಟಿರ್ತಕ್ಕಂಥ ಸಮಸ್ಯೆಗಳು ಗ್ರಾಮಕ್ಕೆ ಸಂಬಂಧಪಟ್ಟಾಗಿರ್ಬೇಕಿದ್ರೆ ಅದಕ್ಕೆ ಅನುದಾನ ಯಾವುದು ಬರೋದಿಲ್ವಾ? ಅಲ್ಲ, ನಾನು ಈಗ ಆಕ್ಚುಯಲ್ ವಿಚಾರ ಹೇಳ್ತಾ ಇದ್ದೀನಿ. ನಾನು ನಿಮ್ಮ ಈ ಮೀಟಿಂಗ್, ಈ ತರದ ಮೀಟಿಂಗ್ಗಳನ್ನ 1000 ಅಟೆಂಡ್ ಮಾಡ್ತೇನೆ, ನಾನು ಮಾಡಕ್ ಬರೋದಿಲ್ಲ ಅಂತಲ್ಲ. ನಾನು ಯಾಕೆ ನಿಮ್ಗೆ ನಮ್ಮ ಸ್ಕೂಲಿಂದ ಇವತ್ತು ನಾನು ಇರೋ ಅಂತ ಸ್ಟೇಜಲ್ಲಿ ಇರಲಿಲ್ಲ, ನಿನ್ನೆ ಕೂಡ ನಾನು ಇರೋಕ್ಕಾಗಲಿಲ್ಲ ಅಂತ ಹೇಳ್ತೆ. ಆದ್ರೆ ಇದೇ ಉದ್ದೇಶಕ್ಕಾಗಿ ಬರ್ತೀನಿ. ಗ್ರಾಮ ಪಂಚಾಯತಿಯವರು ಬರ್ತಾರೆ, ಅಧ್ಯಕ್ಷರು ಬರ್ತಾರೆ, ಅವ್ರಿಗೆ ಈ ಮಾಹಿತಿಯನ್ನು ತಿಳಿಸ್ಬೇಕು ಅಂತೇಳಿ. ನೋಡ್ರಿ, ನಮ್ಮಲ್ಲೇ ಈಗ ನಾಮನಿರ್ದೇಶಕರು ಮೆಂಬರ್ ಇದ್ದಾರೆ, ಇಡೀ ಸ್ಕೂಲಲ್ಲಿ ಇದ್ದಾರೆ, ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಎಲ್ಲ ಸ್ಕೂಲಿಗೂ ಆಗ ಒಬ್ರು ಬಂದಿದ್ದಾರೆ. ಇದು ಮಾಡಿ ಏನು ಪ್ರಯೋಜನ? ನಾನು ನೀವು ಇದರಿಂದ ರಿಪೋರ್ಟ್ ಕಳಿಸಿ ಏನು ಪ್ರಯೋಜನ? ಸ್ಕೂಲ್ಗಳಲ್ಲಿ ಎಲ್ಲರೂ ಬಂದಿದ್ದಾರೆ, ಅಟೆಂಡ್ ಮಾಡಿದ್ದಾರೆ. ನಿಮ್ಮ 2 ಸ್ಕೂಲ್ ಮಾಡಿದ್ರೆ 2 ಕಡೆ ಮೆಂಬರ್ಸ್ ಬಂದಿಲ್ಲ, ನಿಮ್ಮ ಪಂಚಾಯತಿಲೇ ಬಂದಿಲ್ಲ. ನನಗೆ ಏನು ಬೇಡ, ನಾವೊಂದು ವಿಚಾರ ಹೇಳ್ತೀನಿ. ನೀವು ಇವತ್ತು ನಮ್ಮ PDO ಒಂದು ನೋಟಿಸ್ ಮಾಡಬೇಕು, ಹೋಗಿ ನೋಟಿಸ್ ಮಾಡಿಸಿ. ನಿಮ್ಮ ತಾಲೂಕ್ ಪಂಚಾಯತಿ ಇವರಿಂದ ನೋಟಿಸ್ ಮಾಡ್ತೀವಿ, ಅವ್ರಿಗೆ PDO ನೋಟಿಸ್ ಮಾಡಕ್ಕೆ ಹಕ್ಕಿದೆ, ಯಾಕೆ ಬರಲಿಲ್ಲ ನೀವು ಅಂತ. ಕುರುಬೆಮನೆ ಗ್ರಾಮ ಪಂಚಾಯತಿ ಕೊಡಿ ಸರ್, ನಾನು ನಾಳೆ ಬಂದು ಕೇಳ್ತೇನೆ ನಿಮ್ಮ ಹತ್ರ ಕೊಟ್ಟಿದ್ದೀರಾ ಅಂತ ಮಾಹಿತಿ ಕೊಡ್ಬೇಕು ನನಗೆ. ಅವ್ರು ಗ್ರಾಮ ಸಭೆಯಲ್ಲಿ ಬರ್ತಾರೆ, ಗ್ರಾಮ ಸಭೆಯಲ್ಲಿ ಇಲ್ಲಿ ಶಾಲೆ ಮೇಲೆ ಗ್ರಾಮ ಸಭೆ ಇರ್ತಾರೆ, ಇಲ್ಲಿ ಕಾಫಿ ಟೀ ಕುಡಿದ ಗ್ರಾಮ ಸಭೆ, ಮತ್ತಿನ್ನು ಅದರಿಂದ ಅವ್ರಿಗೆ ಏನು ಸಾಲ್ವ್ ಮಾಡ್ಲಿಕ್ಕಾಗಲ್ಲ. ಇದರ ಏನು ಪ್ರಯೋಜನ ಸರ್ ಇದು? ನಾನು ಹೇಳೋದು, ನಿಮ್ಮ ಎದುರಿಗೆ ಅವ್ರು ಇದ್ದಾಗ, ನಮ್ಮ ಸಮಸ್ಯೆ ಹೇಳಿದಾಗ
ಈಗ ಅಟ್ಲೀಸ್ಟ್ ನಿಮ್ಮಲ್ಲಿಂದ ಆಗಿಲ್ಲ ಅಂತಂದ್ರೆ, ನಿಮ್ಮ ಜಾಗದಿಂದ ವ್ಯವಸ್ಥೆ ಮಾಡ್ಲಿಕ್ಕೆ ಆಗಿಲ್ಲ ಅಂದ್ರೆ ಅವರಾದ್ರೂ 1% ಪ್ರಾಬ್ಲಮ್ ಸಾಲ್ವ್ ಮಾಡ್ಲಿಕ್ಕೆ ಅವ್ರಿಗೆ ಮಾಹಿತಿ ಇರಲಿ ಹೇಳೋ ಉದ್ದೇಶಕ್ಕಾಗಿ ಎಲ್ಲರಿಗೂ ಕೊಟ್ಟು ನೀವು ಬಂದು ಸೇರ್ತಾರೆ ಅಂತ ಇದನ್ನ ನಾವು ನೀವು ಹೊಸನಗರದಿಂದ, ನಾನು ಹೆಬ್ಬೈದಿಂದ ಡೈರೆಕ್ಟ್ ಆಗಿ ಹೊಸನಗರ ಮಾತಾಡಕ್ ಬರ್ತಿದ್ಯಾ, ಬಟ್ ಗ್ರಾಮ ಪಂಚಾಯತಿ ಅಂತಿರೋದಕ್ಕೆ ಅವ್ರಿಗೆ ನಮ್ಮ ಸಮಸ್ಯೆ ಹೇಳ್ತೀವಿ, ಅವರಿಂದ ಹೋದಾಗ ಮಾತ್ರ ಸಮಸ್ಯೆ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಎಲ್ಲ ಬೇರೆ ಬೇರೆ ಶಾಲೆ ಎಲ್ಲ ಪಂಚಾಯತಿ ಬಂದಿದ್ದಾರೆ. ನಿಮ್ಮೊಂದು ಬರೋಬ್ಬರ ಮೊನ್ನೆ ಅಲ್ಲಿ ಆ ಶಾಲೆಗೂ ಬಂದಿಲ್ಲ, ಈ ಶಾಲೆಗೂ ಬಂದಿಲ್ಲ, ಮತ್ತೆ ಎಲ್ಲ ಕಡೆ ಬರಲ್ಲ. ಕೇಳಿದ್ರೆ ರಾಜಕೀಯ ಹೆಂಗಿದೆ ವ್ಯವಸ್ಥೆ ಕೇಳಿದ್ರೆ ರಾಜಕೀಯದ ವ್ಯವಸ್ಥೆ ಇದು ಬುಡದಿಂದ ರಾಜಕೀಯದ ವ್ಯವಸ್ಥೆ. ಇವರು ನಾವು ಗೆದ್ದ ಮೇಲೆ ಕೆಲಸ ಮಾಡ್ತೀವಿ ಅನ್ನೋದಕ್ಕೆ ಬೇಡ, ಬಂದಿರತಕ್ಕಂಥ ಅನುದಾನವನ್ನು ತಿನ್ಲಿಕ್ಕೆ 2 ಲಕ್ಷ ಚಿಲ್ಲರೆ ರೂಪಾಯಿ ಹಾಕಿದ್ರು ಮಾಡಿದ್ದಾರೆ. 2 ಲಕ್ಷ ಚಿಲ್ಲರೆ ರೂಪಾಯಿ ಇದೇ ನಮ್ಮ SDMC ಕಮಿಟಿಗೆ MLA ಸ್ಯಾಂಕ್ಷನ್ ಮಾಡಿದ್ರೆ ಇಡೀ ಬಿಲ್ಡಿಂಗ್ ಅನ್ನು ಮಾಡ್ಕೋಬೇಕು. ಊಟಕ್ಕೆ ಬೇಕಾದಂತ ವ್ಯವಸ್ಥೆ ಇಡೀ ಬಿಲ್ಡಿಂಗ್, ಅದ್ರಾಗೆ 1.1 ಲಕ್ಷ ರೂಪಾಯಿ ಇನ್ವೆಸ್ಟ್ಮೆಂಟ್ ಆಗಿತ್ತು. ಅದಕ್ಕೆ ನೀವು ಇವತ್ತು ಎಲ್ಲರಿಗೂ ಪ್ರೈವೇಟ್ ಕಬ್ಬಣವನ್ನು ತೂಕ ಮಾಡಿ ನೋಡಿದ್ರೆ 1 ಲಕ್ಷ ರೂಪಾಯಿ ಕೆಲಸ ಆಗಿಲ್ಲ. ಇವತ್ತು 2.25 ಲಕ್ಷ ರೂಪಾಯಿ ಸ್ಯಾಂಕ್ಷನ್ ಮಾಡಿದ್ದಾರೆ MLA. ಅದು ದುಡ್ಡು ಎಲ್ಲ ಪೇಮೆಂಟ್ ಕ್ಯಾಶ್ ಪೇಮೆಂಟ್ ಆಗಿದೆ. ಮುಂಚೆ ಪೇಮೆಂಟ್ ಆಗಿಲ್ಲ ಅಂದ್ರೆ ಹೆಂಡ ಮಾಡಿಸ್ತಿದ್ದೆ ನಾನು ಲೆಟರ್ ಹಾಕಿ. ಅವ್ರು ಪೇಮೆಂಟ್ ಕೈ ಸಿಕ್ಕ ಮೇಲೆ ಅವ್ರು ಬಂದಿದ್ದೀವಿ ಕೆಲಸ ಅಲ್ಲಿ ಬರಲಿಲ್ಲ. ಇದು ನಮ್ಮಲ್ಲಿ ವ್ಯವಸ್ಥೆ ಸರ್. ಇದು ಒಂದು ಶಾಲೆ ತಿಂತಾರೆ ದುಡ್ಡು, ಶಾಲೆ ಒಂದು ಬಂದಿರ್ತಕ್ಕಂಥ ಅನುದಾನಕ್ಕೆ ದುಡ್ಡು ತಿಂತಾರೆ 1 ಜನ ಅಂದ್ರೆ ಇನ್ನು ಯಾವ್ದಕ್ಕೆ ಬಿಡ್ತಾರೆ ಅವರು? ಯಾವ ವ್ಯವಸ್ಥೆ ಬಿಡ್ತಾರೆ? ಈಗ ನಾವು ಕನೆಕ್ಟ್ ಮಾಡ್ತಿದ್ದೀವಿ, ನೋಡ್ತಿದ್ದೀವಿ. ಇದೇ ಪಕ್ಕದ ಗ್ರಾಮ ಪಂಚಾಯತಿಗಳಲ್ಲಿ ನೋಡಿದ್ವಿ 4 ಲಕ್ಷಕ್ಕೆ 2 ಲಕ್ಷ ರೂಪಾಯಿ ಕೆಲಸ ಮಾಡಿ 2 ಲಕ್ಷ ಬಿಲ್ ಮಾಡಿದ್ದೀವಿ. ನಾವು ಆಲ್ರೆಡಿ ರಿಕವರಿ ಬರ್ಕಂತ ಬಂದಿದ್ದೀವಿ. ಈಗ ಆ ಥರ ಶಾಲೆ ಇದೆಲ್ಲ ಇಲ್ಲ. ಈಗ ಜನರು ಎಲ್ಲ ಒಂದೇ ಥರ ಇದೆ, ಸಮಸ್ಯೆ ಇದೆ. ಇದನ್ನ ನಿಮ್ಮಂತ ಇದ್ರೇನೆ ಬದಲಾವಣೆ ಮಾಡಕ್ ಸರಿ. ಯಾಕಂದ್ರೆ ನೀವು ಇಷ್ಟು ಕಾಳಜಿ ಮಾಡಿ ಮಾತಾಡೋರು ಯಾರು ಇಲ್ಲ, ನಾವು ಕೂಡ ಬೇರೆ ಕಡೆ ಮಾಡ್ತಾರೆ. 1 ಲಕ್ಷ ಕೊಡ್ವಿ, ಈಗ ಆಗಿಲ್ಲ ಕೊಡ್ಬೇಕು ಕೂಡ ನಾವು 2 ಜನ ಗೆಸ್ಟ್ ಟೀಚರ್ ಹಾಕ್ಕೊಂಡ್ ಬರ್ಬೇಕಿದ್ರೆ ಮಾತಾಡೋರು ಇದ್ರೆ ಎಲ್ಲ ಕಡೆ ಡೆವಲಪ್ಮೆಂಟ್ ಮಾಡ್ಬೋದು. ಅಲ್ಲ, 2 ಜನ ಗೆಸ್ಟ್ ಟೀಚರ್ ನಮ್ಮ ಸ್ಕೂಲಿಗೆ ಹಾಕ್ಕೊಂಡ್ ಬರ್ಬೇಕಿದ್ರೆ ಸರ್ಕಸ್ ಮಾಡಿದ್ದೇವೆ ಸರ್ ನಾವಿಲ್ಲಿ. ನಾನು ಹೇಳೋದು ಇಲ್ಲಿ ನೋಡಿ, ಇಲ್ಲಿ 34 ಮಕ್ಕಳಿದ್ದಾರೆ. ನಿಮ್ಮ ಮಕ್ಕಳಿಗೆ ಕಡಿಮೆ ಇದೆ, ಗೆಸ್ಟ್ ಟೀಚರ್ ಕೊಡಕ್ಕಾಗೋದಿಲ್ಲ ಅಂದ್ರು. 34 ಮಕ್ಕಳು 7ನೇ ತರಗತಿವರೆಗೆ ಓದ್ತಾ ಇದ್ದಾರೆ. 2 ಜನ ಟೀಚರ್ ಒಟ್ಟು ಸಬ್ಜೆಕ್ಟ್ ಪಾಠ ಮಾಡ್ಲಿಕ್ಕಾಗತ್ತಾ? ನಾನು 34 ಮಕ್ಕಳಿಗೆ 2 ಸಬ್ಜೆಕ್ಟ್ ಇದೆ ಪಾಠ ಮಾಡಿ. 2 ಜನ ಟೀಚರ್ ಇದ್ದಾರಲ್ಲ, 7ನೇ ಕ್ಲಾಸ್ವರೆಗೂ ಪಾಠ ಮಾಡ್ತಾರೆ. ಉಳಿದ ಸಬ್ಜೆಕ್ಟ್ ಓದ್ತಾರೆ, ಏನು ಮಾಡಂಗಿಲ್ಲ. ಇಷ್ಟೇ ಇದ್ದರೆ ಸೇರಿಸ್ತಾರೆ, ಇಲ್ಲ ಅಂದ್ರೆ ಬಿಡ್ತಾರೆ. ನಮ್ಮ ಸರ್ಕಾರಿ ಶಾಲೆಗಳು ಹಿಂದೆ ಬಿದ್ದಿರೋ ಉದ್ದೇಶ ನೀವು ಗೌರ್ಮೆಂಟ್ ಇಂದ ಮೂಲ ಸೌಕರ್ಯ ಇಲ್ಲ ಅಂತಲ್ಲ, ಎಜುಕೇಶನ್ ಚೆನ್ನಾಗಿದೆ ಇಲ್ಲ ಅಂತಲ್ಲ, ಏನೂ ಇಲ್ಲ. ಬಂದಿರತಕ್ಕಂತ ದುಡ್ಡನ್ನ ಈ ತರ ಅಪಪೋಲ್ ಮಾಡಿ ನಮಗೆ ಗೊತ್ತಾಯ್ತಾ ಇಲ್ಲ, ಒಬ್ರಿಗೂ ತಿನ್ನಕ್ ಕೂಡ ಇರಲಿಲ್ಲದೆ ಎಲ್ಲ ಅವರೇ ತಿನ್ಕೊಂಡು ಹೋಗಿ ನಮ್ಗೆ ಆಗಿರ್ತಕ್ಕಂಥ ವ್ಯವಸ್ಥೆ. ಇವತ್ತು ಈ ತೊಂದರೆ ಅನುಭವಿಸ್ತಾ ಇದ್ದೀವಿ ನಾವು. ನಮ್ಮ ಮಕ್ಕಳು, ನಾನು ಹೇಳೋದು ಪ್ರತಿ ಸ್ಕೂಲಿಗೆ ನೀವು ಈಗ ಆ ವೆಹಿಕಲ್ ಸುತ್ತಿ ಆಗಿದೆ 6,000 ಎಷ್ಟು ವರ್ಷಕ್ಕೆ ಬರ್ತದೆ ಅಂತ ಗೊತ್ತಾಯ್ತಾ ಇಲ್ಲ. ಅದನ್ನೊಂದು 20,000 ರೂಪಾಯಿ ನೀವು ಮಾಡಿ, ಗೌರ್ಮೆಂಟ್ ಹಚ್ಕೊಳ್ತೀವಿ. ನೀವು 20,000 ರೂಪಾಯಿ ಕೇಳಿ. ನಾವು SDMC ಇಂದ ಪ್ರತಿ ಒಂದು ಕಡೆಗೂ ಬೆಳಗ್ಗೆ 1 ಟ್ರಿಪ್ ಸಂಜೆ 1 ಟ್ರಿಪ್ ಒಟ್ಟು ಮಕ್ಕಳನ್ನು ಮನೆ ಬಾಗಿಲು ಬಿಟ್ಟು ಬರ್ಬೇಕು. ಹೋಮ್ ಮಾಡ್ತಾರೆ, ಎಲ್ಲಿಂದ ಕರೆಸ್ತೇವೆ, ಮಕ್ಕಳ ಸಂಖ್ಯೆ ಜಾಸ್ತಿ ಮಾಡ್ತೇವೆ ನಾವು. ಅಲ್ಲ, ಅದು ಅಲ್ಲಿ ದೂರ ಅಂದ್ರೆ ನಿಮ್ಮನ್ನ ನಾನು ಬೆಂಗಳೂರಿಂದ ಬರಕ್ಕಾಗೋದಿಲ್ಲ ಹೇಳಿ ನಿಮ್ಮನ್ನ ನೀವು ಸರ್ವೆ ಕಳಿಸೋದು. ನಿಮ್ಮ ರಿಪೋರ್ಟ್ ಮೇಲೆ ತಾನೇ ಈ ಸ್ಕೂಲ್ ಡಿಪೆಂಡ್ ಆಗಿರುವಂತದ್ದು. ನೀವು ಕಳಿಸಿ, ನಮಗೆ ಅದ್ರ ಜೊತೆಗೆ ನೀವು ಮಾಹಿತಿ ಕೊಡ್ಬೇಕು. ತಿಂಗಳ ನಾನು ಬಂದು ಕೇಳ್ತೇನೆ ಮಾಹಿತಿ, ನಮ್ಮ ಅಧ್ಯಕ್ಷರಾಗಲಿ ಬೇರೆ ಮತಗಳು ಕೊಡ್ಬೇಕು ಅಂತಿಲ್ಲ. ನಾವು ನಿಮ್ಮನ್ನೇ ಕೇಳೋದು. ನಾನು ಇನ್ನೊಂದು ತಿಂಗಳು ಬಿಟ್ಟು ಬರ್ತೇನೆ, ಇಷ್ಟು ಪಾಯಿಂಟ್ ಬರ್ಕೊಂಡ್ಬಂದಿದ್ರು ನಮ್ಮ ಸ್ಕೂಲಿಂದ. ನಾನು ಹೇಳಿದ್ದು ಏನಾಯ್ತು ಮಾಡ್ಕೊಂಡು ಬರ್ತೇನೆ, ನಾನು ನೋಟಿಸ್ ಕೆಲಸ ಹೋಗ್ಕೊಡ್ತೇವೆ. ನಾನು ಶಾಲೆ ಬೇಕು, ಬಂದಿದ್ದೀರಿ ಅವ್ರು ನಾವು ಸುರಕ್ಷಿತವಾದ ದಾರಿ ಮನೆಯಲ್ಲಿ ಬಿಟ್ಟು ಬರ್ಬೇಕು ತಾನೆ. ಜೋರ್ ಮಳೆ ಆಯ್ತು ಅಂತಂದ್ರೆ ನಮ್ದು ಕಾರ್ ತಗೊಂಡ್ಕೊಂಡು ಮಳೆ ಮಕ್ಳಿಗೆ ಹೋಗಕ್ಕಾಗಿಲ್ಲ ಅಂದ್ರೆ ಆ ಮಕ್ಕಳನ್ನ ಕೂರ್ಸ್ಕೊಂಡು ಕರ್ಕೊಂಡು ಬಿಟ್ಟು ಬರ್ತಾವೆ. ಕೇಳಿ ಮೇಡಮ್, ನಾವು
ಪೋರ್ಷನ್ ಮನೆ ತಗೊಂಡು ಬಿಟ್ಟು ಬರೋದಿಲ್ಲ. ನನಗೆ ಏನು ಇಲ್ಲ, ನಾನು ನಿಮ್ಮ ಹತ್ರ ಕೇಳೋದಿಷ್ಟೇ, ಈ ಗ್ರಾಮ ಪಂಚಾಯತಿ ಮೆಂಬರ್ ಕೊಡಿಲ್ಲ, ಕೇಳಕ್ ಆಗೋದಿಲ್ಲ, ನಾನು ಇನ್ನೊಂದು ದಿವಸ ಗ್ರಾಮ ಪಂಚಾಯತಿ ಹೋಗಿ ಹೇಳ್ಕೊಡ್ತೇನೆ ಅಷ್ಟು ಜನ. ನನ್ಗೆ ಗೊತ್ತಿದೆ ಏನ್ ಮಾತಾಡ್ಬೇಕು ಅವರಿಗೆ, ಗೊತ್ತಾಯ್ತಾ? ಅಧ್ಯಕ್ಷರು ಗುರಿಂದ ಹೇಳ್ಕೊಡ್ತೇನೆ ನಾನು. ಆದ್ರೆ ನನಗೆ ಬೇಕಾಗಿರ್ತಕ್ಕಂಥದ್ದು ನಿಮ್ಮಿಬ್ಬರದ ಮಾಹಿತಿ. ನಾನು ಇನ್ನೊಂದು 15 ರಿಂದ 20 ದಿವಸ ಅಂತ ಬಿಡ್ತೇನೆ. ಈ ವರ್ಷ ನಾನು ಕೇಳೋದು ನಿಮ್ಮನ್ನೇ. 20 ದಿನದ ಮಾಹಿತಿ ಹೋಗಲ್ಲ ಬೇಡ, ನೀವು ರಾಜ್ಯಾದ್ಯಂತ ನಾವು ಒಂದೇ ಸರಿ ರಿಪೋರ್ಟ್ ಕೊಡೋಣ. ಎಲ್ಲದನ್ನು ಸೇರಿಸ್ಬಿಟ್ಟು ನಾವು ಏನೇನು ಹೇಳಿದ್ದೀರಾ ಅದಕ್ಕೆ ಸಂಬಂಧಪಟ್ಟದ್ದು ಏನಿದೆ ಏನಿಲ್ಲ ಏನಿದೆ ಅದನ್ನು ನಾವು ಕೊಟ್ಟಿದ್ದೀವಿ ಆಲ್ರೆಡಿ ಕೊಡ್ತೀವಿ. ಅದಕ್ಕೆ ಬದಲಾವಣೆ ಮಾಡೋರು ಆ ಡಿಪಾರ್ಟ್ಮೆಂಟ್ ಈ ಶೌಚಾಲಯ ಇಲ್ಲ ಅಂದ್ರೆ ಯಾರ ಕನ್ಸರ್ನ್ ಡಿಪಾರ್ಟ್ಮೆಂಟ್ ಬರುತ್ತೆ ಅದಕ್ಕೆ ಅಲ್ಲಿನ ನಾನು ಮತ್ತೇನೇನು ಬೇಡ, ನೀವು ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ನಮ್ಮ ಶಾಲೆಗೆ ಕೊಡ್ತೀವಿ ಅಷ್ಟೇ. ಈ ರಿಪೋರ್ಟ್ ಅನ್ನು ನೀವು ಕಳಿಸಿದ್ದೀರಲ್ಲ, ಯಾವ ಡಿಪಾರ್ಟ್ಮೆಂಟ್ ಕಳಿಸಿದ್ದೀರಿ? ನಾವು ಯಾವ ಡಿಪಾರ್ಟ್ಮೆಂಟ್ ನೇರವಾಗಿ ಅದು ಹೋಗ್ತಕ್ಕಂಥದ್ದು. ಎಲ್ಲಿ ಹೋಗುತ್ತೆ? ಬೆಂಗಳೂರಿಗೆ ನೇರವಾಗಿ ಬೆಂಗಳೂರಿಗೆ ಯಾವ ಡಿಪಾರ್ಟ್ಮೆಂಟ್ ಹೋಗುತ್ತೆ? ಸೋಷಿಯಲ್ ಡೈರೆಕ್ಟರಿಗೆ ಹೋಗುತ್ತೆ. ಅಲ್ಲಿಂದ ಅದು ಸಂಬಂಧಪಟ್ಟ ಇಲಾಖೆಗೆ ಅದು ನೀವು ಅಲ್ಲಿ ಕಳಿಸಿರೋದು ನನಗೆ ಒಂದು ಜೆರಾಕ್ಸ್ ಕಾಪಿ ಮಾಹಿತಿ ಕೊಡ್ಬೇಕು. ಅದು ಇರುತ್ತೆ. ಯಾಕೆ ಕೇಳಿದ್ರೆ ನಾನು ಒಬ್ಬರಿಗೂ ನಾನು ಮಾಹಿತಿ ಹಾಕ್ತೇನೆ, ಮಾಹಿತಿ ಹಾಕಲ್ಲ ತಗೊಳ್ತೇನೆ ನಾನು. ಯಾಕಂದ್ರೆ ನನ್ನ ಸ್ಕೂಲನ್ನು ನನಗೆ 1 ವರ್ಷದೊಳಗೆ ನನಗೆ ಬೇಕು. ಯಾಕಂದ್ರೆ ಮುಂದಿನ ವರ್ಷ ನಾವು ಈ ವರ್ಷ ಈಗ 14 ಮಕ್ಕಳು ನಾಳೆ 7ನೇ ಕ್ಲಾಸ್ ಪರೀಕ್ಷೆಗೆ ಹೋಗ್ತಾರೆ. ಮತ್ತು ಅಷ್ಟೇ ಮಕ್ಕಳು ನಾನು ಜಾಯಿನ್ ಮಾಡ್ತೀವಿ. ನಿಮ್ ಪಾಯಿಂಟ್ ಬರ್ಬೇಕು ಅದಕ್ಕೆ ಅದ್ರಲ್ಲಿ ಇರೋದ್ರಲ್ಲಿ ಯಾವ್ದಕ್ಕೆ ನೀವು ಕೇಳ್ತಿದ್ದೀರಿ ಅಂತ ಬೇಕು. ನಾವು ಮೂಲ ಸೌಕರ್ಯ ಅಷ್ಟು ಕೇಳ್ತಾ ಇದ್ದೀನಿ. ಆ ಮೂಲ ಸೌಕರ್ಯ ಏನಿಲ್ಲ ಅಂತ ಹೇಳಿ ನಾನು ನೋಡ್ರಿ, ಇಲ್ಲಿ ಊಟದ ಹಾಲು ಇಲ್ಲ, ಊಟದ ಹಾಲು ಬೇಕು, ಮಕ್ಕಳನ್ನ ಕರ್ಕೊಂಡು ಹೋಗ್ಲಿಕ್ಕೆ ವೆಹಿಕಲ್ ವ್ಯವಸ್ಥೆ ಬೇಕು. ನಮ್ದು ಹಳ್ಳಿ ಮಕ್ಕಳು ಕೊಡ್ಲಿ ಗೌರ್ಮೆಂಟ್ನವರು, ಯಾಕೆ ಕೊಡೋದಿಲ್ಲ? ಆ ವ್ಯವಸ್ಥೆಗೆ ಬರ್ಕೊಳ್ಳಿ ನೀವು. ಈಗ ಅಲ್ಲಿ ಏನಿದೆ ಅಂದ್ರೆ ಆ ನಿಯಮದ ಪ್ರಕಾರ ನಾವು ಮಾತಾಡ್ಬೇಕಾಗುತ್ತೆ. LPS ಸ್ಕೂಲು 3 ಕಿಲೋಮೀಟರ್ ಒಳಗಡೆ ಇಲ್ಲ ಅಂದ್ರೆ ಸಾರಿಗೆ ಭತ್ಯೆ ಕೊಡ್ಬೇಕು ಅಂತಿದೆ. 6,000 ಕೊಡ್ತಾರೆ. ಆ ವ್ಯಾಪ್ತಿಯಲ್ಲಿ ಇದ್ರೆ ಕೊಡಲ್ಲ. 3 ಕಿಲೋಮೀಟರ್ ವ್ಯಾಪ್ತಿ ಒಳಗಡೆ ಅಲ್ಲ, ನೀವು 3 ಕಿಲೋಮೀಟರ್ ವ್ಯಾಪ್ತಿ ಅಂತ ಹೇಳಿ, ನೀವು LPS ಅಲ್ಲಿ 3 ಕಿಲೋಮೀಟರ್ ವ್ಯಾಪ್ತಿಯ ಒಳಗೆ ಸ್ಕೂಲ್ಗಳಿದ್ರೆ ನೀವು ವೆಹಿಕಲ್ ವ್ಯವಸ್ಥೆ ಕೊಡೋದಿಲ್ಲ ಅಂತ ಹೇಳಿದ್ರೆ ಆಯ್ತು. ನನಗೆ ಹೇಳ್ತೀನಿ, ಬಿಲ್ ಪತ್ರ ಇದೆ. ನೀವು ಇದೇ ಕಂಡೀಷನ್ ಅನ್ನ ಗೌರ್ಮೆಂಟ್ ಸ್ಕೂಲ್ ಓದಿರ್ತಕ್ಕಂಥ ಮಕ್ಕಳಿಗೆ ಯಾವುದೇ ಕಾರಣಕ್ಕೂ ಮುಂದೆ 7ನೇ ಕ್ಲಾಸು 6ನೇ ಕ್ಲಾಸು 7ನೇ ಕ್ಲಾಸು ಏನವ್ರದ್ದು 4ನೇ ಕ್ಲಾಸ್ ಮುಗಿದ ಮೇಲೆ PC ಕೊಡ್ತೀರಿ. ಆದಷ್ಟು ನಾವು ಗೌರ್ಮೆಂಟ್ ಸ್ಕೂಲ್ಗೆ ಕೊಡಬೇಕು ಅನ್ನೋ ರೂಲ್ಸ್ ಯಾಕೆ ಮಾಡಲ್ಲ ಎಜುಕೇಶನ್ ಡಿಪಾರ್ಟ್ಮೆಂಟ್? ನಮ್ಮ ಸ್ಕೂಲ್ ಯಾಕೆ ಹಿಂದೆ ಬಿದ್ದಿದೆ? ನಮ್ಮ ಸ್ಕೂಲ್ ಯಾಕೆ ಹಿಂದೆ ಬಿದ್ದಿದ್ದು ಹೇಳಿ? ಗೌರ್ಮೆಂಟ್ ಸ್ಕೂಲ್ 7ನೇ ಕ್ಲಾಸ್ ವರೆಗೆ ಇರೋ ಮಕ್ಕಳು ಗೌರ್ಮೆಂಟ್ ಸ್ಕೂಲಲ್ಲಿ ಇರೋ ಮಕ್ಕಳು ಯಾಕೆ ಗೌರ್ಮೆಂಟ್ ಸ್ಕೂಲ್ ಹಿಂದೆ ಬಿಡ್ತಾ ಇದೆ? ಮಕ್ಕಳು ಯಾಕೆ ಬರ್ತಾ ಇಲ್ಲ? ಈ ಕಂಡೀಷನ್ ನೀವು ಮಾಡೋದಿಲ್ಲ. ನೀವೆಲ್ಲರೂ ಯಾಕೆ ಮಾಡೋದಿಲ್ಲ ಕೇಳಿದ್ರೆ ಎಲ್ಲ ಪ್ರೈವೇಟ್ ಸ್ಕೂಲ್ ಇರೋಂಥದ್ದು ರಾಜಕೀಯಗಳು, ಅದನ್ನೆಲ್ಲ ಮೇಂಟೈನ್ ಮಾಡೋದು ಡೈರೆಕ್ಟರ್ ಎಲ್ಲರೂ ರಾಜಕೀಯಗಳು. ಒಂದು ಸ್ಕೂಲಲ್ಲಿ ಯಾರು ನೀವು ಗೌರ್ಮೆಂಟ್ ಡಿಪಾರ್ಟ್ಮೆಂಟ್ ಅಲ್ಲಿ ಇರ್ತಕ್ಕಂಥದ್ದು ರಿಟೈರ್ಡ್ ಆಗಿರ್ತಕ್ಕಂಥ ಯಾರು ಮಾಡಿದಾರ? ಯಾರು ಮಾಡಿಲ್ಲ. ಹಂಗಾಗಿ ಅವ್ರು ರೂಲ್ಸ್ ಮಾಡೋದಿಲ್ಲ. ನಮ್ಗೆ ಚೆನ್ನಾಗಿ ಗೊತ್ತಿದೆ ಅವ್ರು ಎಂತ ರೂಲ್ಸ್ ಮಾಡೋದಂದ್ರೆ ಅವರು ಫೈನಾನ್ಷಿಯಲಿ ಡೆವಲಪ್ ಆಗಬೇಕು. ಈ ಜನ ಹೆಂಗಾದ್ರೂ ಆಗಲಿ, ಅದೇನು ತೊಂದರೆ ಆಗಲಿ. ನಾನು ನಿಮ್ಮ ಹತ್ರ ಮಾಹಿತಿ ತಗೊಂಡಿರೋದು ಗ್ರಾಮ ಪಂಚಾಯಿತಿ ಯಾಕೆ ಅವ್ರನ್ನ ಇಲ್ಲಿ ನಾಮನಿರ್ದೇಶನ ಮಾಡ್ತಾರೆ ನಂಗೆ ಗೊತ್ತಿದೆ ಸ್ವಲ್ಪ. ಆದ್ರೆ ಇನ್ನೊಂದು ಸ್ವಲ್ಪ ಹಿಂಟ್ಸ್ ನಿಮ್ಮಿಂದ ಬಂದ್ರೆ ನಾವು ಮುಂದೆ ಅವ್ರಿಗೆ ಮಾತಾಡ್ಲಿಕ್ಕೆ ಅನುಕೂಲ ಆಗುತ್ತೆ. ಯಾಕಂದ್ರೆ ಇವರೆಲ್ಲ ಸುಮ್ಮನೆ ಇಲ್ಲಿ ಹೇಗೆ ರಸ್ತೆ ಮೇಲೆ ಕಾಟ ಮಾಡಿ ಹೋಗ್ತಾರೆ. ನಮ್ಮ ಕಟ್ಟಡಗಳನ್ನು ಯಾವ ರಾಜಕೀಯದವರು ನೋಡೋದಿಲ್ಲ. ಇಲ್ಲ, ನೀವು ಅಧಿಕಾರಿಗಳು ಕೂತ್ಕೊಂಡಿರ್ತೀರಿ, 5 ವರ್ಷಕ್ಕೊಂದು ಅವರು ನಿಮ್ಮನ್ನು ಹಿಡಿದು ಊಟ ಹಿಡಿದಲ್ಲ ಅರ್ಧಂಗೆ ಆಡಿಸಿ ನೀವು ಹೋಗಪ್ಪ ಅಲ್ಲಿ ಹೋಗಪ್ಪ ಇಲ್ಲಿ ಹೋಗಪ್ಪ ನಿಂಗೆ 6 ತಿಂಗಳು ಸಂಬಳವನ್ನು ಕೊಡದೆ ನಿಮ್ಮನ್ನ ಇದು ಬಂದವರು ಬೈಕ ತಿರುಗಿಸ್ತಾರೆ. ಇದು ಪ್ರಯೋಜನ ಏನೋ? ನನ್ನ ಕೆಲಸವೂ ಇಲ್ಲ, ನಿಮ್ ಕೆಲಸ ಇಲ್ಲ. ಅದ್ರ ಬಂದು ನೀವು ಸುಮ್ಮನೆ ಕೂತ್ಕೊಂಡು ಆರಾಮಾಗಿ ಮಾಡ್ಬೋದು. ಸರ್ಕಾರದ ಕೆಲಸ ಆಗಬೇಕು ಇಲ್ಲಿ ಬಂದ್ ಮಾಡೋದಕ್ಕಿಂತ ಅಲ್ವಾ? ಅವ್ರು ಹೇಳಿದ್ಮೇಲೆ ನೀವು ಮಾಡ್ಬೇಕು. ನೀವ್ ಹೇಳಿದ್ಮೇಲೆ ಅವರು ಅದಕ್ಕೆ ಅನುದಾನ ಕೊಡ್ಬೇಕಲ್ಲ. 8% ಕೊಟ್ಟಿದ್ದಾರೆ. ನೀವು ಹೋದ ವರ್ಷ ತಗೊಂಡಿದ್ದೀನಿ, ಇಷ್ಟು ಮಾಡಿದ್ದೀನಿ, ಇಷ್ಟು ರಿಪೋರ್ಟ್ ಕಳಿಸಿದ್ದೀನಿ ಅಂತಲ್ಲ. ಹೋದ ವರ್ಷ ನೀವು ಹೊಸನಗರ ತಾಲೂಕಲ್ಲಿ ಮಾಡಿರ್ತಕ್ಕಂಥ ರಿಪೋರ್ಟ್ ಆಡಿಟಿಂಗ್ ರಿಪೋರ್ಟ್ ಅಲ್ಲಿ ಈ ವರ್ಷ 25 2023 ಮಾಡಿದಿರಿ ಅಂದ್ರೆ ನೀವು 2022-23 ಸಾಲಿನ 24-25 ಸಾವಿರ 8% ಸಾಲ್ವೇಷನ್ ಆಗಿದೆ. ನೀವೆಲ್ಲ ಗಮನಿಸಿದ್ರೆ ಇಷ್ಟ ತನಕ ನಮ್ಮದು ಬರೀ ಇದಕ್ಕೆ ಮಾತ್ರ ನಾವು ಮಾಡ್ತೇವೆ. ಅದು ಮೂಲ ಸೌಕರ್ಯಗಳಿಗೆ ಮಾತ್ರ ನಾವು ಸೋಷಿಯಲೈಸ್ ಮಾಡ್ತೇವೆ. ಸೋಷಿಯಲೈಟಲ್ಲಿ ಎಲ್ಲರಿಗೂ ಬರ್ತಾರೆ. ಅಂದ್ರೆ ಎಲ್ಲ ಆ ಥರದ ಸಮಸ್ಯೆಗಳು ಸಣ್ಣ ಪುಟ್ಟದಿದ್ರೆ ಈ ಕೆಲವೊಂದ್ ಕಡೆ ಟೀಚರ್ಸ್ ಸರಿಯಾಗಿ ಬರ್ದಿರೋ ಸಮಸ್ಯೆ ಇರ್ತದೆ. ಅಲ್ಲೇ ಈ ಥರ ನಿಮ್ಮ ಹತ್ರ ಚರ್ಚೆ ಮಾಡ್ತಾರೆ, ಅಲ್ಲೇ ಬಗೆಹರಿತದೆ. ನೆಕ್ಸ್ಟ್ ಅವ್ರು ಕರೆಕ್ಟಾಗಿ ಬರ್ತಾರೆ.
ಸೊ ಆ ತರದ ಅಕ್ಸೆಪ್ಟನ್ನು ಇಟ್ಕೊಂಡು ಈ ಸೋಷಿಯಲೈಸ್ ಮಾಡ್ತಕ್ಕಂಥ ಕೆಲವೊಂದು ಸಣ್ಣ ಪುಟ್ಟ ಕೆಲವೊಂದು ಸ್ಕೂಲುಗಳಲ್ಲಿ ಟೀಚರ್ ಸರಿ ಬರೋದಿಲ್ಲ ಅಂತ ಹೇಳೋದ್ರ ಬಗ್ಗೆ ನೀವು ಇಲ್ಲಿ ಮಾಹಿತಿ ತಗೊಂಡ್ರಿ. ಈ ಮಾಹಿತಿನ ನೀವು ಬೇರೆ ಕಡೆ ಕಳಿಸ್ಬೇಕು ಹೊರತು ನೀವು ಆಕ್ಷನ್ ಮಾಡಕ್ ಬರೋದಿಲ್ಲ. ಟೀಚರ್ ಬರಲಿದ್ಯಾ? ಬರಲ್ಲ. ನೀವು ತಗೊಂಡು ಹೋಗ್ಬೋದು ಮಾಹಿತಿನ. ಆ ಟೀಚರ್ಸ್ ಪ್ರಾಬ್ಲಮ್ ಸಾಲ್ವ್ ಮಾಡಕ್ ಆಗ್ತದ್ಯಾ? ಅವರೇ ವೈಯಕ್ತಿಕವಾಗಿ ಬಂದ್ರೆ ಆಯ್ತು. ಅದಿದ್ರೆ ನಮ್ಮ FDMC ಸಾಲ್ವ್ ಮಾಡಕ್ಕಾಗಲ್ಲ. ನಾವು ಒಂದ್ ದಿವಸ ಬೀಗ ಹಾಕಿ ಕೊಡ್ಬೋದು. ಟೀಚರ್ ಸರಿ ಬರೋದಿಲ್ಲ, ಮೇಟ್ರು ಸರಿ ಬರೋದಿಲ್ಲ. ಮೊನ್ನೆ ಒಂದ್ 2-3 ಸ್ಕೂಲಿಗೆ ಸರ್ವಿಸ್ಗೆ ಹೋಗಿದ್ದೆ. ಮಧ್ಯಾಹ್ನ ಒಬ್ಬರು ಮಾಸ್ಟರ್ ಫುಲ್ ಡೇಟ್ ಆಗಿ ಕೂತಿದ್ದಾರೆ, ಪಾಠ ಅಂತ ಮಾಡ್ತಾರೆ ಅವರು. ನಾನೇ ಹೋದವನು ಕಂಪ್ಯೂಟರ್ ಸರ್ವಿಸಿಗೆ. ಆ ಥರದ ನೀವು ಚರ್ಚೆ ಮಾಡ್ಬೋದು. ಅದು ಈಗ ಕೆಲವೊಂದು ಚರ್ಚೆ ಮಾಡಿದ್ರೆ ಏನು ಪ್ರಯೋಜನ? ಬದಲಾವಣೆ ಆಗುತ್ತೆ. ಅದೆಲ್ಲ ಸರಿ ಆಗಲ್ಲ. ಆಯ್ತು, ಆಗಲಿ. 2030 ಸರ್, ನಾನು ಹೇಳೋದು 2030 ಆಗೋದಿಲ್ಲ ಅಂತಲ್ಲ. ಆದ್ರೆ ನಮಗೆ ಪ್ರತಿ ವರ್ಷ ಏನಾಗಿದೆ ಡೆವಲಪ್ಮೆಂಟ್ ಮಾಹಿತಿಯ ಮಾತ್ರ ನೀವು ಯಾವುದೇ ಡಿಪಾರ್ಟ್ಮೆಂಟ್ ಅಲ್ಲಿ ಕೊಡೋದಿಲ್ಲ. ಇಲ್ಲ ಸರ್, ದಯವಿಟ್ಟು ನಿಮ್ಮ ಮಾಹಿತಿ ಹೆಕ್ಕಲ್ ತಗೊಂಡ್ರೆ ಈಗ ರಶೀದಿ ಈ ಅರ್ಜಿ ನಮಗೆ ಬರಲೇ ಇಲ್ಲ. ಮಾಹಿತಿ ಹೆಕ್ಕಲ್ ಇದೆ, ರಿಪೋರ್ಟ್ ತೋರಿಸ್ತಾನಂತಂದು ನಾನು ತೆಗೆದಿದ್ದೆ. ಎಜುಕೇಶನ್ ಡಿಪಾರ್ಟ್ಮೆಂಟ್ ತೆಗೆದಿದ್ದೀನಿ, ಗ್ರಾಮ ಪಂಚಾಯತಿ ವ್ಯವಸ್ಥೆ ತೆಗೆದಿದ್ದೀನಿ, ಎಲ್ಲರಿಗೂ ತೆಗೆದಿದ್ದೀನಿ. ಮಾಹಿತಿ ಹೆಕ್ಕಲ್ ಸುಮಾರಿದೆ. ಈ ದೊಡ್ಡ ಫೈಲ್ ಇದೆ, ನಾನು ಫೈಲ್ ಮಾಡಿಟ್ಟಿದ್ದೆ ಮನೇಲಿ. ಸುಮ್ಮನೆ ಬಂದು ನಾನು ಮಾತಾಡ್ತಾ ಇಲ್ಲ. ಯಾವ ಡಿಪಾರ್ಟ್ಮೆಂಟ್ಗೆ ಹೋದ್ರು ನಿಮ್ಮ ಡಿಪಾರ್ಟ್ಮೆಂಟ್ ಅಲ್ಲಿ ಪರ್ಫೆಕ್ಟ್ ಆದಂತ ಉತ್ತರ ನಮಗೆ ಯಾವತ್ತೂ ಸಿಗೋದಿಲ್ಲ. ನಾರ್ಮಲ್ ಮನುಷ್ಯರಿಗೆ ನಿಮ್ಮ ಮಾಹಿತಿ ಹಕ್ಕಲ್ಲಿ ಗೌಣ ಆಗಿರ್ತದೆ, ನೆನಪಿರ್ಬೇಕು. ಆಗಿರ್ತಕ್ಕಂಥದ್ದು ಮಾತ್ರ ಕೊಡ್ತಾರೆ. ಆಗಿರ್ತಕ್ಕಂಥದ್ದು ರಸೀದಿಯೇ ಬರಲಿಲ್ಲ, ಅಲ್ಲ ನಿಮ್ಮ ಲೆಟ್ರೇ ಬರಲಿಲ್ಲ, ಏನು ಬರಲಿಲ್ಲ ಹೇಳೋದೇ ಮಾಹಿತಿ ಹಕ್ಕಲ್ಲಿ ಬರೋದೇ ಇದು. ಗೊತ್ತಾಯ್ತಾ? ಆದ್ರೆ ನಾನು ಹೇಳೋದೇನು ಅಂದ್ರೆ, ಈ ಪ್ರಾಬ್ಲಮ್ಗಳನ್ನ ವರ್ಷದಿಂದ ವರ್ಷಕ್ಕೆ ಏನು ಸಾಲ್ವ್ ಆಯಿತು ಅಥವಾ ಎಷ್ಟು ಪರ್ಸೆಂಟೇಜ್ ಜಾರಿ ಆಯಿತು ಹೇಳೋದು ಇಂಪಾರ್ಟೆಂಟ್ ಅಂತ. ಗೊತ್ತಾಯ್ತಾ? ಆ ಉದ್ದೇಶಕ್ಕಾಗಿ ನಾನು ಕೇಳಿ, ನಮಗೆ ಕೆಲವೊಂದು ಮಾಹಿತಿಗಳೇ ಗೊತ್ತಿರಲ್ಲ. ಈ ಪಾಪ ಅವರು CRP ಅವರು ಬರ್ತಾರೆ, ಪ್ರತಿ ಸ್ಕೂಲಿಗೂ ಇಂಚಿಂತದ್ದು ಬರ್ತದೆ, ಈ ಥರ ಆಗಿದೆ, ಹಾಗೆ ಹೀಗೆ ಎಲ್ಲದನ್ನೂ ಕೇಳ್ತಾರೆ. ಅವರು ಕೊಡ್ತಾರೆ ಅನುದಾನ ತಗೋಬಹುದು ಸರ್ ಅಂತ ಹೇಳ್ತಾರೆ. ಮತ್ತೆ ಎಷ್ಟೋ ಇದನ್ನ ಈಗ ನೀವು ಶೂ ಸಾಕ್ಸು ಬುಕ್ಕಿನ ವಿಚಾರಕ್ಕೆ ಬರೋಣ. ನಿಮ್ಮಲ್ಲಿ ಬರ್ತೀನಿ ನಾನು. ಕಳಿಸಿದ್ದೀರಿ, ನಾವು ತಲುಪಿಸಿದ್ದೀವಿ ಮಕ್ಕಳಿಗೆ. ಕಳಿಸೋದು ಯಾವಾಗ? ನೀವು ಶಾಲೆ ಶುರುವಾದ 3 ತಿಂಗಳ ಮೇಲೆ ಬರೋದು ಅನುದಾನ, ಹೌದಾ? ಇನ್ನು 3 ತಿಂಗಳಿಗೆ ಶಾಲೆ ಮತ್ತೆ ಕ್ಲೋಸ್ ಆಗುತ್ತೆ. ಮಕ್ಕಳು ಹಾಕೋದು ಯಾವಾಗ? ಪೋಷಕರಿಗೆ ಬಟ್ಟೆ ಕಳಿಸ್ತೀರಿ, ಅವರು ಎಲ್ಲ ರೆಡಿ ಮಾಡಿಕೆ ಬಂದು ಮಕ್ಕಳಿಗೆ ಯೂನಿಫಾರ್ಮ್ ಹಾಕಿ ನಾಳಿಂದ ಹೊಸ ಯೂನಿಫಾರ್ಮ್ ಹಾಕಿ ಬಾ ಅಂತ ಹೇಳಿ ಕಳಿಸಿದ್ರೆ ಅವನು ಅವ್ರು ಹೋಗಿ ಯಾವುದೋ ಟೈಲರ್ ಹಿಡಿಬೇಕು. ಆ ಟೈಲರ್ ಹತ್ರ ಉಳಿಸ್ಬೇಕು. ಆ ಟೈಲರ್ ಏನ್ ಮಾಡ್ತಾನೆ, ಆಮೇಲೆ ಇಲ್ಲಿ ನಮ್ಮ ಹತ್ರ ಎಲ್ಲ ಆಟ ಗಿಲ್ಟ ಎಲ್ಲ ತಗೊಂಡು ಇವತ್ತಾದ್ರು ಸರ್, ನಾಳೆ ಆಯ್ತು, ನಾವೇ ಮತದಾರಕ್ಕೆ ಬಂದು ಹುಡ್ಲಿಕ್ಕಾಗತ್ತಾ, ಶಿವಮೊಗ್ಗಕ್ಕೆ ಹೋಗಿ ಹುಡ್ಲಿಕ್ಕಾಗತ್ತಾ, ನಾಳೆ ಬೆಳಿಗ್ಗೆ ಕೊಡಿ ಅಂತೇಳಿ ಹಳ್ಳಿಯಿಂದ ನಮ್ಮ ಮಕ್ಕಳನ್ನ ಕರ್ಕೊಂಡು ಹೋಗ್ತೀವಿ. ನಾವು ಪ್ಯಾಟರ್ನ್ ಇದೆ ಪಾಪ. ಎಷ್ಟೋ ಜನ ಇವತ್ತು ಇಲ್ಲಿ ಹಬ್ಬೆಲ್ಲ ಉಳಿಸೋದು ಕಷ್ಟ. ಆ ಪರಿಸ್ಥಿತಿ ಇದ್ದರು ಗೌರ್ಮೆಂಟ್ ಸ್ಕೂಲಲ್ಲಿ ಮಕ್ಕಳನ್ನ ಓದಿಸ್ತಾ ಇದ್ದಾರೆ. ಅವ್ರು ಏನ್ ಮಾಡ್ತಾರೆ? ಹೋಗಿ ಎಲ್ಲಿ ತಗೊಂಡು ಹೋಗ್ತೀನಿ ಮಾಡ್ತಾರೆ ಅವರು, ಹೌದಾ ಅಲ್ವಾ? ಶೂ ಬಂತು, ಚಪ್ಪಲಿ ಬಂತು, ಸ್ಕೂಲ್ ಶುರುವಾಗಿ 2 ತಿಂಗಳ ಮೇಲೆ ಬರ್ತದೆ. ಅಷ್ಟ್ರ ಮೇಲೆ ಅವ್ರು ಬಂದು ಇಲ್ಲಿ ಅಳತೆ ತಗೊಂಡು ಹೋಗಿ ಅವ್ರು ಅಲ್ಲಿಂದ ರೆಡಿ ಮಾಡಿ ಕಳಿಸಿ. ನಾನು ಹೇಳೋದು ಶೂ ಇದನ್ನ ಏನಿದೆ ಯೂನಿಫಾರ್ಮ್ ಎಲ್ಲ ಬೇಕಾದ್ರೆ ಅವ್ರ ಹತ್ರ ತಗೊಳ್ಳಿ ಅಂತ ಹೇಳಿದ್ದೀನಿ. ತೊಂದರೆ ಇಲ್ಲ. ನಮ್ಮ ಮಕ್ಕಳನ್ನ ನಾವು ಓದಿದೆ ಪೋಷಕರಿಗೆ ತಗೊಂಡ್ಬರ್ತೇವೆ. ಬೇರೆ ವ್ಯವಸ್ಥೆಯನ್ನ ಕರೆಕ್ಟಾಗಿ ಟೈಮಿಗೆ ಏನ್ ಮಾಡ್ಬೇಕು ಆ ವ್ಯವಸ್ಥೆಯನ್ನು ಮಾಡಿ ಇದನ್ನು ಬರ್ಕೊಂಡು ಕಳಿಸಿ ಅವರಿಗೆ. ಇವ್ರೇನೋ ಶೂ ಕೊಡ್ತಾರೆ, ಇಲ್ಲ ಅದೇ ಹೇಳಲ್ಲ ಬಟ್ಟೆ ಊಟ ಕೊಡ್ತಾರಲ್ಲಿ. ಇಲ್ಲಿ ಯಾವನ ಬಡಿ ಪರದೇಶಿಗಳು ತಿನ್ನೋದಿಲ್ಲ ಅಂತ ವ್ಯವಸ್ಥೆ ಮಾಡ್ತಾರೆ. ನೀನ್ ಬೆಳಗಾದ್ರೆ ₹2 ಒಂದು ಮಗುಗೆ, 7ನೇ ಕ್ಲಾಸ್ ಮಗುಗೆ ಮಧ್ಯಾಹ್ನ ₹2 ಊಟ ಹಾಕಿ ನೋಡೋಣ. ಇವತ್ತು ಯಾರು ₹2.15 ನಮ್ಮ ಮಕ್ಕಳಿಗೆ ನಮ್ಗೆ ಹಾಕಿ ಹೋಗೋಣ. ನಮ್ಮ ಮಕ್ಕಳಿಗೆ ಮನೇಲಿ ಒಂದು ಟೈಮಿಗೆ ಊಟ ಹಾಕೋಕೆ ನಮ್ಗೆ ಎಷ್ಟು ಖರ್ಚು ಬರ್ತದೆ? ಮಿನಿಮಮ್ ಒಂದು ಪರ್ ಹೆಡ್ಡಿಗೆ ₹8 ಬರ್ತದೆ ಮಕ್ಕಳಿಗೆ. ನಮಗೆ ₹14 ಬೇಕು ದೊಡ್ಡರಿಗೆ. ಗೊತ್ತಾ ನಿಮಗೆ? ಅನ್ನ, ಸಾಂಬಾರು, ತಿಳಿಸಾರು, ಉಪ್ಪಿನಕಾಯಿ, ಪಲ್ಯ ಹೇಳಿ ₹14 ಬರ್ತದೆ ಒಂದು ಮನುಷ್ಯನಿಗೆ. ನೀವು ಯೋಚನೆ ಮಾಡಿ, ಇವತ್ತು ಕ್ಯಾಲ್ಕುಲೇಷನ್ ತೆಗೀರಿ ನೀವು, ಎಷ್ಟು ಗ್ರಾಮ್ ಬೇಕು. ನಾನು ಡಯಟ್ ಮಾಡ್ತೀನಿ, ಸ್ವಲ್ಪ ಊಟ ಮಾಡ್ತೀನಿ ಬರುತ್ತೆ. ಆದ್ರೆ ಅದು ಎಲ್ಲ ಅಲ್ಲಿ ಅಕ್ಕಿ ಎಲ್ಲ ಸಪ್ಲೈ ಇರುತ್ತೆ, ಬೇರೆ ಸಪ್ಲೈ ಇರುತ್ತೆ, ಅದೆಲ್ಲ ಕೊಟ್ಟು ಕಳೆದು ಏನೋ ಇವ್ರಿಗೆ ತರಕಾರಿ ತರಲಿಕ್ಕೆ ಅಷ್ಟೇ ಮಟನ್ ಬೇರೆ ಇರುತ್ತೆ. ಅದು ಅದಕ್ಕೆ ಸರಿಯಾಗಿ
ಹೋರಾಟ ಸರಿ ಇದೆ, ಹೇಳ್ತಿರೋ ಸರಿ ಇದೆ. ಏನು ಹಸಿವಿನ ಏನು ಸ್ವಲ್ಪ ಊಟ ಕೊಡ್ಬೇಕು ಆ ನಿಟ್ಟಿನಲ್ಲಿ ಅದು ಮಾಡಿದ್ದಾರೆ. ಅದು ಏನು ನಮ್ಮ ಊಟ ಅವ್ರಿಗೆ ಕೊಡಲಿಕ್ಕೆ ಸರಿಯಾಗಿಲ್ಲ. ಆದರೆ ಏನು ಪೋಷಕಾಂಶ ಕೊಡಬೇಕು, ಎಲ್ಲವೂ ಏನೇನು ಕೊಡಬೇಕು ಅದಕ್ಕೆ ಸರಿಯಾಗೇ ಕೊಟ್ಟಿರ್ತಾರೆ. ಗ್ರಾಮ ಲೆಕ್ಕದಲ್ಲಿದೆ 1 5 ವರ್ಷ ನಾವು ನೆಚ್ಕೊಡ್ಬೇಕು, 5ರಿಂದ ಎಷ್ಟು ಕೊಡಬೇಕು ಅದೆಲ್ಲ ಕರೆಕ್ಟಾಗಿದೆ. ಹೆಚ್ಚು ಸಂಖ್ಯೆ ಏನಾದರೂ ನಡೀತಾ ಇದೆ ಪ್ರಾಬ್ಲಮ್ ಇಲ್ಲ ಅವರಿಗೆ, ಅದರಲ್ಲೇ ಮ್ಯಾನೇಜ್ ಆಗುತ್ತೆ. ಏನು ಕಡಿಮೆ ಈಗ 10 ಮಕ್ಕಳಿಗಿಂತ ಒಳಗಡೆ ಇದ್ದಾರಲ್ಲ ಅದಕ್ಕೆ ಅದು ಆಗ್ತಲ್ಲ, ಬ್ಯಾಲೆನ್ಸ್ ಆಗ್ತಾಯಿಲ್ಲ, ಸ್ವಲ್ಪ ಸಮಸ್ಯೆ ಆಗ್ತದೆ. ಜಾಸ್ತಿ ಮಕ್ಕಳಿದ್ದರೆ ಅದು ಉಳಿಯುತ್ತೆ ಅದಕ್ಕೇನು ಅದರಲ್ಲೇನು ಊಟ ನಾವು ಮಾಡೋಕ್ಕಾಗ್ತಿಲ್ಲ ಮಕ್ಕಳಿಗೆ. ಅವರು ಏನು ಕ್ವಾಲಿಟಿ ಕೊಡ್ತಾರೆ ಅದೆಲ್ಲ ಇದೆ. ಶಾಲೆ ಶುರುವಾಗಬೇಕಿದ್ರೆ ಈಗ ಏನು ಗೊತ್ತಾ, ಬೇಸಿಗೆಯಲ್ಲಿ ಶಾಲೆ ಶುರುವಾಗಬೇಕಂದ್ರೆ 1,000 ರೂಪಾಯಿ ನೀರು ಕೊಡ್ತಾರೆ. ಅವಾಗ ಹೇಳ್ತಿರ್ತದೆ ಕೇಳಿದ್ರೆ 10 ರೂಪಾಯಿ ಟೊಮೊಟೊ ಇರ್ತದೆ ಕೆಜಿ. ಇವತ್ತು 40 ರೂಪಾಯಿ ಟೊಮೊಟೊ. ಅನುದಾನ ಕೊಡ್ತಕ್ಕಂಥವ್ರಿಗೂ ಮಾಹಿತಿ ಇದೆ, ಇದು ಅವ್ರಿಗೂ ಗೊತ್ತಿದೆ ಇದು ಮಾಡ್ಲಿಕ್ಕೆ ಆಗಲ್ಲ ಅನ್ನೋದು. ಬಟ್ ಆದ್ರೂ ಅದು ಮೇಲಂದ್ರೆ ಸಮಸ್ಯೆ ಮೇಲಾಂಶ ಸಮಸ್ಯೆ ಅಂದ್ರೆ ನಾವು ಹೇಳೋದೇನು ಅಂದ್ರೆ ಗೌರ್ಮೆಂಟ್ ಇಂದ ಆಡಳಿತ ಪಕ್ಷಗೆ ಅಥವಾ ಯಾವುದೋ ಇದ್ರಾಗಿರ್ತಕ್ಕಂಥವರಿಗೆ ಅದು ಯಾವ ಮಾಹಿತಿಯೂ ಇಲ್ಲ. ಅವ್ನು 5 ಸ್ಟಾರ್ ಹೋಗ್ಬೇಕು ಸಮಸ್ಯೆ ಆಗ್ತದೆ. ಇಲ್ಲಿ ಮಾಡಿರ್ತಕ್ಕಂಥ ಯಾವುದೇ IAS IPS ಆಫೀಸರಿಗೆ ಆ ತಲೆನೋವಿಲ್ಲ. ಅವ್ರಿಗೆ ಯಾವ ಸಂದರ್ಭದಲ್ಲಿ ಏನ್ ಮಾಡ್ಬೇಕು, ಮಕ್ಕಳಿಗೆ ಹ್ಯಾಂಗ್ ಕೊಡ್ಬೇಕು, ಅವ್ರಿಗೆ ಲೀಸ್ಟ್ ತೆಗಿಯಕ್ಕೆ ಇವ್ರ ಹತ್ರ ಹೇಳ್ತಾರೆ. ಇವ್ರು ಬೇಕಾಬಿಟ್ಟಿ ಎಲ್ಲೋ ಕೂತ್ಕೊಂಡು ತೆಗಿತಾರೆ ಅಂತ. ಯಾವ ಅಧಿಕಾರಿಗಳಿಗೂ ಆ ಹಸು ಇಲ್ಲ ಅಂತ. ಅಧಿಕಾರಿಗಳಿಗೆ ಯಾರಿಗಿದೆ ಹಸು? ಬೇಸಿಕ್ ಕೇಳಿದ್ರೆ ಮಾತ್ರ ಸಮಸ್ಯೆ ಅವ್ರಿಗೆ ಗೊತ್ತಾಗುತ್ತೆ. ಅವರೇ ಮಾಡ್ತಾರೆ, ನೀವು ಹೇಳ್ದಂಗೆ ಯಾರೋ IAS IPS ಅದೆಲ್ಲ ರೆಡಿ ಮಾಡ್ತಾರೆ. ಅದೇ ಸಮಸ್ಯೆ ಮೂಲ ಗೊತ್ತಾಗಲ್ಲ ಅವ್ರಿಗೆ. ಸಮಸ್ಯೆ ಮೊನ್ನೆ ಯಾವ್ದೋ ಒಂದು ಇದ್ರಲ್ಲಿ ನೋಡಿದೆ, ಗೌರ್ಮೆಂಟ್ ಇವರಿಗೆ ಸಪ್ಲೈ ಮಾಡಕ್ಕೆ ₹1.85 ಇದಂತೆ. ಏನು ಬೇಳೆ ಎಂತ ಬೆಳೆ ಹಾಕೋದಕ್ಕೆ ತೊಗರಿ ಬೇಳೆ ತೊಗರಿಬೇಳೆಗೆ ₹1.85 ಕೊಡ್ತಾರಂತೆ. ₹1.85 ಯಾವ್ದಾದ್ರು ಒಳ್ಳೆ ಕ್ವಾಲಿಟಿ ತೊಗರಿ ಬೇಳೆ ಸಿಗತ್ತಂತೆ ಇವತ್ತು 100 ಗ್ರಾಮಿಗೆ. ಅಂದ್ರೆ ನಮ್ಮ ಮಕ್ಕಳು ಒಳ್ಳೆ ಸ್ಕೂಲಲ್ಲಿ ಓದ್ಬೇಕು, ಇಲ್ಲಿ ಪ್ರೈವೇಟ್ ಅಲ್ಲಿ ಅವ್ರಿಗೆ ಒಳ್ಳೆ ರೀತಿ ಊಟ ತಿಂಡಿ ವ್ಯವಸ್ಥೆ ಬೇಕು. ಗೌರ್ಮೆಂಟ್ ಸ್ಕೂಲಲ್ಲಿ ಓದೋದು ಯಾವ್ದಾರ ಕ್ವಾಲಿಟಿಗೆ ಹೋಗ ಮರ್ಯಾದೆ ಎಲ್ಲ ಮೂಲೆಗಿದ್ದು ಮುಖ್ಯಮಂತ್ರಿ ಆಗಲ್ಲ ಅಂತ ನಮ್ಗೆ ಹೆಸರು ಒಂದು ಬಿದ್ದು ಸಾಕು. ಇದು ಬೇಕಾ? ಅಲ್ಲ, ಅದು ಟೆಂಡರ್ ಪ್ರೊಸೆಸ್ ಏನಿರುತ್ತೆ ನಿಮ್ಗೆ ಅದು ಕರೆಕ್ಟ್ ಬರೋದು ಅಲ್ಲಿಂದ ಗೌರ್ಮೆಂಟ್ ಸರಿಯಾಗಿ ಮಾಡಿರುತ್ತೆ. ಟೆಂಡರ್ ಪ್ರೋಸೆಸ್ ನಾನು ಹೇಳೋದು, ನೀವು ಒಬ್ಬರು ಅಧಿಕಾರಿಗಳಾಗಿ ನಿಮ್ಮ ಹತ್ರ ನಾನು ಟೆಂಡರ್ ಹಾಕಕ್ ಬಂದಾಗ ಟೆಂಡರ್ ಓಪನ್ ಮಾಡೋದು ನೀವು ಅಂತಂದ ಮೇಲೆ ನಿಮಗೆ ನನಗೆ ಸಮಥಿಂಗ್ ಆಗ ತಾನೇ ನಾನು ಪಾಸ್ ಮಾಡೋದು. ನೀವು ಅದನ್ನ ರಿಜೆಕ್ಟ್ ಮಾಡುವಂತ ಅಧಿಕಾರಿಗಳು 100ಕ್ಕೆ 2 ಜನ, ಬಾಕಿ ಇರಲ್ಲ ನೋಡೋಣ ನಮ್ದು ಒಂದೊಂದು ಎಲ್ಲರ ಸೈಡ್ ಮನೆ ಆಗತ್ತ ಅಂತ ಹೇಳೋ ಉದ್ದೇಶಕ್ಕೆ ಇರ್ತಾರೆ. ನಿಮ್ಮಂತ ಒಂದು 4 ಜನ ಅಧಿಕಾರಿಗಳು ಬರ್ಬೋದು. ಇದು ಬರೋದಿಲ್ಲ, ಇದು ನಮಗೆ ಬೇರೆ ಮಕ್ಕಳು ಭಾವನೆ ಇಟ್ಕೊಂಡವ್ರು ನೀವು ರಿಜೆಕ್ಟ್ ಮಾಡ್ತೀರಿ. ಇನ್ನು ಉಳಿದಂತಾರೆ ಏನ್ ಮಾಡ್ತಾರೆ, ಎಲ್ಲ ಒಂದು ಶಿವಮೊಗ್ಗದಾಗ ಬೆಂಗಳೂರಿಗೆ ಎಲ್ಲ ಒಂದು ಸೈಟ್ ಸಿಕ್ಕರ್ತ ಖರೀದಿ ಮಾಡ್ಬಿಡೋಣ, ಇನ್ನೆಂತದ್ದು ಇಂಥದ್ದು ಒಂದು 4 ಜನ ಟೆಂಡರ್ ಒಂದು ಸಾಕು ಮಾಡೋ ಪ್ಲಾನ್. ನಾನು ಹೇಳೋದು ಇದಿಷ್ಟನ್ನು ಪಾಯಿಂಟ್ ಮಾಡಿ, ನನಗೆ ಇದ್ರದ್ದು ಏನಿದೆ ನಾನ್ ಬರ್ಲಿಲ್ಲ ಅಂತಂದ್ರು ನಾವ್ ಯಾರೋ ಒಬ್ರು ಬರ್ತೇವೆ, ನೀವು ಯಾವ್ಯಾವ ಡಿಪಾರ್ಟ್ಮೆಂಟ್ ಕಳಿಸಿದ್ದೀರಿ ಆ ಮಾಹಿತಿ ನನ್ಗೆ ಬೇಕು. ಮಾಹಿತಿ ಕೊಡಿ, ನಾನು ಸಂತೋಷ ಪಡೋದು. ನಮ್ದು ಸೊಸೈಟಿ ಏನಾಗುತ್ತೆ ಅಂದ್ರೆ ಈ ತಾಲೂಕಲ್ಲಿ ಏನಾಗುತ್ತೆ ಜಿಲ್ಲೆಯಲ್ಲಿ ಒಂದು ಡಿಪಾರ್ಟ್ಮೆಂಟ್ ಆಗಿದೆ. ಜಿಲ್ಲೆಯಲ್ಲಿ ಏನಾಗಿದೆ ಎಲ್ಲರೂ ಸೇರಿ ಅದು ರಾಜ್ಯದಲ್ಲಿ ಇದಾಗುತ್ತೆ, ನಿರ್ದೇಶನ ತಯಾರಾಗಿ ಅದನ್ನೇನು ಕಂಪ್ಲೀಟ್ ಮಾಡಿಬಿಟ್ಟು ಏನು ಶಿಕ್ಷಣ ಇಲಾಖೆಗೆ ಅದು ಹೋಗುತ್ತೆ. ಫಸ್ಟ್ ಶಿಕ್ಷಣ ಇಲಾಖೆಗೆ ಹೋಗುತ್ತೆ. ನೀವು ಶಿಕ್ಷಣ ಇಲಾಖೆಗೆ ಕಳಿಸ್ತೀನಿ ನಾನು ಹೇಳೋದು ಕಳಿಸ್ತೀವಿ. ನಾನು ಹೇಳೋದಕ್ಕೆ ಅಲ್ಲಿ ಏನಲ್ಲ, ಈಗ ಏನೇನು ಇದು ಡಿಮೇಲ್ಸ್ ಇದೆ ಅನುಪಾಲನೆ ಕೊಡ್ಬೇಕಂತಾನೆ ಅನುಪಾಲನೆ ಕೊಡಬೇಕು. ಈಗ ಅಂದ್ರೆ ಈಗ ನೀವು ತಗೊಂಡಿರ್ತಕ್ಕಂಥ ಆಡಿಟಿಂಗ್ ರಿಪೋರ್ಟ್ 2026 ಸ್ಯಾಂಕ್ಷನ್ ಆಗುತ್ತೆ ಅಂತ ನೀವು ಅಲ್ಲ, ಈ 1 ವರ್ಷ ಆಗುತ್ತೆ ನಮ್ದು ಕಂಪ್ಲೀಟ್. ಅದೇ ಹೇಳೋದು, ಇನ್ನು 2025-26ನೇ ಸಾಲಿ ಅವತ್ತಿನ ದಿವಸ ನೀವು ಇಲ್ಲಿ ಮೀಟಿಂಗ್ ಬರೋಣ. ಹೆಂಗ್ ಬರ್ತೀರಿ? ನಾನು ಈ ಸ್ಕೂಲ್ ಬಿಡಿ ಕರೀಲ್ಲ ಅಂತ ಕೊಡ್ತೀನಿ. ಅದು ನಾಳೆ ರೆಡಿ ಮಾಡ್ತಾರೆ ಬಿಡ್ತಾರೆ, ಅದು ನನಗೆ ಹೇಳೋದು. ಅವ್ರು ರೆಡಿ ಮಾಡೋದು ಇದೇನು ಅಂದ್ರೆ ಹೇಗಿದ್ರು ಇಲ್ಲಿ ಬರ್ತಕ್ಕಂತ ಜನರು ಪೋಷಕರು ಎಲ್ಲ ದೊಡ್ಡ ಮುಖಗಳು ಅವ್ರು ಯಾರು ಇಲ್ಲಿ ಬರಲ್ಲ.
ಕರೆದು ನಾವು ಗ್ರಾಮ ಸಭೆ ಕಳಿಸಿದ್ವಿ ಅವ್ರನ್ನ, ನಿಮ್ ಮಾಹಿತಿ ಬಂದಿದೆ ಅವರಿಗೆಲ್ಲ ಮತ್ತೆ MLA ಎಲೆಕ್ಷನ್ ಇದ್ದಾರೋ ಅವರಿಗೆಲ್ಲ ಮಾಹಿತಿ ಹೋಗ್ಬೇಕಲ್ಲ. ಅಲ್ಲ ಸರ್, ಅದು ಕೂಡ ನೋಡಿ ಸರ್, 2000ರಲ್ಲಿ ಇದ್ದಿದ್ದು ವ್ಯವಸ್ಥೆ 2010ರಲ್ಲಿ ಇದೆಯಾ? 2010ರಲ್ಲಿ ಇದ್ದಿದ್ದು ವ್ಯವಸ್ಥೆ 2020ರಲ್ಲಿ ಇದೆಯಾ? ಈ 25ರಲ್ಲಿ ಇದೆಯಾ? ಹೇಗೆ ಎಲ್ಲರೂ ಬದಲಾವಣೆ ಪರಿವರ್ತನೆ ಸರ್. ಅದಕ್ಕೆ ಆಗಬೇಕು ಅನ್ನೋದಿಲ್ಲ, ಇದೆ ಇದೆ. ನೀವು ನಾವು ಹೇಳ್ತೀವಿ 2005ರಲ್ಲಿ ಇರ್ತಕ್ಕಂಥ ಜನ SDMC ನಾನು ಕೇಳಿರೋ ಕ್ವಶನ್ ಕೇಳಿದ್ದಾರೆ ನಿಮಗೆ ಯಾರು ಕೇಳಿ 2005ರಲ್ಲಿರೋ ಫೆಸಿಲಿಟೀಸ್ ಅನ್ನ ನೀವು 2010 ಕೊಡ್ತೀರಿ ಅಂತಾದ್ರೆ ಇಂಥದ್ದು 4 ಕಡೆ ಮಾಹಿತಿ ಬಂದಿರಬೇಕು. ಅಂದ್ರೆ 5 ವರ್ಷ ಇದನ್ನು ಸ್ಯಾಂಕ್ಷನ್ ಮಾಡ್ಲಿಕ್ಕೆ ಮತ್ತೊಂದು ಸರ್ಕಾರದವ್ರು ಬಂದ್ರೆ ಸ್ಯಾಂಕ್ಷನ್ ಮಾಡ್ಲಿಕ್ಕೆ, ಈ ಸರ್ಕಾರದವ್ರು ಆಡಿಟಿಂಗ್ ಮಾಡಿದ್ರೆ ಮತ್ತೊಂದು ಸರ್ಕಾರದವ್ರು ಬಂದ್ರೆ ಇದೇನೋ ಒಂದು ವ್ಯವಸ್ಥೆ ಮಾಡ್ಕೊಂಡ್ಬಿಡ್ಬೇಕು, ಇದು ಹಿಂದೆಲ್ಲ ತಂದು ಕೊಟ್ಟಿದ್ದಾರೆ ಯಾರು ಮಾಹಿತಿ ಬಿಟ್ಟರೆ ಮತ್ತಿನ್ನೇನಿಲ್ಲ. ಗೌರ್ಮೆಂಟ್ ಮಾಹಿತಿಗಳಲ್ಲಿ ನಮಗೆ ನಂಬಿಕೆನೇ ಹೊರಟೋಗಿದೆ, ನೇರ ಆಗ್ತಿರಲ್ಲ ಸರ್. ನಿಮ್ನೆಲ್ಲ ಅದನ್ನ ನಾಳೆ ನೋಡ್ತಾರೆ, ಎಲ್ಲ ಆಗ್ತವೆ ನೋಡಿ. ವಿಡಿಯೋದಲ್ಲಿ ರೆಕಾರ್ಡಿಂಗ್ ಆಗಿದೆ, ವಿಡಿಯೋ ಕಳ್ತೀನಿ ರೆಕಾರ್ಡಿಂಗ್ ಅಲ್ಲ. ಬೇಕಾದ್ರೆ ಈಗ ನಿಮ್ಮ ಇವರಿಗೆ ಕಳಿಸ್ತೇನೆ, ಒಂದು ಹೋಗಿ ಕೊಟ್ಟು ಬರ್ತೇನೆ ಕೊಡಿ, ಇವತ್ತೇ ಮುಗಿಸ್ತಾನೆ ಮಾಡ್ತಾರೆ. ಇರಲ್ಲ ಯೂಟ್ಯೂಬ್ ಲೈವ್ ಆಗ್ತಿದೆ, ಲೈವ್ ನೋಡ್ಕೋಬಹುದು. ಯಾಕಂದ್ರೆ ಲೈವ್ ಕಟ್ಕೊಂಡು ಮಾಡ್ಬೇಕಾಗಿತ್ತು ಸಮಸ್ಯೆ ಕೊಡಿ. ಈಗ ನಾವು 2022 ಮಾಡಿದಾಗ ಆಮೇಲೆ ತಕ್ಷಣ ಅದನ್ನು ಜಾರಿ ಮಾಡ್ತಾರೆ ಎಲ್ಲ SLC ಬಿಟ್ಕೊಡುತ್ತೆ. ಆಮೇಲೆ ಹಾರ ಸಮಸ್ಯೆ ಇದೆ, ಆಮೇಲೆ ಆಮೇಲೆ ಸ್ವಲ್ಪ ಕ್ವಾಲಿಟಿ ಕೆಲವೊಂದು ಕಡೆ ಇಂಪ್ರೂವ್ ಆಗ್ತಾ ಇರುತ್ತೆ. ಅನುಕೂಲ ಕೊಡ್ಬೇಕಾಗುತ್ತೆ. ಅವರು ಹಂಗೆ ಸುಮ್ಮನೆ ಆಡಿಟ್ ನೀವು ಇಷ್ಟೆಲ್ಲ ಜನ ಸೇರ್ಕೊಂಡು ಒಂದು ಆಡಿಟ್ ರಿಪೋರ್ಟಿಂಗ್ ಕೊಟ್ಟಿದ್ದೀರಾ, ಒಂದು ಪ್ರೊಸೀಡಿಂಗ್ಸ್ ಆಗಿರುತ್ತೆ, ವಿಡಿಯೋ ಆಗಿರುತ್ತೆ ಅಂದ್ರೆ ಅದು ವ್ಯಾಲ್ಯೂ ಇದೆ, ಇದ್ದೇ ಇರುತ್ತೆ. ತಕ್ಷಣ ಬದಲಾವಣೆ ನಾವೇನು ಹೇಳಲ್ಲ, ಯಾಕಂದ್ರೆ ತಕ್ಷಣ ಬದಲಾವಣೆ ಆಗೋದೇ ಇಲ್ಲಲ್ಲ. ನಾವೀಗ 2017ರಲ್ಲಿ ಕೊಟ್ಟಿರೋ ರಿಪೋರ್ಟ್ ಇದೆಯಲ್ಲ ಗ್ರಾಮ ಪಂಚಾಯತಿಯಲ್ಲಿ ಎಷ್ಟಿಷ್ಟು ಹಾಕಿದ್ದೀರಲ್ಲ, ಅದು ಈಗ ಸವಾಲು 2017 ಕೊಟ್ಟಿರೋದು ಈಗ ಅಂದ್ರೆ ಅಷ್ಟಷ್ಟು ಹೊಸ ತಗೊಳ್ತಾರೆ. ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳ ಮೇಲಧಿಕಾರಿಗಳು ಬಂದಾಗ ಅವ್ರು ಆಕ್ಷನ್ ಮಾಡ್ತಕ್ಕಂಥದ್ದಿದೆ, ಕೆಲವೊಂದು ಪೆಂಡಿಂಗ್ ಇರ್ತಕ್ಕಂಥದ್ದಿದೆ. ಹಾಗಾದ್ರೆ ನಿಮ್ಮ ಸ್ಪೀಡ್ ಇರಲಿಲ್ಲ, ನಿಮ್ಮ ಸ್ಪೀಡ್ ಇದೆಯಲ್ಲ ಅದಿರಲಿಲ್ಲ. ಆದ್ರೆ ನೀವು ಹೋರಾಟ ಮಾಡ್ತಿರಲ್ಲ, ನಿಮ್ಮಂತ ಬರ್ಬೇಕಲ್ಲ ಗ್ರಾಮ ಪಂಚಾಯತಿಗೆ ಬರಬೇಕು. ಯೂಟ್ಯೂಬ್ ಅಲ್ಲಿ ಹಾಕ್ತೀನಿ. ನಮ್ಮ ಗ್ರಾಮ ಪಂಚಾಯತಿ PDO ಒಂದು ಕಳಿಸಿ, ನೇರವಾಗಿ ಸಿಗುತ್ತೆ. ಅವ್ರಿಗೆ ಒಂದು ತಿಳಿಸಿ ಅಂತ ಲಿಂಕ್ ಅವ್ರಿಗೆ ತಿಳಿಸಿ ನೋಡ್ಕೊಳ್ಳಿ ಸ್ವಲ್ಪ. ಅದೊಂದು ಮೀಟಿಂಗ್ ಅಲ್ಲಿ ಆಗುತ್ತೆ, ಅಧ್ಯಕ್ಷ ಅದು ಕಳಿಸಿ. ಏನಾದ್ರು ಮಾತ್ರ ನಾವು ಅದಕ್ಕೆ ಬೇಜಾರಾಗಿದೆ. ನನಗೆ ಇವತ್ತು ನಿಮ್ಮ ಹತ್ರ ಇಷ್ಟು ಮಾತಾಡ್ತಾನೆ ಇಲ್ಲ. ಯಾಕೆ ಮಾತಾಡಿದೆ ಅಂದ್ರೆ ನನಗೆ ಸ್ವಲ್ಪ ಬೇಜಾರಾಗಿದೆ. ಮತ್ತೆ ಅಂತಲ್ಲ, ನಾನು ಇವತ್ತು PDO ಇಂದ ಗ್ರಾಮ ಪಂಚಾಯತಿ ಅಧ್ಯಕ್ಷರು ತುದಿವರೆಗೂ ಇರ್ತಾರೆ, ಆ ಉದ್ದೇಶಕ್ಕಾಗಿ ಬಂದೆ. ನಾನು ನಿಮ್ಗೆ ಹೇಳಿದ್ದಕ್ಕೆ ಅಥವಾ ನಿಮ್ಗಾಗಿ ಮಾತಾಡಿದ್ದಲ್ಲ, ಅಥವಾ ನೀವು ಅದಕ್ಕಾಗಿ ನಮ್ಮ FDMC ಇಂದ ಅಥವಾ ಹೆಬ್ಬೆ ಸ್ಕೂಲಲ್ಲಿ ಈ ತರ ಚರ್ಚೆ ಬಂತು. ನಾನು ಎಲ್ಲೋದ್ರೂ ಚರ್ಚೆಗಳು ಮಾತಾಡೋಣ, ಯಾಕೆ ಹೇಳಿದ್ರೆ ಈ ತರ ಸಂದರ್ಭಗಳಿದೆ. ನಾನು ವೈಯಕ್ತಿಕವಾಗಿ ಆಗಲಿ ಅಥವಾ ಬೇರೆ ಒಂದು ಸಭೆ ಇದೆ ಅಂತಂದ್ರೆ ಮಾತಾಡಲ್ಲ. ನೀವು ನಮ್ಗೆ ಚರ್ಚೆ ಮಾಡಕ್ಕೆ ಅವಕಾಶ ಕೊಟ್ಟಿದ್ದಕ್ಕಾಗಿ ನಾನು ಈ ವಿಚಾರವನ್ನು ಹೇಳ್ತೀನಿ. ಸರಿ ಇದೆ, ಸರಿ ಇದೆ, ನೀವು ಹೇಳಿದ್ದೆಲ್ಲ ಸರಿ ಇದೆ, ತಪ್ಪೇ ಯಾವುದೂ ಇಲ್ಲ. ನೋಡ್ರಿ, ನಿಮ್ಮೆದುರಿಗೆ ನೋಡ್ರಿ, ನಾವು ಈ ಮಕ್ಕಳಿಗೆಲ್ಲ ಈ ವ್ಯವಸ್ಥೆ ಇಟ್ಕೊಂಡು ಇಲ್ಲೊಂದು ಊಟ ವ್ಯವಸ್ಥೆ ಮಾಡಿದ್ರೆ ಬೆಳಗ್ಗೆ ಏನಾಗುತ್ತೆ ಪಾಪ ಟೀಚರಿಗೆ ಎಷ್ಟು ಹೋಗ್ತಾರೆ. ಅವ್ರು ಪಾಪ ಎಲ್ಲೆಲ್ಲೋ ಭಾಗ ಹಾಕೊಂಡು ಏನೇನೋ ಮಾಡ್ತಾರೆ. ನಮ್ಮ ಕ್ಲಸ್ಟರ್ನ ಸಂಪನ್ಮೂಲ ವ್ಯಕ್ತಿಗಳಾದಂಥ ಶ್ರೀ ಅರವಿಂದ್ ಸರ್ ಅವರು ಈ ಗ್ರಾಮ ಸಭೆ ಕುರಿತು ನಮ್ಮ ಅಭಿಪ್ರಾಯ ಸಮಗ್ರ ಶಿಕ್ಷಣ ಯೋಜನೆ 2023-24 ಸಾಮಾಜಿಕ ಪರಿಶೋಧನೆ ಗ್ರಾಮ ಸಭೆಯನ್ನು ಈ ಒಂದು ಹೆಬ್ಬೆಲೆ ಶಾಲೆಯಲ್ಲಿ ಆಯೋಜನೆ ಮಾಡಲಾಗಿದೆ. ಇದುವರೆಗೂ ಸಾಕಷ್ಟು ಚರ್ಚೆಗಳು ಸರ್ವರು ಚರ್ಚೆ ಮಾಡಿದ್ದಾರೆ. ತುಂಬ ಉಪಯುಕ್ತವಾಗಿರ್ತಕ್ಕಂಥ ಮಾಹಿತಿಗಳನ್ನು ಹಂಚಿದ್ದಾರೆ. ಅಂದರೆ ಅಲ್ಲಿ ಅವರು ಅನುಭವಿಸಿರ್ತಕ್ಕಂಥ ಸಮಸ್ಯೆಗಳನ್ನು
ನಮ್ಮ ಮುಂದೆ ಹಂಚ್ಕೊಂಡಿದ್ದಾರೆ. ಬಟ್ ಇಲ್ಲಿ ಬಂದಿರ್ತಕ್ಕಂಥ ಇಲಾಖೆ ಅಧಿಕಾರಿಗಳಾಗಿರ್ತಕ್ಕಂಥ ಏನ್ ಮಾಡಬಹುದು, ಸರ್ಕಾರದ ನೀಡಿರ್ತಕ್ಕಂಥ ನಿರ್ದೇಶನದ ಅನುಸಾರ ಅವರು ವರದಿಯನ್ನ ಸರ್ಕಾರದ ಮತ್ತು ತಲುಪಿಸುವ ಒಂದು ವ್ಯವಸ್ಥೆಯನ್ನ ಮಾಡಬಹುದೇ ಹೊರತು ಆ ಸಮಸ್ಯೆಯನ್ನ ಬಗೆಹರಿಸ್ತಕ್ಕಂಥದ್ದು ಏನು ಮೇಲ ಹಂತದಲ್ಲಿ ನಿಮಗೂ ಆ ವಿಚಾರಗಳೆಲ್ಲ ಗೊತ್ತಿದೆ. ಇದು ಅವರು ವರದಿಯನ್ನ ಮಾಡೋದು ಬಿಟ್ರೆ ಅದನ್ನ ಮುಂದಿನ ಹಂತಕ್ಕೆ ಕಳಿಸ್ಬೋದು. ಸಾಧ್ಯವಾದಷ್ಟು ಕೆಲವೊಂದು ಸಮಸ್ಯೆಗಳು ಬಗೆಹರಿಯುವ ನಿಟ್ಟಿನಲ್ಲೂ ಇದೆ, ಕೂಡ ಬಗೆಹರಿಯುತ್ತೆ. ಯಾಕಂದ್ರೆ ಒಂದೇ ಸರಿ ಎಲ್ಲದೂ ಮಾಡಲಿಕ್ಕೆ ಆಗಲ್ಲ. ತಮ್ಗೆಲ್ಲರೂ ಗೊತ್ತಿದೆ, ಈ ಒಂದು ದೊಡ್ಡ ಶಿಕ್ಷಣ ಇಲಾಖೆಯೂ ಕೂಡ ತುಂಬಾ ದೊಡ್ಡ ಇಲಾಖೆ, ಸಾಗರ ಅಂತಕ್ಕಂಥದ್ದು ಎಲ್ಲಾ ರೀತಿಯ ಸೌಲಭ್ಯಗಳನ್ನು ಒಂದೇ ಸರಿ ಒದಗಿಸಲಿಕ್ಕೆ ಆಗೋದಿಲ್ಲ. ತಾವು ಹೇಳಿದಾಗೆ ಗ್ರಾಮ ಪಂಚಾಯತ್ ಇದರಿಂದ ಬಹಳ ಅನುಕೂಲ ಇತ್ತು. ಯಾಕೆಂದ್ರೆ ಮೂಲ ಸೌಲಭ್ಯಗಳನ್ನ ಒದಗಿಸಿ ಕೊಡ್ತಕ್ಕಂಥದ್ದು ನಮ್ಮ ಇಲಾಖೆ, ಶಿಕ್ಷಣ ಇಲಾಖೆಯಿಂದ ಬರ್ತಕ್ಕಂಥದ್ದು, ಶಾಲೆಗೆ ಬರ್ತಕ್ಕಂಥ ಅನುದಾನಗಳು ಕೇವಲ ಕಡಿಮೆ ಪ್ರಮಾಣದಲ್ಲಿ. ತಮ್ಮೆಲ್ಲರಿಗೂ ಕೂಡ ಗೊತ್ತಿದೆ, ವರ್ಷಕ್ಕೆ ಒಂದು 5,000 10,000 ಆ ರೀತಿ ನಮ್ಮ ಇಲಾಖೆಯಿಂದ ಬರ್ತಕ್ಕಂಥದ್ದು. ಇನ್ನು ಉಳಿದಂತೆ ನಾವು ಏನೆಲ್ಲ ಒಂದು ಕೆಲಸಗಳನ್ನು ನಿರ್ವಹಿಸಿದೀವಿ ಅಂತಂದ್ರೆ ಎಲ್ಲವೂ ಕೂಡ ಮಾಡಿರ್ತಕ್ಕಂಥದ್ದು ಈ ಪೋಷಕರು, STMC ಅವರು, ಗ್ರಾಮಸ್ಥರು ಸೇರ್ಕೊಂಡು ಗ್ರಾಮ ಪಂಚಾಯಿತಿ ಅವರ ಒಂದು ಎಲ್ಲರೂ ಒಳಗೊಂಡು ಎಲ್ಲ ವ್ಯವಸ್ಥೆಗಳನ್ನು ಮಾಡ್ಕೊಂಡಿರ್ತಕ್ಕಂಥದ್ದು. ಉದಾಹರಣೆ ನಾವು ನೋಡಿ, ಸ್ಮಾರ್ಟ್ ಟಿವಿ ಇದೆ, ಲ್ಯಾಪ್ಟಾಪ್ ಇದೆ, ಪ್ರಿಂಟರ್ ಇದೆ, ಎಲ್ಲ ವ್ಯವಸ್ಥೆಗಳಿದ್ದಾವೆ. ಇವೆಲ್ಲ ಸಿಕ್ಕಿರ್ತಕ್ಕಂಥ ನಮ್ಮ ಇಲಾಖೆಯಿಂದ ಕಷ್ಟ. ಎಲ್ಲ ಸಿಕ್ಕಿರೋದು ನಿಮ್ಮಿಂದಾನೆ, ನಿಮ್ಮ ಒಂದು ಸಹಕಾರ, ನೀವು ಒಂದು ಕಾಳಜಿ, ತಮ್ಮ ಊರಿನ ಬಗ್ಗೆ, ಶಾಲೆ ಬಗ್ಗೆ, ಮಕ್ಕಳ ಬಗ್ಗೆ ಇರ್ತಕ್ಕಂತಹ ಕಾಳಜಿಯಿಂದ ಈ ಒಂದು ಸೌಲಭ್ಯಗಳು ಸಿಕ್ಕಿರ್ತಕ್ಕಂಥದ್ದು. ಸೊ ಆ ನಿಟ್ಟಿನಲ್ಲಿ ತಾವೆಲ್ಲರೂ ಕೂಡ ಮುಂದೆ ಇದೇ ಒಂದು ಸಹಕಾರವನ್ನ ನೀಡಿ ತಾವೇನ್ ಚರ್ಚೆ ಮಾಡಿದ್ರೆ ಗ್ರಾಮ ಸಭೆಗಳಲ್ಲೂ ಕೂಡ ಈ ತರ ಒಂದು ಚರ್ಚೆ ತಾವು ಭಾಗವಹಿಸಿ ಚರ್ಚೆ ಮಾಡಿದ್ರೆ ಅವರಿಗೂ ಸ್ವಲ್ಪ ಮಾಹಿತಿ ಸಿಗ್ಬೋದು. ಅವರು ಕೂಡ ನೆಕ್ಸ್ಟ್ ಸಭೆಗಳಲ್ಲಿ ಬರ್ಲಿಕ್ಕೆ ಸಾಧ್ಯತೆ ಆಗುತ್ತೆ. ಅಂದ್ರೆ ನಾವೇನ್ ಮಾಡ್ಬೋದು, ಗ್ರಾಮ ಪಂಚಾಯತ್ ಅವರಿಗೆ ಮಾಹಿತಿಯನ್ನು ನೀಡಬಹುದು, ಭಾಗವಹಿಸಿ ಆಚಾರಕ್ಕೆ ಅಂತ ಹೇಳ್ಬೋದು. ಬಟ್ ಅವರಿಗೆ ಆದೇಶ ಮಾಡ್ತಕ್ಕಂಥ ಒಂದು ಅಧಿಕಾರ ನಮಗಿಲ್ಲ. ಯಾಕಂದ್ರೆ ನಾವು ಸರ್ಕಾರಿ ನೌಕರರಾಗಿ ನೀವು ಕೇಳಬಹುದು, ಪ್ರಶ್ನೆ ಮಾಡಬಹುದು. ಪೋಷಕರಾಗಿ, ಗ್ರಾಮಸ್ಥರಾಗಿ ನೀವು ಕೇಳಬಹುದು. ಯಾಕಂದ್ರೆ ನಾವು ಗ್ರಾಮ ಪಂಚಾಯತಿ ಅಡಿಯಲ್ಲೇ ಕೆಲಸ ನಿರ್ವಹಿಸಲಾಗಿರೋದ್ರಿಂದ ನಾವು ಬನ್ನಿ ಸಾರ್ ಅಂತ ರಿಕ್ವೆಸ್ಟ್ ಮಾಡ್ಕೋಬಹುದು. ಅವ್ರಿಗೆ ಬಿಟ್ರೆ ಮುಂದಿನ ಹಂತದಲ್ಲಿ ಈ ರೀತಿಯ ಒಂದು ಬದಲಾವಣೆಗಳಿಗೆ ತಾವೆಲ್ಲರೂ ಕೂಡ ಪ್ರಯತ್ನ ಮಾಡೋಣ. ಅದರ ಜೊತೆಗೆ ತಾವೆಲ್ಲರೂ ಕೂಡ ಗಮನಿಸ್ತಾ ಇದ್ದೀರಿ, ಇತ್ತೀಚೆಗೆ ಮೊನ್ನೆ ಒಂದು ಶಾಲೆಯಲ್ಲಿ ಘಟನೆ ಆಯಿತು, ಹೂವಿನ ಕೋಣೆ ಶಾಲೆ, ತಾವೆಲ್ಲರೂ ಕೂಡ ಗಮನಿಸಿದ. ಸೊ ಹಾಗಾಗಿ ತಾವೆಲ್ಲರೂ ಕೂಡ ರೈತರಿದ್ದೀರಾ, ತಾವು ಬೆಳೆಗಳಿಗೆ ಸಿಂಪಡಿಸಲಿಕ್ಕೆ ಕೀಟನಾಶಕವನ್ನು ತಗೊಂಡ್ಬಂದು ಮನೆಯಿಟ್ಟಿರ್ತೀರ. ಆದಷ್ಟು ಜಾಗೃತಿಯಿಂದ ಇಟ್ಕೊಳ್ಳಿ, ಮಕ್ಕಳಿಗೆ ಸಿಗದೇ ಇರೋ ರೀತಿ ಅದನ್ನು ನೋಡ್ಕೊಳ್ಳಿ. ಅದು ಸದ್ಯ ಏನೋ ಎರಡು ಸಮಸ್ಯೆ ಆಗಲಿಲ್ಲ, ಅದು ಸಮಸ್ಯೆ ಆಗಿರೋದು ಬಹಳ ಗಂಭೀರವಾಗಿ CM ಮುಖ್ಯಮಂತ್ರಿ ಅವರ ಲೆವೆಲ್ ಕೂಡ ಹೋಗಿರ್ತಕ್ಕಂಥ ವಿಚಾರ ಆಗಿದೆ. ಹಾಗೆ ಮನೆಯಲ್ಲಿ ಕೂಡ ತಾವು ಆದಷ್ಟು ಗಮನವನ್ನು ವಹಿಸಿ, ಮಕ್ಕಳು ತಾವು ಕೂಡ ಕೆಲವೊಂದು ಅಪಾಯಕಾರಿ ವಸ್ತುಗಳಿಂದ ಸ್ವಲ್ಪ ದೂರ ಇದೆ. ತಮಗೆಲ್ಲ ಗೊತ್ತಾಗುತ್ತೆ, ಚಾಕು, ಬ್ಲೇಡು ಈ ತರ ವಸ್ತುಗಳನ್ನ ಆದಷ್ಟು ಬಳಸೋದು ಕಡಿಮೆ ಮಾಡಿ, ಜಾಗರೂಕತೆ ಇರಲಿ. ಆಮೇಲೆ ಇತ್ತೀಚೆಗೆ ಮಕ್ಕಳ ಸುರಕ್ಷತೆ ಕಡೆ ಬಹಳಷ್ಟು ತಾವು ಗಮನ ವಹಿಸಬೇಕಾಗುತ್ತೆ. ಮಕ್ಕಳಾಗಲಿ, ಪೇರೆಂಟ್ಸ್ ಆಗಲಿ. ನಾವು ಗಮನಿಸಿದೀವಿ, ನಮ್ಮ ಶಿವಮೊಗ್ಗ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಬಾಲ್ಯ ವಿವಾಹ ಪ್ರಕರಣಗಳು ಆಗ್ತಕ್ಕಂಥದ್ದನ್ನು ಗಮನಿಸ್ತಾ ಇದ್ದೀವಿ. ಇಡೀ ಸ್ಟೇಟ್ ಅಲ್ಲೇ ಮೊದಲ ಸ್ಥಾನದಲ್ಲಿದೆ ಬಾಲ್ಯ ವಿವಾಹ ಪ್ರಕರಣದಲ್ಲಿ. ಸೊ ಅದಕ್ಕೆ ಯಾಕೆ ಕಾರಣ, ನಾವು ಮಕ್ಕಳಲ್ಲಿ ಒಂದು ಮನೋಭಾವನೆಯನ್ನ, ಮಕ್ಕಳಿಗೆ ಮನವರಿಕೆಯನ್ನ ಮಾಡಬೇಕು. ಮಕ್ಕಳಿಗೆ ತಿಳುವಳಿಕೆಯನ್ನು ನೀಡ್ತಕ್ಕಂಥದ್ದು ನಮ್ಮೆಲ್ಲರೂ, ಪೋಷಕರಾಗಿರ್ತಕ್ಕಂಥದ್ದು, ಶಿಕ್ಷಕರಾಗಿರ್ತಕ್ಕಂಥ ನಮ್ಮೆಲ್ಲರಿಗೂ ಒಂದು ಕರ್ತವ್ಯ ಆಗಿರುತ್ತೆ. ಆಮೇಲೆ ಮಕ್ಕಳ ಮೇಲೆ ದೌರ್ಜನ್ಯ ಆಗ್ತಕ್ಕಂಥದ್ದು ಇವೆಲ್ಲವೂ ಕೂಡ ನಾವು ಆದಷ್ಟು ತಡೆಗಟ್ಟುವ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಪ್ರಯತ್ನವನ್ನ ಮಾಡಬೇಕು. ಶಿಕ್ಷಕರು ಎಷ್ಟು ಶ್ರಮ ವಹಿಸ್ತಾರೋ ಅದರ ಜೊತೆಗೆ ಪೋಷಕರಾಗಿರ್ತಕ್ಕಂಥವ್ರು ನಮ್ಮ ಕರ್ತವ್ಯವನ್ನು ಕೂಡ ಬಹಳಷ್ಟು ಇದೆ. ಶಾಲೆಗೆ ಬಂದು ಮಕ್ಕಳು ಓದ್ತಾರೆ ಬರೀತಾರೆ ಅಂತ ಅಷ್ಟಲ್ಲದೆ ಮನೆಯಲ್ಲಿ ಕೂಡ ನಾವು ಮಕ್ಕಳ ಜೊತೆ ಸ್ವಲ್ಪ ದಿನದ ಒಂದು ಅರ್ಧ ಗಂಟೆಯಲ್ಲಿ ಮಕ್ಕಳ ಜೊತೆ ನಾವು ಕೂತ್ಕೊಂಡು ಮಗು ಏನ್ ಮಾಡ್ತಿದ್ದಾರೆ, ಶಾಲೆಯಲ್ಲಿ ಏನ್ ಕಲ್ತಿದೆ ಅಂತ ಸ್ವಲ್ಪ ನಾವು ಗಮನಿಸಿದ್ರೆ ಮಗು ಕೂಡ ನಮ್ಮ ಬಗ್ಗೆ, ನಮ್ಮ ಪೇರೆಂಟ್ಸ್ ನಮ್ಮನ್ನ ಗಮನಿಸ್ತಾ ಇದ್ದಾರೆ ಅನ್ನೋ ಭಾವನೆ ಬರುತ್ತೆ. ಆ ಭಾವನೆ ಬಂದಾಗ ಏನಾಗುತ್ತೆ, ಆಟೋಮೆಟಿಕ್ ಆಗಿ ಮಗುವಿಗೆ ಓದಿನ ಕಡೆ ಹೆಚ್ಚಿನ ಆಸಕ್ತಿ ಮೂಡಲಿಕ್ಕೆ ಸಹಾಯ ಆಗುತ್ತೆ. ಹಾಗಾಗಿ ಇಲ್ಲಿ ಇಬ್ಬರು ಶಿಕ್ಷಕರು ಇರೋದು, ಆರಂಭದಲ್ಲೇ ನಮ್ಮ SMC ಅಧ್ಯಕ್ಷರು ಬಹಳ ಒತ್ತಡ ಮಾಡಿ ಇವತ್ತು ಹೊಂದ್ ಕೊಡ್ತೀವಿ ಅಂದ್ರು. ಆಮೇಲೆ ಮತ್ತೆ ನಾನು ಹೇಳಿದ್ರೆ ಏನಾಗುತ್ತೆ, ಕೆಲವೊಂದು ಬರೋ ರೂಟಲ್ಲಿ ಬಂದ್ರೆ ಕೆಲವೊಂದು ಕೆಲಸಗಳಾಗ್ತವೆ. ಹಾಗಾಗಿ ಮತ್ತೆ ನಾನು ಅಧ್ಯಕ್ಷರಿಂದ ಹೇಳಿಸ್ಬಿಟ್ಟು ಏನಾದ್ರು ವ್ಯವಸ್ಥೆ ಮಾಡಿ ಇಬ್ರು ಗೆಸ್ಟ್ ಟೀಚರ್ ವ್ಯವಸ್ಥೆ ಮಾಡಿದ್ವಿ. 4 ಜನ ಇದ್ದಾರೆ, ತುಂಬಾ ಉತ್ತಮವಾಗಿ ತರಗತಿಗಳನ್ನ ನಿರ್ವಹಣೆ ಮಾಡ್ತಾ ಇದ್ದಾರೆ. ನಾವು ಪ್ರತಿ ತಿಂಗಳಿಗೆ 1 ಸರಿ ಅಥವಾ 2 ಸರಿ ಭೇಟಿ ನೀಡ್ತೀವಿ. ಭೇಟಿ ನೀಡಿದಾಗ ಮಕ್ಕಳ
ಕಲಿಕೆಯನ್ನ ಗಮನಿಸಿ ನಾವು ಬಂದ್ಬಿಟ್ಟು ನೇರವಾಗಿ ಆಫೀಸ್ ರೂಮಲ್ಲಿ ಕೂತ್ಕೊಂಡು ಏನೋ ಒಂದು ರಿಪೋರ್ಟ್ ಬರ್ಕೊಂಡು ಹೋಗೋದಿಲ್ಲ. ಬರ್ತೀವಿ, ಮಕ್ಕಳನ್ನ ನೋಡ್ತೀವಿ, ಮಕ್ಕಳ ಕಲಿಕೆ ಹೇಗಿದೆ ಅನ್ನೋದನ್ನ ಗಮನಿಸ್ತೀವಿ, ಮಕ್ಕಳ ಜೊತೆ ನಾವು ಇಂಟ್ರಾಕ್ಟ್ ಮಾಡ್ತೀವಿ, ಅವರಿಗೆ ನಮಗೆ ಎಷ್ಟು ಗೊತ್ತಿರುತ್ತೋ ಅಷ್ಟನ್ನ ಮಕ್ಕಳಿಗೆ ಹೇಳಕ್ ಪ್ರಯತ್ನ ಮಾಡ್ತೀವಿ. ಅಲ್ಲಿ ಯಾವ ಮಕ್ಕಳು ಸ್ವಲ್ಪ ಕಲಿಕೆಯಲ್ಲಿ ಹಿಂದಿರ್ತಾರ ಮಕ್ಕಳಿಗೆ ಹೆಚ್ಚಿನ ಒತ್ತು ನೀಡಿ ಅಂತ ನಾವು ಶಿಕ್ಷಕರ ಜೊತೆ ಮಾತನಾಡಿ ಅವರಿಗೆ ಒಂದು ಮನವರಿಕೆಯನ್ನು ನೀಡಿ ಈ ರೀತಿ ಮಾಡಿದ್ರೆ ಮಕ್ಕಳು ಕಲಿಲಿಕ್ಕೆ ಸಾಧ್ಯತೆ ಆಗುತ್ತೋ ಅನ್ನೋದ್ರ ಬಗ್ಗೆ ಅವರಿಗೆ ತಿಳುವಳಿಕೆಯನ್ನ ನಮಗೆ ಗೊತ್ತಿರೋದನ್ನ ನಾವು ಮಕ್ಕಳಿಗೆ ಹೇಳಿಕೆ ಪ್ರಯತ್ನವನ್ನ ಮಾಡ್ತೀವಿ. ಸೊ ಹಾಗಾಗಿ ಈಗಿನ ಒಂದು ಸಾಮಾಜಿಕ ಸಭೆಯಲ್ಲೂ ಕೂಡ ಭಾಗವಹಿಸಿದ ಒಂದು ಉತ್ತಮವಾದ ಚರ್ಚೆ ಆಗಿದೆ. ಈ ಚರ್ಚೆ ಆಗಿರ್ತಕ್ಕಂಥದ್ದು ಮೇಲಿನ ಹಂತಕ್ಕೆ ತಲುಪಿ ಇರ್ತಕ್ಕಂಥ ಸಮಸ್ಯೆಗಳು ಬಗೆಹರಿಯುವ ನಿಟ್ಟಿನಲ್ಲಿ ಈ ಒಂದು ಸಭೆ ಆದ್ರೆ ಈ ಸಭೆ ಮಾಡಿದ್ದು ಕೂಡ ಒಂದು ಯಶಸ್ವಿಯಾಗುತ್ತೆ, ಸಾರ್ಥಕನೂ ಆಗುತ್ತೆ ಅಂತ ಹೇಳ್ತಾ ನನಗೆ ಮಾತಾಡಲಿಕ್ಕೆ ಅವಕಾಶ